First Corinthians chapter 2 verse 9 इस प्रकार लिखता ಮೊದಲನೇ है, ಕೊರಿಂಥ 2ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, ये बाइबल का मिस्ट्री है। ಈ ಬೈಬಲಿನ ಒಂದು ಇದು ಗುಡಾರ ರಹಸ್ಯ. एक व्यक्ति अपना एक्सपीरियंस को वहां लिख रहा है, ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಅನುಭವವನ್ನ ಅಲ್ಲಿ ಬರೀತಾ ಇದ್ದಾನೆ. और क्या लिखता है, ಅಲ್ಲೇನ್ ಬರೀತಾ ಇದ್ದಾನಂದ್ರೆ, कोई बताएगा क्या लिखा हुआ है? 1ನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಚನ. बिना देख के एक व्यक्ति बोल रहा है जो आंखों ने नहीं ಕಣ್ಣು देखा, ಕಾಣಲಿಲ್ಲ, ಕಿವಿ ಕೇಳೋದಿಲ್ಲ, ಮನಸ್ಸು ವಹಿಸಲಿಲ್ಲ. कौन लिख रहा है इसको? ಯಾರು ಬರ್ತಿದ್ದನ್ನ? बाप रे, एक बोला, ಒಬ್ಬರು ಹೇಳಿದ್ರು. पता है ये पॉल का एक जबरदस्त एक्सपीरियंस है। ಈ ಪೌಲನ ಒಂದು ಅದ್ಭುತವಾದಂತ ಅನುಭವ ಇದು. पॉल एक यूनिक प्रार्थना यहाँ कर रहा है। ಪೌಲನು ಒಬ್ಬ ವ್ಯತ್ಯಾಸಕರವಾದ ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ತಾ ಇದ್ದಾನೆ. बाइबल के अंदर कोई भी ऐसा प्रार्थना नहीं किया। ಇಡೀ ಸತ್ಯವೇದದಲ್ಲಿ ಯಾರು ಸಹ ಈ ರೀತಿಯಾದಂತ ಪ್ರಾರ್ಥನೆ ಮಾಡಿದ್ರೆ, वो प्रार्थना क्या था बोलने से, ಆ ಪ್ರಾರ್ಥನೆ ಏನಾಗಿತ್ತಂದ್ರೆ, Lord show me that things जो आंखों ने नहीं देखा, कानों ने नहीं सुना, जो चित्त में भी नहीं। ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ಆ ಸಂಗತಿಗಳ ನನಗೆ ತೋರಿಸಕಂತಾನೆ. यूनिक प्रार्थना, ಬಹಳ ವ್ಯತ್ಯಾಸವಾದ ಪ್ರಾರ್ಥನೆ. और ये यूनिक प्रार्थना पॉल को भी एक यूनिक व्यक्ति बनाया। ಈ ವ್ಯತ್ಯಾಸಕರವಾದಂತ ಪ್ರಾರ್ಥನೆ ಪೌಲನನ್ನ ಒಬ್ಬ ವ್ಯತ್ಯಾಸಕರವಾದಂತ ವ್ಯಕ್ತಿಯಾಗಿ ಮಾಡುತ್ತೆ. आप और मैं कोई प्रार्थना का रिक्वेस्ट को लेते हैं, ನಾವ್ ಯಾವ್ದಾದ್ರು ಪ್ರಾರ್ಥನಾ ಮನವಿಯನ್ನು ತೆಗೆದುಕೊಳ್ಳುವಾಗ एक दो दिन नहीं हुआ, 2 ದಿನ ಆಗಿರುವುದಿಲ್ಲ, एक हफ्ता नहीं हुआ, ಒಂದು ತಿಂಗಳಾಗಿರುವುದಿಲ್ಲ, प्रार्थना का पॉइंट चेंज हो जाता है। ಪ್ರಾರ್ಥನೆ ಒಂದು ಮನವಿ ಅದು ಬದಲಾವಣೆ ಆಗ್ತದೆ. बट पॉल कोई एक ही प्रार्थना वो कर रहा है, ಪೌಲನು ಇದು ಒಂದೇ ಮನವಿಯನ್ನ ಆತನು ಮಾಡ್ತಾ ಇದ್ದಾನೆ. लॉर्ड शो मी दैट थिंग जो आंखों ने नहीं देखा, कानों ने नहीं सुना, जो चित्त में भी नहीं। ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ಆ ರೀತಿಯಾದ ಸಂಗತಿಯನ್ನ ತೋರಿಸಕಂತಾನೆ. आप जानते हैं कितना दिन किया? ಸಾರಿ, कितना दिन ये ಎಷ್ಟು प्रार्थना? ದಿನ ಈ ಪ್ರಾರ್ಥನೆ ಮಾಡಿದ ಗೊತ್ತಾ? 14 years 14 ವರ್ಷ ಒಂದೇ ಪ್ರಾರ್ಥನೆ. उपवास के साथ ಉಪವಾಸದಿಂದ अपने आप को संसार से अलग किया, ತನ್ನನ್ನು ತಾನು ಲೋಕದಿಂದ ಬೇರೆ ಮಾಡಿಕೊಂಡು जंगल में गया ಅಡವಿಯಲ್ಲಿ ಹೋಗಿ और एक ही प्रार्थना, ಒಂದೇ ಪ್ರಾರ್ಥನೆ. लॉर्ड शो मी दैट थिंग जो आंखों ने नहीं देखा, कानों ने नहीं सुना, जो चित्त में भी नहीं। ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ಈ ಸಂಗತಿಗಳನ್ನ ನನಗೆ ತೋರಿಸಕಂತಾನೆ. 14 years 14 ವರ್ಷ एक ही प्रार्थना, ಒಂದೇ ಪ್ರಾರ್ಥನೆ. और वो एक प्रार्थना उसको एक यूनिक व्यक्ति बनाया। ಆ ಒಂದು ಪ್ರಾರ್ಥನೆ ಆತನನ್ನ ವ್ಯತ್ಯಾಸಕರವಾದ ವ್ಯಕ್ತಿಯನ್ನಾಗಿ ಮಾಡಿತು. हालेलुया। ಹಲ್ಲೆಲೂಯಾ. एक दिन परमेश्वर आया, ಒಂದು ದಿನ ಕರ್ತನು ಬಂದು, हे पॉल तू टू मच कर रहा है, ಏ ಪೌಲನೇ, ನೀನು ಅತಿಯಾಗಿ ಮಾಡ್ತಾ ಇದ್ದೀ, चल मैं तुझे वो चीज दिखाता हूँ ನಾನು ನಿನಗೆ ಆ ಸಂಗತಿಗಳನ್ನ ತೋರಿಸ್ತೇನೆ. जो किसी ने भी नहीं देखा, ಯಾರು ನೋಡದೇ ಇರುವಂತ ಸಂಗತಿ, जो किसी ने भी सुना नहीं, ಯಾರು ಕೇಳದೇ ಇರುವಂತ ಸಂಗತಿ, और किसी के माइंड चिंत में भी नहीं। ಯಾರ ಊಹೆಯಲ್ಲಿ ಆಲೋಚನೆಯಲ್ಲಿ ಸಹ ಬರಲಾರದ ಸಂಗತಿ. उसको उठाया जीवित और थर्ड हेवन में लेके चला। ಆತನನ್ನು ಎತ್ತಿಕೊಂಡು ನೇರವಾಗಿ 3ನೇ ಆಕಾಶಕ್ಕೆ ಕರೆದುಕೊಂಡು ಹೋದ. वहां पे समझ में नहीं आ रहा है ಒಂದ್ ಮಾತು ಅರ್ಥ ಆಗ್ತಾ ಇಲ್ಲ. मैं क्या बोल रहा हूँ। ನಾನೇನ್ ಹೇಳ್ತಾ ಇದ್ದೇನೆ? होल बाइबल में किसी ने भी थर्ड हेवन के बारे में नहीं लिखा। ಇಡೀ ಸತ್ಯವೇದದಲ್ಲಿ 3ನೇ ಪರಲೋಕದ ಕುರಿತಾಗಿ ಯಾರು ಹೇಳಿಲ್ಲ, ಬರೆಯಲ್ಪಟ್ಟಿಲ್ಲ. एक व्यक्ति लिखा और बोलता मैं जीवित उठा लिया गया होगा। ಒಬ್ಬ ವ್ಯಕ್ತಿ ಆತನು ಬರೆದ, ಆತನ ಹೇಳುವಂತ ಮಾತು ಜೀವಂತವಾಗಿದ್ದಾಗ ಎತ್ತಿಕೊಂಡು ಪರಲೋಕಕ್ಕೆ ಒಯ್ಯಲ್ಪಡ್ತಾನೆ. वो भी थर्ड हेवन। ಅದು 3ನೇ ಪರಲೋಕಕ್ಕೆ. आप लोग पहला हेवन में जाएंगे, यही सबसे बड़ा बात। ನಾವು ಮೊದಲನೇ ಪರಲೋಕಕ್ಕೆ ಹೋಗ್ತೀವೋ ಇಲ್ಲೋ ಅದು ಬಹಳ ಅದೇ ನಮಗೆ ಬಹಳ ದೊಡ್ಡ. जाएंगे कि नहीं ये भी नहीं पता, ಹೋಗ್ತೀವೋ ಇಲ್ಲವೋ ಅದು ಸಹ ಗೊತ್ತಿಲ್ಲ. बट एक व्यक्ति का एक प्रार्थना उसको थर्ड हेवन तक ले गया। ಒಬ್ಬ ವ್ಯಕ್ತಿಯ ಒಂದು ಪ್ರಾರ್ಥನೆ ಆತನನ್ನ 3ನೇ ಆಕಾಶಕ್ಕೆ ಕರೆದುಕೊಂಡು ಹೋಯಿತು. हालेलुया। ಹಲ್ಲೆಲೂಯಾ. और वो प्रार्थना, वो उपवास उसको अनॉइंटिंग का किस लेवल में ले गया बोले। ಆ ಒಂದು ಉಪವಾಸ, ಆ ಅಭಿಷೇಕದ ಯಾವ ಹಂತದಲ್ಲಿ ಆತನನ್ನ ಕರೆದುಕೊಂಡು ಹೋಯ್ತಂದ್ರೆ, बाइबल में उसके बारे में ऐसा लिखा हुआ है, ಬೈಬಲ್ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. उस देश का सबसे जहरीला सांप उसको काटा। ಆ ದೇಶದ ಒಂದು ವಿಷಕಾರಿಯಾದಂತ ಸರ್ಪ ಆತನನ್ನ ಕಚ್ಚಿತು. सांप भी मर गया। ಆ ಹಾವು ಸತ್ತು ಹೋಯ್ತು. नहीं समझना, पास्टर खाना खा गया तो बुद्धि भी काम नहीं कर रहा है। ಪಾಸ್ಟರ್ ಊಟ ಕೊಟ್ಟಿದ್ದಕ್ಕೆ ಮೆದುಳು ಸತಿ ಯೋಚನೆ ಇದಕ್ಕೆ ಕೆಲಸ ಮಾಡ್ತಾ ಇಲ್ಲ.
मैं क्या बोल रहा हूँ? ನಾನೇನ್ ಹೇಳ್ತಾ ಇದ್ದೇನಂದ್ರೆ, इसका एक यूनिक प्रार्थना, इसको एक यूनिक अनॉइंटेड व्यक्ति बनाया। ಆತನ ವ್ಯತ್ಯಾಸಕರವಾದಂತ ಪ್ರಾರ್ಥನೆ ಆತನನ್ನ ವ್ಯತ್ಯಾಸಕರವಾದಂತ ಅಭಿಷೇಕನಾಗಿ ಮಾಡ್ತದೆ. उस देश का सबसे जहरीला सांप काटा, ಆ ದೇಶದ ಬಹಳ ವಿಷಕರಾದಂತ ಸರ್ಪ ಆತನನ್ನ ಕಚ್ಚಿದಾಗ सांप भी मर गया। ಹಾವೇ ಸತ್ತು ಹೋಯ್ತು. सांप भी सोचा होगा काटा भी तो मैं किसको काटा। ಆ ಹಾವು ಸತಿ ಯೋಚನೆ ಮಾಡಿ ಬರೋದು ನಾನು ಯಾರನ್ನ ಕಚ್ಚಿನಪ್ಪ ಅಂತ ಹೇಳಿ. हालेलुया। Hallelujah. बाइबल का स्कॉलर बोलते हैं, ಬೈಬಲ್ ಪಂಡಿತರು ಈ ರೀತಿ ಹೇಳ್ತಾರೆ, पौल जब अपना पसीना को ऐसा निकाल के जमीन में छिड़कता था, ಯಾವಾಗ ಪೌಲನು ತನ್ನ ಬೆವರನ್ನ ಈ ರೀತಿಯಾಗಿ ಒರೆಸಿಕೊಂಡು ನೆಲದ ಮೇಲೆ ಹಾಕುವಾಗ जमीन में जहाँ ये गिरता पसीना वहां का दुष्टात्मा भाग जाता था। ಆ ಎಲ್ಲೆಲ್ಲಿ ಆತನ ಬೆವರು ಸಿಡಿಯಲ್ಪಡ್ತಾ ಇತ್ತೋ ಅಲ್ಲಿರುವಂತ ದುರಾತ್ಮಗಳು ಓಡಿ ಹೋಗ್ತಾ ಇದ್ದ. एक जगह बाइबल में ऐसा लिखा है, ಸತ್ಯವೇದದಲ್ಲಿ ಒಂದು ಕಡೆ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, खुद शैतान नाम लेके बोल रहा है पौल, ಸದಾ ಸೈತಾನನೇ ಹೆಸರಿಡದೆ ಹೇಳ್ತಾ ಇದ್ದಾನೆ ಪೌಲನನ್ನ. मैं यीशु को जानता हूँ, ನಾನು ಯೇಸುವನ್ನ ಬಲ್ಲೆ, मैं पौल को भी जानता ನನ್ನ ಪೌಲನನ್ನ ಬಲ್ಲೆ ಎಂಬುದ. हूँ। बट मजे की बात क्या है, ಅದ್ಭುತವಾದ ಮಾತು ಏನಂದ್ರೆ, यीशु का 12 चेलों का नाम उसने नहीं लिया। ಆ ಸೈತಾನನಿಗೆ ಯೇಸುವಿನ 12 ಹೆಸರು ಸಹಿತ ಆತನ ಬಾಯಲ್ಲಿ ಬರಲಿಲ್ಲ. ಆದ್ರೆ और बाइबल बोलता है यही 12 चेले 12 गोत्रों का न्याय करेंगे। ಆದ್ರೆ ಬೈಬಲ್ ಹೇಳ್ತದೆ ಈ 12 ಮಂದಿ ಶಿಷ್ಯರು 12 ಗೋತ್ರಗಳಿಗೆ ಅವರು ನ್ಯಾಯವನ್ನು ತೀರಿಸಲಿಕ್ಕಿದ್ದಾರೆ. बट शैतान उनको नाम से नहीं जाना। ಆದ್ರೆ ಅವರ ಹೆಸರು ಸೈತಾನ ನಾವು ಹೆಸರು ಹಿಡಿದು ಅವರನ್ನ ಗುರುತಿರಲಿಲ್ಲ. शैतान बोलता मैं एक ही व्यक्ति को जानता हूँ यीशु के बाद, और उसका नाम है पौल। ಸೈತಾನನ ಹೇಳ್ತಂತ ಮಾತು, ಯೇಸು ಸ್ವಾಮಿ ನನಗೆ ಗೊತ್ತು, ಯೇಸು ನಂತರ ನನಗೆ ಗೊತ್ತಿರುವಂತವನು ಪೌಲನು ಎಂಬುದ. उसका एक प्रार्थना, ಆತನ ಒಂದು ಪ್ರಾರ್ಥನೆ, उसको एक यूनिक व्यक्ति बनाया। ಆ ಒಂದು ಪ್ರಾರ್ಥನೆ ಆತನನ್ನ ವ್ಯತ್ಯಾಸಕರವಾದ ವ್ಯಕ್ತಿಯಾಗಿ ಮಾಡ್ತಾರೆ. कभी आप ऐसा कोई प्रार्थना किए? ಯಾವಾಗಾದ್ರೂ ನಾನು ನೀವು ಆತನ ರೀತಿಯಾದ ಪ್ರಾರ್ಥನೆ ಮಾಡಿದಾಗ, कभी आप बोले प्रभु जो आंखों ने नहीं देखा, कानों ने नहीं सुना, जो चिन्ह में भी नॉट शो विद दैट थिंग्स, ನಾ ಕರ್ತನೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳ್ತಿಲ್ಲ, ಮನಸ್ಸು ಊಹಿಸಿಲ್ಲ, ಆ ರೀತಿಯ ಸಂಗತಿಯನ್ನ ನನಗೆ ತೋರಿಸಿ ಅಂತ ಪ್ರಾರ್ಥನೆ ಮಾಡಿದೀವ. वो नहीं करेंगे, उसको उल्टा करेंगे। ಅದನ್ನ ಮಾಡಂಗಿಲ್ಲ, ನಾವು ಅದ್ರ ವಿರುದ್ಧವಾಗಿ ಮಾಡ್ತಿರ್ತೀವಿ ಕೆಲವು ಸರಿ. चावल दे, दाल दे, गाड़ी दे, बंगला दे, ಅಕ್ಕಿ ಕೊಡು, ಬೇಳೆ ಕೊಡು, ಗಾಡಿ ಕೊಡು, ಬಂಗಲೆ ಕೊಡು. प्रभु बोलता है ये राशन लिस्ट में दुकान में मिलेगा, मैं राशन दुकान वाला नहीं। ಯೇಸು ಸ್ವಾಮಿ ಹೇಳುವಂತ ಮಾತು ಇದೆಲ್ಲ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ, ನಾನು ಕಿರಾಣಿ ಅಂಗಡಿ ಅವನಲ್ಲ. प्रभु बोलता तुम यूनिक बात को बोल। ಕರ್ತನೆ ಹೇಳುವಂತ ಮಾತು ನೀನು ವ್ಯತ್ಯಾಸವಾದಂತ ಮಾತನ್ನ ಉಚ್ಚರಿಸು. मनुष्य की सोच समझ और कल्पना से परी बातों को बोल। ಮನುಷ್ಯನ ಆಲೋಚನೆ, ಊಹೆಗೆ, ಯೋಚನೆಗೆ ಮೀರಿದಂತ ಯೋಚನೆಗಳನ್ನ, ಪ್ರಾರ್ಥನೆಗಳನ್ನ. वैसे वाले काम को करने में मुझे भी मजा आता है। ಆ ರೀತಿಯಾದಂತ ಕಾರ್ಯ ಮಾಡೋದಕ್ಕೋಸ್ಕರ ನನಗೂ ಉತ್ಸಾಹ ಬರ್ತದೆ ಎಂಬುದಾಗಿ ಕರ್ತನೆ ಹೇಳುವಂತ ಮಾತು. हालेलुया। गलत कर दिया आप लोगों को खाना खिलाने का। ಮಧ್ಯಾಹ್ನದ ಊಟ ಕೊಟ್ಟು ಬಹಳ ತಪ್ಪು ಮಾಡಿ ಬಿಟ್ಟರೆ. मैंने ही सवेरे अच्छा आवाज कर रहा था, ಬೆಳಿಗ್ಗೆನೆ ಆ ಶಬ್ದ ಚೆನ್ನಾಗಿ ಬರ್ತಾ ಇತ್ತು. ये मत बोलना पास्टर चूहा अंदर चिल्ला रहा था। ನೀವ್ ಹಿಂಗೆ ಹೇಳ್ಬೇಡ್ರಿ ಪಾಸ್ಟ್ರೆ, ಇಲಿಗಳು ಒಳಗಡೆ ಜಗಳಾಡ್ತಾ ಇತ್ತು ಅಂತ ಹೇಳಿ. मैं क्या बोल रहा हूँ, ನಾನೇನ್ ಹೇಳ್ತಾ ಇದ್ದೇನಂದ್ರೆ, एक साधारण व्यक्ति एक असाधारण प्रार्थना किया, ಸಾಧಾರಣವಾದಂತ ವ್ಯಕ್ತಿ ಅಸಾಧಾರಣವಾದಂತ ಪ್ರಾರ್ಥನೆಯನ್ನ ಮಾಡಿದ. और उसका असाधारण प्रार्थना उसको एक असाधारण व्यक्ति बनाया। ಅಸಾಧಾರಣವಾದಂತ ಪ್ರಾರ್ಥನೆ ಆ ವ್ಯಕ್ತಿಯನ್ನ ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಾಡು अब इससे ಈ ದಿನದಿಂದ आप भी एक असाधारण प्रार्थना करें। ಈ ರೀತಿಯಾದಂತ ಅಸಾಧಾರಣವಾದಂತ ಪ್ರಾರ್ಥನೆಯನ್ನ ಮಾಡುವವರ और जब तक वो प्रार्थना का उत्तर आपको नहीं मिलता, ಎಲ್ಲಿವರೆಗೆ ಆ ಪ್ರಾರ್ಥನೆಯ ಉತ್ತರ ನಮಗೆ ಸಿಗುವುದಿಲ್ಲವೋ पकड़ के रखिए उसको। ಅದನ್ನ ಹಿಡ್ಕೊಂಡಿಡೋಣ ನಾವು. वो प्रार्थना का वो उत्तर एक यूनिक वे में आपको मिलेगा। ಆ ಒಂದು ಪ್ರಾರ್ಥನೆಯ ಉತ್ತರ ಒಂದು ವ್ಯತ್ಯಾಸಕರವಾದ ಮಾರ್ಗದಲ್ಲಿ ಅದು ನಮಗೆ ದೊರೆಯುತ್ತದೆ. हालेलुया। अच्छा मैं थोड़ा समय में आपको बंद कर, ನಾನು ಕೇಳ್ಕೊಳ್ತೇನೆ, 2 ನಿಮಿಷ ಕಣ್ಗಳನ್ನು ಮುಚ್ಚಿಕೊಳ್ಳಿ. अपने दोनों हाथों को स्वर्ग की ओर 2 ಕೈಗಳನ್ನು ಪರಲೋಕದ ಬರಾಗಿ और एक ही प्रार्थना करें, ಒಂದೇ ಪ್ರಾರ್ಥನೆ ಮಾಡೋಣ. प्रभु जो प्रार्थना पौल किया है, ಕರ್ತನೆ ಯಾವ ಪ್ರಾರ್ಥನೆಯನ್ನ ಪೌಲನು ಮಾಡಿದನೋ ऐसा ही एक यूनिक प्रार्थना तो मुझे भी दे, ಆ ರೀತಿಯಾದಂತ ವ್ಯತ್ಯಾಸವಾದ ಪ್ರಾರ್ಥನೆಯನ್ನು ನನಗೆ ಕೊಡು ಕರ್ತನೆ. ताकि वो प्रार्थना मुझे भी एक यूनिक व्यक्ति बनाए। ಆ ಒಂದು ಪ್ರಾರ್ಥನೆ ನನ್ನನ್ನು ಸಹ ವ್ಯತ್ಯಾಸಕರವಾದ ವ್ಯಕ್ತಿಯನ್ನಾಗಿ ಮಾಡಲಿ. तू पौल का परमेश्वर है, तू मेरा भी परमेश्वर है। ನೀನು ಪೌಲನ ದೇವರು, ಹಾಗೆಯೂ ನನ್ನ ದೇವರು ಸಹ ಕರ್ತನೆ. अपने दोनों हाथों को उठाकर 2 ಕೈಗಳ ಮೇಲೆ ನಿಂತಿದ್ದವರಾಗಿ, अपने मुंह को खोल कर ನಿಮ್ಮ ಬಾಯಿಗಳನ್ನು ತೆರೆದವರಾಗಿ, एक डिफरेंट लेवल का प्रार्थना को सिखाना, ಕರ್ತನೆ ವ್ಯತ್ಯಾಸ ಇನ್ನೊಂದು ಹಂತದ ಒಂದು ಪ್ರಾರ್ಥನೆ ಕಲಿಸಮ್ಮ ದೇವರೇ. एक डिफरेंट लेवल का प्रार्थना ಇನ್ನೊಂದು ಹಂತದ ಪ್ರಾರ್ಥನೆ ಕರ್ತನೆ.
अपना मुंह खोल के शांत कोई नहीं बैठे। ಯಾರು ಸುಮ್ಮನೆ ಕೊಡುವುದಿಲ್ಲ, ಎಲ್ಲರೂ ಬಾಯ್ಗಂಟರಾಗಿ मैं आपका आवाज सुनना चाहता ನಾನು ನಿಮ್ಮ ಶಬ್ದವನ್ನು ಕೇಳಲು ಇಷ್ಟಪಡ್ತೇನೆ. मुंह खोल के ಬಾಯ್ಗಂಟರದವರಾಗಿ शांत मत बैठिए, ಯಾರು ಸುಮ್ಮನೆ ಕೊಡೋದು ಬೇಡ. मुंह खोल के ಬಾಯ್ಗಂಟರದವರಾಗಿ उसको बोलिए, लॉर्ड मुझे एक यूनिक प्रार्थना को सिखा दो। ಕರ್ತನೇ, ಒಂದು ವ್ಯತ್ಯಾಸಕರವಾದಂತ ಪ್ರಾರ್ಥನೆ ಕಲಿಸ್ರಿ ಕರ್ತನೇ ಎಂಬುದಾಗಿ. एक असाधारण वाला प्रार्थना, ಅಸಾಧಾರಣವಾದಂತ ಪ್ರಾರ್ಥನೆ. और वो असाधारण प्रार्थना मुझे भी असाधारण व्यक्ति बनाने ಆ पाए। ಅಸಾಧಾರಣವಾದಂತ ಪ್ರಾರ್ಥನೆಯನ್ನು ಅಸಾಧಾರಣವಾದ ವ್ಯಕ್ತಿಯಾಗಿ ಮಾಡಬೇಕಂತ. ನನ್ನ ನಡೆಸುವವ ನೀನೇ, ಸೆರೆಯಚ್ಚುವವ ನೀನೇ, ಸಮಯದಲ್ಲಿ ನನ್ನ ನಡೆಸುವೆ ನೀನೇ, ನನ್ನ ನಡೆಸುವವ ನೀನೇ, ಸೆರೆಯಚ್ಚುವವ ನೀನೇ, ಸಮಯದಲ್ಲಿ ನನ್ನ ನಡೆಸುವೆ ನಿನಗೆ ಮರೆಯಾಗಿ ಇಲ್ಲವೇ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಇಲ್ಲವೇ ಎಂದು ಆರಾಧಿಸುವೆ. ನಡೆಸುವವ ನೀನೇ, ಸೆರೆಯಚ್ಚುವವ ನೀನೇ, ಮರೆತು ನನ್ನ ಆಗದೆಂದು ಹಾಡ್ಬರುವಂತವರು ಯಾರು ಇಲ್ಲ ನನ್ನ, ಯಾರು ಇಲ್ಲ ನನ್ನ ಸಮಯ, ತಾಯಿಯಂತೆ ನೀರಾಗಿ ಪೂರೈಸಿ ಚಿಕ್ಕವನಲ್ಲಿ ಶಿವನೆಂದು ನನ್ನ ತಲೆಯಲ್ಲಿ ಆಗದೆಂದು ನೆನೆಸಿದ ಸಮಯ ತಾಯಿಯಂತೆ ಕಣ್ಣ ಕೈಗಳ ಮೇಲೆ ಕಟ್ಟಲು ನಾವು ನಿನಗೆ
ಜಗ್ಗ ಸಮಯದಿ ನನ್ನ ನಡೆಸುವೆ, ನನ್ನ ನಡೆಸುವ ಬಾಗಿ ತಲೆ ಎತ್ತುವ ಬಾಗಿಗೆ ಜಗ್ಗ ಸಮಯ. ಅದರ ಮೇಲೆ ಕೆತ್ತಿದವನಾಗಿ ಅಂತರಾಳದಿಂದ ನೀನಾಗೆ ಮರೆಯಾಗಿ ಇಲ್ಲವೇ ಎಂದು ಆರಾಧಿಸುವೆ. ನೀನಾಗೆ ಮರೆಯಾಗಿ ಇಲ್ಲವೇ ಎಂದು ಆರಾಧಿಸುವೆ. ನಿನಗೆ ಮಾರೆಯ ಇಲ್ಲವೇ ಎಂದು ಆರಾಧಿಸುವೆ. ಎರಡು ಕೈಗಳ ಮೇಲೆ ಕೆತ್ತಿದವರಾಗಿ ಈ ಮತನ ವೇಳೆಯಲ್ಲಿ आत्मा एक बात को बोलता ಕರ್ತನಾತ್ಮನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. है, देखो मैं एक नया काम प्रारंभ करने लगा। ನೋಡಿರಿ ನಾನು ಹೊಸ ಸಂಗತಿಯನ್ನ ಪ್ರಾರಂಭ ಮಾಡಲಿಕ್ಕಿದ್ದೇನೆ. पुराना सब खत्म, ಹಳೆದೆಲ್ಲ ಹೋಯ್ತು, अब सब कुछ नया करने जा रहा हूं। ಎಲ್ಲವನ್ನು ಹೊಸದಾಗಿ ಮಾಡಲಿಕ್ಕಿದೆ. तो सिंहासन पर बैठा हुआ ಆ ಸಿಂಹಾಸನದ ಮೇಲೆ ಕೂತಾತನು वो बोलता है, इसको लिख ले, ಆತ ಹೇಳುವಂತ ಮಾತನ್ನು ಬರೆದುಕೊಳ್ಳ್ರಿ. इसको लिख ले, क्योंकि ये विश्वास योग्य है, ಇದು ನಿಮ್ಮ ಬರೆದುಕೊಳ್ಳುವುದೇ ನಿಮ್ಮನ್ನ ವಿಶ್ವಾಸಗಳಿಗೆ ನಡೆಸಿಕೊಳ್ಳುತ್ತದೆ. क्योंकि मैं सब कुछ नया करने ನಾನು ಎಲ್ಲವನ್ನು ಹೊಸದಾಗಿ ಮಾಡಲಿಕ್ಕಿದ್ದೇನೆ. Thank you, Jesus. Hallelujah. आप यहाँ भी अपने स्थान में खड़े हो ಇಲ್ಲ ನಿಂತು ಅಲ್ಲ ನಿಂತ್ಕೊಳ್ಳೋಣ. अपने दोनों हाथों को ಎರಡು ಕೈಗಳ ಮೇಲೆ ಕೆತ್ತಿದವನ एक बार हम सारे एक बार सामर्थ्य हृदय के साथ ಯಾಕೆ ಗಟ್ಟಿಯಾಗಿ ಚಪ್ಪಾಳೆ ಮಾಡ್ತಾರೆ? मैं आपका धन्यवाद करता हूँ। ಕರ್ತನಿಗೆ ವಂದಿಸ್ತೇನೆ. This afternoon, ಈ ಮಧ್ಯಾಹ್ನ ಬೇಡ the second section में
ಎರಡನೇ ಸೆಷನ್ ನಲ್ಲಿ प्रभु एक ही बात बोलता है, ಒಂದೇ ಮಾತನ್ನೇ ಹೇಳ್ತಾ ಇದ್ದೀನಿ, Behold, I will do new things. ಇಗೋ ನಾನು ಹೊಸ ಸಂಗತಿಗಳನ್ನ ಮಾಡ್ಲಿಕ್ಕೆ मैं धन्यवाद करता हूँ, ಒಂದು लाइफ के हर एक एरिया में तो एक नया काम आरंभ किया। ಜೀವಿತದ ಪ್ರತಿ ಒಂದು ಹಂತದಲ್ಲಿ ನೀವು ಹೊಸ ಕಾರ್ಯವನ್ನು ಮಾಡ್ತೀವಿ. Lord, I thank you. ಅಂದರೆ Holy Spirit, take control everything. ಪವಿತ್ರ ಆತ್ಮನೆಲ್ಲವೂ ನೀನೇ ಅಂತ ತಗೋ. और तू नया काम करना चाहता है, जो भी नया काम करना है, ಯಾವ್ಯಾವ ಹೊಸ ಕಾರ್ಯಗಳನ್ನ ಮಾಡ್ಬೇಕೆಂಬುದಾಗಿದೆಯೋ इस जगह में तू कर। ಈ ಸ್ಥಳದಲ್ಲಿ ಮಾಡ್ರಿ. Lord, I thank you, आप ऐसा कर रहे ಆ ರೀತಿ ಮಾಡ್ತಿದ್ದಕ್ಕಾಗಿ ನಿಮಗೆ ಸ್ತೋತ್ರ. हैं। यीशु के नाम से इस प्रार्थना को मांगते ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಹೊಂದಿದ್ದೇವೆ. हैं। सारे लोग मिलके बोले आमीन। ಎಲ್ಲರೂ ಸೇರಿ ಆಮೆನ್. हालेलुया, हालेलुया। मेरे पीछे बोले यीशु मेरे अंदर है, ಯೇಸು ಮೇರೆ ಆಧಾರ है, यीशु मेरे ऊपर है, ಯೇಸು ಮೇರೆ ऊपर है, यीशु मेरे चारों ओर है। ಯೇಸು ಮೇರೆ ಚಾರೋ अगल बगल वाले का हाथ पकड़ के बोले यीशु आपके अंदर है। ಅಂದರೆ सूरा तक हाथ पकड़ के हिला के बोले ಮಲಗಿದ್ರೆ यीशु आपके अंदर ಅನ್ಸುತ್ತೆ. है। बोलिए बोलिए यीशु आपके अंदर है, ಯೇಸುವಿನ ಒಳಗಡೆ ಇದ್ದಾನೆ, यीशु आपके ऊपर है, ಯೇಸು ಮೇಲಿದ್ದಾನೆ, यीशु आपके चारों ओर है। ಯೇಸು ಚಾರೋ. हालेलुया। बैठ जाइए। ಕೂತ್ಕೊಳ್ಳೋಣ. एक बार फिर मैं प्रभु का धन्यवाद करता हूँ। ಮತ್ತೊಂದು ಸರಿ ಕರ್ತನಿಗೆ ನಾನು ವಂದಿಸ್ತೇನೆ. अब ध्यान से सुनना, ಲಕ್ಷ ಕೊಟ್ಟು ಕೇಳೋಣ. यहाँ जितने भी लोग बैठे हैं ये वचन उससे संबंधित है। ಇಲ್ಲಿ ಎಷ್ಟು ಜನ ಕುತ್ಕೊಂಡಿದ್ರು ಎಲ್ಲರಿಗೂ ಈ ವಾಕ್ಯ ಸಂಬಂಧಿಸಿದೆ. और मेरा सबसे ज्यादा फेवरेट ये टॉपिक है। ಎಲ್ಲದಕ್ಕಿಂತ ನನ್ನ ಬಹಳ ಇಷ್ಟವಾದಂತ ಒಂದು ವಿಷಯ ಇದಾಗಿದೆ. और जहाँ जहाँ इसको मैं प्रचार करता हूँ हर बार एक नया रीति से प्रभु बात करता है। ಯಾವಾಗ ನಾನು ಇದನ್ನ ಎಲ್ಲೆಲ್ಲಿ ಪ್ರಸಂಗಿಸ್ತೇನೋ ಪ್ರತಿ ಸಾರಿ ಕರ್ತನು ಹೊಸ ರೀತಿಯಲ್ಲಿ ಇದನ್ನ ಮಾತಾಡ್ತಾನೆ. मेरे साथ निकाले द बुक ऑफ आइसिया चैप्टर 43 वर्स 18 and 19 को निकाल के ಯೆಶಾಯನ ಗ್ರಂಥ 43ನೇ ಅಧ್ಯಾಯ 18 19ನೇ ವಚನಗಳನ್ನು ತೆಗೆಯೋಣ. ये उत्पत्ति के बाद और प्रकाशित वाक्य के पहले मिलेगा। ಇದು ಆದಿಕಾಂಡದ ನಂತರ ಪ್ರಕಟಣೆಗಿಂತ ಮೊದಲು ಸಿಗುವಂತದ್ದಾಗಿದೆ. जिसके पास भी आप उसको निकाल के पढ़ेंगे। ಯಾರ ಹತ್ರ ಇದೆಯೋ ಅವ್ರು ತೆಗೆದು ಓದೋಣ ಇದನ್ನ. ಯೆಶಾಯ 43ನೇ ಅಧ್ಯಾಯ 18 19. सुनिए द 18 वर्ड 18ನೇ ವಚನ ಹೇಳ್ತದೆ. अगर उसको आप ध्यान से देखेंगे ಅದನ್ನ ನೀವು ಲಕ್ಷ್ಯ ಕೊಟ್ಟು ನೋಡುವಾಗ ये कमांडमेंट्स है। यहाँ जितने भी लोग हैं ಅಲ್ಲಿ 18ನೇ ಅಧ್ಯಾಯ ಅಲ್ಲೊಂದು ಇಲ್ಲಿ ಎಷ್ಟು ಜನ ಇದೀವೋ ಎಲ್ಲರಿಗೂ ಅದು ಒಂದು ಆಜ್ಞೆಯ ರೂಪದಲ್ಲಿದೆ. एक दूसरे का हाथ पकड़ के बोले ये आज्ञा है। ಪಕ್ಕದವ್ರ ಕೈ ಹಿಡ್ಕೊಂಡು ಹೇಳ್ರಿ ಇದು ಆಜ್ಞೆ. बोलिए ना, देख के अगल बगल वाले ಅಕ್ಕ ಪಕ್ಕದವ್ರು ನೋಡಿ ಅವ್ರ ಕೈ ಹಿಡಿದು ಹೇಳ್ರಿ ಇದು ಒಂದು ಆಜ್ಞೆ. अब ये आज्ञा क्या है उसको ध्यान से सुनना। ಈಗ ನಿಮ್ಮ ಆಜ್ಞೆಯನ್ನ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. वहाँ ऐसा लिखा हुआ है ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. आप बीती हुई घटनाओं को स्मरण नहीं करना। ನೀವು ನಡೆದು ಹೋದಂತ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. This is the commandment. ಇದು ಆಜ್ಞೆ. अब मेरा क्वेश्चन ये है, ನನ್ನ ಪ್ರಶ್ನೆ ಏನಂದ್ರೆ ऐसा कोई व्यक्ति है जो ये बोलेगा मेरा पास्ट में कुछ भी नहीं हुआ? ಯಾರಾದ್ರೂ ಈ ತರವಾದಂತ ವ್ಯಕ್ತಿಗಳಿದ್ದಾರ? ಇಲ್ಲ ಪಾಸ್ಟರ್ ನನ್ನ ಹಿಂದಿನ ಜೀವಿತದಲ್ಲಿ ಅಂತದೇನು ಜರಗೇ ಇಲ್ಲ ಅಂತ ಹೇಳುವಂತ. सब कुछ अच्छा हुआ, ಎಲ್ಲವೂ ಒಳ್ಳೇದಾಗೆ ಜರುಗಿತು. किसी ने कान के नीचे नहीं बजाया, ಯಾರು ನನ್ನ ಕಿವಿ ಕೆಳಗಡೆ ಒಂದು ವರ್ತನ ಹೊಡೆದಿಲ್ಲ, किसी ने गाली नहीं दिया, ಯಾರು ನನಗೆ ಬೈದೇ ಇಲ್ಲ, किसी ने धोखा नहीं दिया, ಯಾರು ನನಗೆ ಮೋಸನೇ ಮಾಡಿಲ್ಲ. ऐसा कोई व्यक्ति है? ಈ ತರ ಇರುವಂತ ವ್ಯಕ್ತಿಗಳು ಯಾರಾದ್ರೂ ಇಲ್ಲಿ ಇದ್ದೀವ? है तो उठ के बाहर चले जाना, ಆ ತರವಾದ ಯಾರಾದ್ರೂ ಇದ್ರೆ ಎದ್ದು ಹೊರಗಡೆ ಹೋಗ್ರಿ. क्योंकि ये वचन उनके लिए है। ಯಾಕಂದ್ರೆ ಈ ವಚನ ಅವ್ರಿಗೋಸ್ಕರ ಅಲ್ಲ. ये वचन उन लोगों के लिए ಇದು है ಯಾರಿಗೋಸ್ಕರ ಅಂದ್ರೆ जिसके पास्ट में कई सारे बातें हुआ, ಅವರ ಹಿಂದೆ ಭೂತ ಕಾಲದಲ್ಲಿ ಅನೇಕ ಸಂಗತಿಗಳು ಜರುಗಿದಂತದ್ದು, लाइफ में कई कड़वा अनुभव हुआ, ಅವರ ಜೀವಿತದಲ್ಲಿ ಅನೇಕ ಕೈ ಅನುಭವ ಹೊಂದಿದಂತ, कई लोगों से धोखा मिला, ಎಷ್ಟೋ ಜನರೊಂದಿಗೆ ಅವರಿಗೆ ಮೋಸ ಆಗಿದೆ, कई लोग मिसयूज करके छोड़ ಎಷ್ಟೋ दिए, ಜನರು ಅವ್ರನ್ನ ತಪ್ಪಾಗಿ ಉಪೇಕ್ಷಿಸಿ कई ಬಿಟ್ಟಿದ್ದಾರೆ, लोगों ने प्रॉमिस किया और उसको छोड़ दिया, ಎಷ್ಟೋ ಜನರು ಅವರಿಗೆ ವಾಗ್ದಾನ ಮಾಡಿದ್ರು ಅದನ್ನ ಪೂರೈಸಲಿಲ್ಲ. आपके अपने ही लोग आपको धोखा देके निकले। ಸ್ವಂತ ನಮ್ಮವರೇ ನಮಗೆ ಮೋಸ ಮಾಡಿದಂತ ಜನರು. हालेलुया। ಹಲ್ಲೆಲೂಯಾ. अगर आप वो लोग हैं, ಆ ತರವಾದ ಜನರಲ್ಲಿದ್ರೆ, आप ऐसे लोग हैं, ನೀವು ಆ ತರವಾದ ಜನರಾಗಿದ್ದೀರಿ, तो ये वचन आपके लिए है। ಇದು ಈ ವಾಕ್ಯ ನಿಮಗಾಗಿಯೇ. The 43 verse 18 बोलता है, this is the commandment. 43ನೇ ಅಧ್ಯಾಯ 18ನೇ ವಚನ ಹೇಳ್ತದೆ ಅದು ಒಂದು ಆಜ್ಞೆ. आप बीती हुई घटनाओं को स्मरण मत करना ನಡೆದಂತ ಘಟನೆಗಳನ್ನ ತಿರುಗಿ ಅದನ್ನ ನೆನಪು ಮಾಡಿಕೊಳ್ಳಬೇಡ. और प्राचीन काल की बातों पर मन नहीं लगना। ಪುರಾತನವಾದ ಸಂಗತಿಗಳ ಮೇಲೆ ಮನಸ್ಸಿಡಬೇಡ. हालेलुया। ಹಲ್ಲೆಲೂಯಾ.
प्रभु तो इसको निकाल के फेंक। ಅದನ್ನ ಕಿತ್ತು ಬಿಸಾಡು ಬಿಡಿ ಅಂತ ಕರ್ತನೆ ಹೇಳ್ತಾ ಇದ್ದಾನೆ. जब पुराना बातें रहेगा, ಎಲ್ಲಿವರೆಗೂ ಹಳೆಯ ಮಾತುಗಳು ಇರ್ತದೋ नया चीज में तेरे अंदर नहीं कर सकता। ಹೊಸ ಸಂಗತಿಗಳನ್ನ ನೀನು ಒಳಗಡೆ ನನಗೆ ಮಾಡಕ್ ಆಗುವುದಿಲ್ಲ. इसको निकाल के जब तू फेंकेगा, ಯಾವಾಗ ನೀನು ಹಳೆದನ್ನ ಕಿತ್ತು ಬಿಸಾಕ್ತೀಯೋ, जब ये खाली होगा, ಯಾವಾಗ ಒಳಗಡೆ ಖಾಲಿ ಆಗ್ತದೋ, तब नया काम में तेरे अंदर करूंगा। ಆಗ ಹೊಸ ಸಂಗತಿಗಳನ್ನ ನೀನು ಒಳಗಡೆ ನಾನು ಮಾಡ್ತೇನೆ. कितने लोग चाहते हैं प्रभु मेरे जीवन में भी नया काम। ಎಷ್ಟು ಜನ ಆಸೆ ಪಡ್ತೀರಿ ಕರ್ತನ ನನ್ನ ಜೀವಿತದಲ್ಲಿ ಹೊಸ ಸಂಗತಿಯನ್ನು ಮಾಡಲಿ ಎಂಬುದಾಗಿ. तो आज चिल्लाना पड़ेगा। ಅವರು ಮಾತ್ರ ಕೂಗಲೇಬೇಕು ಇವತ್ತು. इसलिए अन्ना एक जबरदस्त खाना खिलाया। ಅದಕ್ಕಾಗಿಯೇ ಸೇವಕರು ಅದ್ಭುತವಾದಂತಹ ಊಟವನ್ನ ಮೊದಲೇ ನಮಗೆ ಬಡಿಸಿದರು. चिकन और मटन क्यों नहीं खिलाया पता है? ಯಾಕೆ ಮಟನ್ ಚಿಕನ್ ಕೊಟ್ಟಿಲ್ಲ ಗೊತ್ತಾ? ज्यादा चिल्लाएंगे तो अंदर से चिकन की आवाज करेगा। ಯಾಕಪ್ಪ ಗಟ್ಟಿಯಾಗಿ ಕೂಗಿದ್ರೆ ಆ ಒಳಗಿಂದ ಕೋಳಿ ಸಾಕು ಹೋಗ್ತದೆ ಎಂಬುದಾಗಿ. हालेलुया। Hallelujah. क्या बोलो ध्यान से सुनो। ನಾನು ಹೇಳುವಂತದ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ. आज जितना भी कड़वा बात अंदर है, ಎಂತೆಂತ ವಿಷಕರವಾದಂತ ವಿಷಯಗಳು ಕೈಯಾದ ಅನುಭವಗಳು ಒಳಗಿದ್ದಾಗ್ಯೂ ಸಹ या कुछ लोग ऐसे लोग हैं ಆ ತರವಾದಂತ ಕೆಲವು ಜನರು ಇದ್ದೀರಿ, धोखा मिला उस धोखा को बर्दाश्त नहीं कर पाए। ನಿಮಗೆ ಮೋಸ ಆಯ್ತು, ಆ ಮೋಸವನ್ನ ಸಹಿಸಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಇರಲಿಲ್ಲ. मरने का प्रयास किए, ಸಾಯುವಂತ ಪ್ರಯತ್ನ ಸಹ ಮಾಡಿದ್ರಿ, फिर भी बच गए। ಆದ್ರೂ ಸಹ ಕಾಪಾಡಲ್ಪಟ್ರಿ. उसके बावजूद भी ಅದಾದ್ರೂ ಸಹ वही चीज बार बार आपके माइंड में शैतान लेकर आता ಆದ್ರೆ ಆ ಕಹಿ ಅನುಭವದ ಆಲೋಚನೆಗಳೇ ಮತ್ತೆ ಮತ್ತೆ ಸೈತಾನ್ ನಿಮ್ಮ ಆಲೋಚನೆ ತೆಗೆದುಕೊಂಡು ಬರ್ತಾ ಇದ್ದಾನೆ. है। प्रभु बोलता है साफ कर दो, ಆದ್ರೆ ಕರ್ತನ ಹೇಳುವಂತ ಮಾತು ಈ ಮಧ್ಯಾಹ್ನ सारा एरिया साथ में तुझे अलग कर देगा। ಆ ಎಲ್ಲ ವಿಷಯಗಳಲ್ಲಿ ಪ್ರದೇಶಗಳನ್ನ ನಿನ್ನನ್ನು ನಾನು ಬೇರೆ ಮಾಡ್ತೇನೆ ಅಂತ ಕರ್ತನ ಹೇಳಿದ್ದಾನೆ. हालेलुया। Hallelujah. जब ये पुराना निकलेगा, ಯಾವಾಗ ಹಳೆಯ ಸಂಗತಿ ಹೊರಗೆ ಬರ್ತದೋ तब परमेश्वर बोलता स्वर्ग का स्टैंडर्ड का नया काम तेरे अंदर में करूंगा। ಅವ ಕರ್ತನ ಹೇಳುವಂತ ಮಾತು ಪರಲೋಕದ ಯೋಗ್ಯತೆ ಪ್ರಕಾರ ಹೊಸ ಕಾರ್ಯ ನಿನ್ನ ಒಳಗಡೆ ಪ್ರಾರಂಭವಾಗ್ತದೆ ಎಂಬುದಾಗಿ. अगर न्यू टेस्टमेंट में आप पढ़ेंगे, ನೀವು ಹೊಸ ಒಡಂಬಡಿಕೆ ಓದುವಾಗ बाइबल में ऐसा लिखता है पुराना मशकू में नया दाखरस नहीं डाला जा सकता। ಅಲ್ಲಿ ಹೊಸ ಒಡಂಬಡಿಕೆ ನೋಡ್ತೇವೆ ನಾವು, ಹಳೆ ಪುತ್ತಲಿಯಲ್ಲಿ ಹೊಸ ದ್ರಾಕ್ಷರಸ ಹಾಕಲಾಗುವುದಿಲ್ಲ. You know why? ಯಾಕೆ ಗೊತ್ತಾ? नया दाखरस का नेचर है वो फैलने का काम करता है। ಹೊಸ ದ್ರಾಕ್ಷರಸದ ಗುಣ ಏನಂದ್ರೆ ಅದು ಹರಿದು ಹರಿಯುವಂತದ್ದು, ಹರಿದೋಗುವಂತದ್ದು. जब पुराना मस्क क्या वो एक जगह सुपुड़ के रहता है, ಆದ್ರೆ ಹಳೆ ದ್ರಾಕ್ಷರಸ ಏನಪ್ಪಾ ಅದು ಒಂದೇ ಕಡೆ ಶೇಖರಿಸಲ್ಪಟ್ಟಾಗ ಇತ್ತು. अगर ये नया दाखरस उसके अंदर आएगा ಹಳೆ ಪುತ್ತಲಿಯಲ್ಲಿ ಹೊಸ ದ್ರಾಕ್ಷರಸ ಹಾಕುವಾಗ तो पुराना मस्क जो फैलने का काम नहीं करता है, ಅದು ಹಳೆ ಒಂದು ಪುತ್ತಲಿ ಅದು ಹಿಕ್ಕುವಂತ ಒಂದು ಕೆಲಸ ಏನ್ ಮಾಡುವುದಿಲ್ಲವೋ, जब ये नया दाखरस आएगा ಯಾವಾಗ ಹೊಸ ದ್ರಾಕ್ಷರಸ ಬರ್ತದೋ इसको फाड़ के रख देगा। ಆ ಪುತ್ತಲಿಯನ್ನು ಹರಿದ ಆಗ್ತದೆ. नहीं समझ पाया ಅರ್ಥ ಆಗ್ಲಿಲ್ಲ. ब्रदर? चिकन ये खाना इससे हट गया, सब्जी इससे हट गया, ಸೇವಕರ ಅನ್ನ ಒಂದ್ ಕಡೆ ಹೋಗಿದೆ, ಪಲ್ಯ ಒಂದ್ ಕಡೆ ಹೋಗಿದೆ, रोटी कहीं और गया ब्रदर। ಆ ರೊಟ್ಟಿ ಎಲ್ಲ ಬೇರೆ ಕಡೆ ಹೋದಂಗಿದೆ. अब जब तीनों एक साथ आएगा तब आवाज निकलेगा। ಆ ಮೂರು ಒಂದ್ ಕಡೆ ಬಂದಾಗ ಮಾತ್ರ ಶಬ್ದ ಬರ್ತದೆ ಎಂಬುದಾಗಿ. मैं क्या बोल रहा हूँ? ನಾನೇನ್ ಹೇಳ್ತಾ ಇದ್ದೇನೆಂದ್ರೆ, अगर पुराना वाला बातों को पकड़ के बैठेंगे, ಹಳೆ ಮಾತುಗಳನ್ನ ನಾವು ಇಟ್ಕೊಂಡು ಕೂಡುದಾದ್ರೆ अब परमेश्वर ये नया बात डालेगा, ಆ ದೇವರು ಹಾಕುವಂತ ಈ ಹೊಸ ಮಾತು आपको फाड़ देगा। ಅದು ನಿಮ್ಮನ್ನ ಹರಿದಾಕ್ಬಿಡ್ತದೆ. और प्रभु बोलता है मैं तुझे फाड़ना नहीं चाहता हूँ। ಆದ್ರೆ ಕರ್ತನ ಹೇಳುವಂತ ಮಾತು ನಿನ್ನನ್ನು ಹರಿಯುವಂತದ್ದು ಹಿಗ್ಗುವಂತ ಮಾಡುವಂತದ್ದು ನನಗೆ ಇಷ್ಟ ಅಲ್ಲ. इसलिए पुराना हर एक चीज को तो निकाल के फेंक। ಅದಕ್ಕೆ ಹಳೆಯ ಸಂಗತಿಗಳನ್ನೆಲ್ಲ ಕಿತ್ತು ಬಿಸಾಕು. जब ये नया चीज आएगा, ಯಾವಾಗ ಹೊಸ ಸಂಗತಿ ಬರ್ತದೋ सब कुछ तेरे लिए नया करके देगा। ಎಲ್ಲ ನಿನಗಾಗಿ ಹೊಸದಾಗಿ ಮಾಡುವಂತ. अगल बगल वाले का हाथ पकड़ उसको देख के बोलो। ಅಕ್ಕ ಪಕ್ಕದವರ ಕೈ ಹಿಡ್ಕೊಂಡು ಅವ್ರನ್ನ ನೋಡ್ತಾ ಹೇಳ್ರಿ. अगर आपके अगल बगल में कुछ भी नहीं है, ಒಂದ್ ವೇಳೆ ನಿಮ್ ಪಕ್ಕದಲ್ಲಿ ಯಾರು ಇಲ್ದೆ ಅಂದ್ರೆ अपने हाथ पे ऐसा पकड़ के उसको बोलना ನಿಮ್ ಕೈಯನ್ನ ನೀವೇ ಹಿಡ್ಕೊಂಡು ಹೇಳ್ರಿ, ಪಕ್ಕದಲ್ಲಿ ಯಾರು ಇಲ್ದಂತವ್ರು. हालेलुया। Hallelujah. बोले पुराना चीजों को फेंकना है, ಹಳೆಯ ಸಂಗತಿಗಳನ್ನ ಬಿಸಾಕು. तब परमेश्वर नया चीजों को करेगा। अब क्वेश्चन है, ध्यान से सुनना। ಪ್ರಶ್ನೆ ಏನಂದ್ರೆ, किस किस को पुराने चीज में जीवन जीना है? ಎಷ್ಟು ಜನರಿಗೆ ಹಳೆಯ ಸಂಗತಿಯಲ್ಲೇ ಜೀವಿತ ಜೀವಿಸಬೇಕೆಂಬುದಾಗಿ ಇಷ್ಟ? बोलिए ना हाँ या ना। ಹೌದಾ ಇಲ್ಲ ಎಂದು? हाँ। तो कितने लोगों को नया वाला में जीवन जीना है? ಎಷ್ಟು ಜನರಿಗೆ ಹೊಸ ಜೀವಿತದ ಜೀವಿಸಬೇಕು? तो अभी चिल्लाना पड़ेगा, ಈ ಕೂಗ್ಲೇಬೇಕೀಗ, है ना? पुराना चीज नया चीज होना है, ಹಳೆಯ ಸಂಗತಿ ಹೊಸದಾಗ್ಬೇಕಾಗಿದ್ರೆ
तो उसको लिए मुंह खोलना पड़ेगा। ಅದಕ್ಕಾಗಿ ಬಾಯಿ ತೆರಲೇಬೇಕಾಗ್ತದೆ. भले लिपस्टिक नीचे गिरे ಆ ಲಿಪ್ಸ್ಟಿಕ್ ಸೆಟ್ಟಿ ಹೋಗ್ಲಿ, या आपका तंबाकू नीचे गिरे, ನಿಮ್ ಒಳಗ್ ತಂಬಾಕ್ ಸೆಟ್ಟಿ ಹೊರಗ್ ಬಿಡ್ಲಿ, गिरना है तो गिरने दीजिए, ಅದು ಏನ್ ಬಿಡದಾಗ ಬೀಳಕ್ ಬಿಡ್ರಿ ಅದನ್ನ. क्योंकि स्वर्ग का स्टैंडर्ड का नया काम होने जा रहा है। ಯಾಕಂದ್ರೆ ಸ್ವರ್ಗದ ಯೋಗ್ಯತೆ ಪ್ರಕಾರ ಹೊಸ ಕಾರ್ಯ ನಮ್ಮ ಒಳಗಡೆ ಜರಲಿಕ್ಕೆ ಪ್ರಾರಂಭವಾಗ್ತದೆ. कोई लोग चिल्ला के बोल रहे न्यू थिंग्स, ಯಾರಾದ್ರೂ ಕೂಗಿ ಹೇಳಿ ಹೊಸ ಸಂಗತಿಗಳು. हालेलुया। अब इसके अंदर जाते हैं। ಈಗ ಇನ್ನು ಆಳವಾಗಿ ಹೋಗೋಣ. होल बाइबल में आप जब देखेंगे, ಇಡೀ ಸತ್ಯವೇದದಲ್ಲಿ ನಾವು ನೋಡುವಾಗ परमेश्वर जब भी कोई भी काम को किया, ಯೇಸು ಕರ್ತನು ಯಾವ್ದಾದ್ರು ಸಂಗತಿ ಮಾಡುವಾಗ हमेशा ब्रांड न्यू काम को, ಆತನು ಯಾವಾಗ್ಲೂ ಹೊಸ ಸಂಗತಿಗಳನ್ನೇ ಮಾಡಿದ. होल बाइबल में आप सर्च करके देखें, ಇಡೀ ಸತ್ಯವೇದದಲ್ಲಿ ಹುಡುಕಿ ನೋಡಿರ್ಬೇಕಾದ್ರೆ कभी भी वो पुराना काम को वो पैंट उंट लगा के नया दिखाया नहीं। ಯಾವತ್ತು ಹಳೆ ಸಂಗತಿಗಳಿಗೆ ಬಣ್ಣ ಸುಣ್ಣ ಹಚ್ಚಿ ಆತನು ಹೊಸದಾಗಿ ಮಾಡಿಕೊಟ್ಟಿಲ್ಲ. ये मेरा और आपका नेचर, ಇದು ನಾನು ನೀವು ಮಾಡುವಂತ ಕೆಲಸ. स्वर्ग का बादशाह का नेचर क्या है पता ಆ है? ಸ್ವರ್ಗದ ರಾಜನ ಕೆಲಸ ಏನಂದ್ರೆ वो जब भी किया, चाहे वो छोटा हो चाहे वो बड़ा हो, ಅವತ್ತು ಆತನ ಮಾಡುವಂತ ಕಾರ್ಯ ಚಿಕ್ಕದಾಗಿರ್ಲಿ ದೊಡ್ಡದಾಗಿದ್ದಾಗ್ಯೂ हमेशा ब्रांड न्यू काम को किया। ಅದು ಯಾವತ್ತು ಹೊಸ ಕಾರ್ಯ ಅದಾಗಿರ್ತದೆ. हालेलुया। Hallelujah. या इतने लोग बैठे हैं, ಇಲ್ಲಿ ಇಷ್ಟೇ ಜನ ಕೂತ್ಕೊಂಡಿದ್ರಲ್ಲ, अगल बगल वालों का थंब एक जैसा दिखता है क्या? ಇಷ್ಟು वो ಜನ लकी ಕೂತ್ಕೊಂಡಾಗ ಸಹ ಎಲ್ಲರದ್ದು ಹೆಬ್ಬೆರಳು ಒಂದೇ ತರ ಇರ್ತದ? ये प्रूफ है। ಇದೇ ಒಂದು ಸಾಕ್ಷಿ. हालेलुया। Hallelujah. नहीं पता इतना अच्छा से क्यों बैठे आप लोग। ನನಗೆ ಗೊತ್ತಿಲ್ಲ ಇಷ್ಟು ಶಾಂತವಾಗಿ ಸುಮ್ಮನೆ ಯಾಕೆ ಕೂತೀರ ಅಂತೇಳಿ. मैं क्या बोल रहा हूँ, ನಾನೇನ್ ಹೇಳ್ತಾ ಇದ್ದೇನಂದ್ರೆ परमेश्वर जब भी किया वो ब्रांड न्यू काम को किया। ಕರ್ತನು ಯಾವಾಗಾದ್ರೂ ಆತನು ಕಾರ್ಯ ಮಾಡಿದಾಗ ಹೊಸ ಸಂಗತಿಗಳನ್ನ ಆತನು ಮಾಡಿದ. आज भी करेगा, कल भी करेगा, परसों भी करेगा। ಆತನು ಇವತ್ತು ಮಾಡುವಂತನಾಗಿದ್ದಾನೆ, ನಾಳೆನೂ ಮಾಡ್ತಾನೆ, ನಾಡ್ದೂ ಮಾಡ್ತಾನೆ. हालेलुया। Hallelujah. फॉर एग्जांपल, ಉದಾಹರಣೆಗಾಗಿ एक दिन परमेश्वर नोवा को बोला, ಒಂದು ದಿನ ಕರ್ತನ ನೋಹನಿಗೆ ಹೇಳ್ದ, ए नोवा तू सब जाको लोगों को जाके बोल, ಎಲ್ಲಾ ಜನರಿಗೆ ನೀನು ಹೋಗಿ ಹೇಳು, मैं पृथ्वी पर वर्षा गिराने पर। ನಾನು ಭೂಮಿಯ ಮೇಲೆ ಮಳೆಯನ್ನ ಕಳಿಸ್ಲಿಕ್ಕಿದ್ದೇನೆ. हालेलुया। बेचारा नोवा ऐसे दीदी लोग के पास आके बोलने लगा, ಇದೇ ರೀತಿಯಲ್ಲಿ ಸಹೋದರಿಯರ ನಡುಕು ಹೋಗಿ ಆ ನೋಹ ಹೇಳಿಕ್ ಪ್ರಾರಂಭ ಮಾಡ್ದ. सिस्टर ಸಿಸ್ಟರ್, कल रात को परमेश्वर दर्शन में बातचीत ನಿನ್ನೆ किया ರಾತ್ರಿ ಕರ್ತನ ದರ್ಶನದಲ್ಲಿ ಮಾತಾಡ್ದ. और परमेश्वर बोल रहा है ಕರ್ತನು ಹೇಳ್ದ, मैं पृथ्वी पर वर्षा गिराने पर। ನಾನು ಭೂಮಿಯ ಮೇಲೆ ಮಳೆಯನ್ನ ಸುರಿಸ್ತೇನೆ. तो वो सिस्टर थोड़ा खतरनाक सिस्टर, ಆ ಸಹೋದರಿ ಬಹಳ ಭಯಂಕರವಾದ ಸಹೋದರಿ ಆಗಿದ್ರು. वो नोवा को ऊपर से नीचे देखी, ಆ ನೋಹನನ್ನ ಮೇಲಿಂದ ಕೆಳಗಡೆ ನೋಡಿ, तो नाव बनाते बनाते सटिया गया। ನೀನು ನಾವೇನೋ ಕಟ್ತಾ ನೀನು ಹುಚ್ಚನಾಗಿದ್ದಿ. तू बोल रहा है वर्षा होगा, ನೀನ್ ಹೇಳ್ತಾ ಇದ್ದಿ ಮಳೆ ಬರ್ತದೆ ಎಂಬುದಾಗಿ. मैं कितना सालों से यही जिंदा हूँ, ನಾನು ಎಷ್ಟೋ ವರ್ಷಗಳಿಂದ ನಾನು ಇದೇ ಭೂಮಿ ಮೇಲೆ ಜೀವಿಸ್ತಾ ಇದ್ದೇನೆ. आज तक स्वर्ग से ऊपर से नीचे वर्षा गिरते हुए मैंने ಇಲ್ಲಿವರೆಗೂ ಸ್ವರ್ಗದಿಂದ ಮಳೆ ಬೀಳುವಂತದ್ದು ನೋಡೇ ಇಲ್ಲ. और तू एक नया बात बोल रहा है, ಆದ್ರೆ ನೀನ್ ಇವತ್ತು ಒಂದು ಹೊಸ ಸಂಗತಿಯನ್ನು ಹೇಳ್ತಾ ಇದ್ದಿ. और वो नया बात डाइजेस्ट नहीं हो रहा है मेरे को। ಆ ಒಂದು ಹೊಸ ಸಂಗತಿ ಜೀರ್ಣಿಸಿಕೊಳ್ಳಲಿಕ್ಕೆ ಆಗ್ತಿಲ್ಲ. नवा उसको देखा, ठीक है दीदी मैं चलता हूँ। ನೋಹ ಆಕೆಯನ್ನ ನೋಡ್ದ, ಸರಿ ಅಕ್ಕ ಅಂತ ಹೇಳಿ ಮುಂದೆ ಹೋದ. फिर एक अन्ना के पास गया, ಇನ್ನೊಬ್ಬ ಸಹೋದರನ ಕಡೆ ಹೋದ. उसको बोलने लगा, ಅವ್ರಿಗೆ ಹೇಳಿದ್ರು, सर ಸರ್ कल रात को परमेश्वर मेरे से बातचीत किया ನಿನ್ನೆ ರಾತ್ರಿ ಕರ್ತನು ದೇವರು ನನ್ನ ಸಂಗಡ ಮಾತಾಡಿದ. और परमेश्वर बोल रहा मैं इस पृथ्वी पर वर्षा गिराने। ದೇವರು ಹೇಳ್ದ, ಈ ಭೂಮಿ ಮೇಲೆ ನನ್ನ ಮಳೆಯನ್ನ ಕಳಿಸ್ತೇನೆ. तो ये जेंटलमैन ये अक्का से और खतरनाक था। ಈ ಒಬ್ಬ ವ್ಯಕ್ತಿ ಈ ಅಕ್ಕನಿಗಿಂತ ಭಯಂಕರವಾದ ವ್ಯಕ್ತಿ. बोलने लगा तू पागल हो गया, ನೋಹನಿಗೆ ಹೇಳ್ದ, ನೀನು ಹುಚ್ಚನಾಗಿ, सठी आ गया, ನಿನಗೆ ಜ್ಞಾನ ಕಡಿಮೆ ಆಗಿದೆ, तू बोल रहा बारिश होगा। ನೀನ್ ಹೇಳ್ತಾ ಇದೀಯ ಮಳೆ ಆಗ್ತದೆ ಎಂಬುದಾಗಿ. मैं कई सालों से इस पृथ्वी पर हूँ, ಎಷ್ಟೋ ವರ್ಷಗಳಿಂದ ನಾನು ಭೂಮಿ ಮೇಲೆ ಜೀವಿಸ್ತಾ ಇದ್ದೇನೆ. आई एम ओल्डेस्ट पर्सन, ನಾನು ಬಹಳ ವೃದ್ಧನಾದಂತ ವ್ಯಕ್ತಿ. मैंने अभी तक स्वर्ग से वर्षा होते हुए मैंने देखा। ಇಲ್ಲಿವರೆಗೂ ಸ್ವರ್ಗದಿಂದ ಮಳೆ ಬೀಳುವಂತದನ್ನ ನಾವು ನೋಡೇ ಇಲ್ಲ ಎಂಬುದನ್ನ. नोवा एक ब्रांड न्यू बात बोल रहा था लोगों को, ಆ ನೋಹನು ಹೊಸದಾದಂತ ಸಂಗತಿಯನ್ನ ಜನರಿಗೆ ಹೇಳ್ತಾ ಇದ್ದ. और वो ब्रांड न्यू बात किसी को डाइजेस्ट नहीं हो रहा ಆ है। ಒಂದು ಹೊಸ ಮಾತು ಯಾರಿಗೂ ಜೀರ್ಣಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. क्यों लोग विश्वास नहीं कर रहे थे? ಯಾಕೆ ಜನರು ನಂಬ್ತಾ ಇರ್ಲಿಲ್ಲ ಅಂದ್ರೆ, कि स्वर्ग से वर्षा होगा बोलने से सब लोग विश्वास नहीं कर रहे। ಸ್ವರ್ಗದಿಂದ ಮಳೆ ಬರ್ತದೆ ಎಂಬುದಾಗಿ ಹೇಳುವಾಗ ಯಾಕೆ ಜನರು ನಂಬ್ತಾ ಇಲ್ಲ ಅಂದ್ರೆ, तब परमेश्वर पृथ्वी को ओस से सींचा करता था। ಯಾಕಂತಂದ್ರೆ ಕರ್ತನು ಅಲ್ಲಿವರೆಗೆ ಭೂಮಿಯನ್ನ ಮಂಚಿನಿಂದ ಆತನ ತಪ್ಪು ಮಾಡ್ತಾ ಇದ್ದ,
ವಹಿಸ್ತಾ ಇದ್ದ. इसलिए लोग वर्षा बोलने से उनके लिए उस समय एक नया बात था। ಅದಕ್ಕಾಗಿ ಆ ಕಾಲದ ಜನರಿಗೆ ಮಳೆ ಅಂದ್ರೆ ಒಂದು ಹೊಸ ಸಂಗತಿ ಆಗಿತ್ತು. किसी ने भी डाइजेस्ट नहीं किया। ಯಾರು ಅದನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ಆಗ್ಲಿಲ್ಲ. पर बाइबल क्या बोलती है? ಆದ್ರೆ ಬೈಬಲ್ ಏನ್ ಹೇಳ್ತದಂದ್ರೆ, उस दिन के बाद ಆ ದಿನದ ನಂತರ 40 दिन और 40 रात केवल वर्षा हुआ। 40 ಹಗಲು 40 ರಾತ್ರಿ ಬರೇ ಮಳೆ ಆಗ್ತಾ ಇತ್ತು. 120 साल नोवा प्रचार किया। 120 ವರ್ಷ ನೋಹ ಪ್ರಸಂಗಿಸಿದ. वो भी धर्म का प्रचार किया। ಅದು ನೀತಿಯ ಬೋಧನೆಯನ್ನ. एक भी व्यक्ति जहाज तक नहीं आया। ಆದ್ರೆ ಒಬ್ಬ ವ್ಯಕ್ತಿ ಸಹ ನಾವೇ ಬಳಿಗೆ ಬರಲೇ ಇಲ್ಲ. मैं बोलता हूँ पूरा ब्रह्मांड का बाइबल का वन ऑफ द ग्रेटेस्ट प्रचारक यही है। ಬೈಬಲ್ ನಲ್ಲಿ ಇಡೀ ಪ್ರಪಂಚದ ಒಂದು ಶ್ರೇಷ್ಠವಾದ ಪ್ರಸಂಗಿಕನು ಈತನೇ. अगर मैं और आप मिनिस्ट्री में हैं, ನಾನು ನೀನು ಸೇವೆಯಲ್ಲಿರುವುದಾದ್ರೆ एक हफ्ता जबरदस्त आपने प्रचार किया, ಒಂದು ವಾರ ನಾವು ಅದ್ಭುತವಾಗಿ ನಾವು ಪ್ರಸಂಗಿಸಿದ್ವಿ. एक भी व्यक्ति प्रभु को ग्रहण नहीं किया, ಒಬ್ಬ ವ್ಯಕ್ತಿನೂ ಕರ್ತನನ್ನ ಸ್ವೀಕರಿಸಲಿಲ್ಲ ಅಂದ್ರೆ, एक भी व्यक्ति प्रभु के पास नहीं ಒಬ್ಬ आएगा, ವ್ಯಕ್ತಿನೂ ಕರ್ತನ ಬಳಿಗೆ ಬರಲಿಲ್ಲವಾದ್ರೆ उसका अगले हफ्ता आप कैसे प्रचार करेंगे? ಆದ್ರೆ ಬರುವಂತ ವಾರ ನಮ್ಮ ಪ್ರಸಂಗ ಹೇಗಾಗಿರ್ತದೆ? कुछ लोग तो बोले अरे प्रभु छोड़, प्रभु तू अपना रास्ता रख, मैं अपना रास्ता, मेरा को अपना काम करना है। ಕರ್ತನೆ ಬಿಡಪ್ಪ, ನಿನ್ನ ಮಾರ್ಗ ನೀನ್ ನೋಡ್ಬೇಕಂತ, ನನ್ನ ಮಾರ್ಗ ನಾನ್ ನೋಡ್ಕೊಂತೀನಿ, ನನ್ ಬಿಟ್ಬಿಡು ಕರ್ತನೆ ಅಂತ ಹೇಳ್ತೇವೆ ನಾವು. हालेलुया। ಅದಲ್ಲೋಯ. बट आप सोच के देखिए 120 साल उसने धर्म का प्रचार किया, ಯೋಚನೆ ಮಾಡಿ ನೋಡ್ರಿ, 120 ವರ್ಷ ಆತನು ಪ್ರಸಂಗಿಸಿದ. 120 साल उसने जहाज को बनाया। 120 ವರ್ಷ ಆ ನಾವೆಯನ್ನ ಕಟ್ಟಿದ. बट आप न्यू टेस्टमेंट में अगर सेकंड पीटर में आप पढ़ेंगे, वहां लिखता नोवा धर्म का प्रचारक था। ಎರಡನೇ ಪೇತ್ರನ ಪತ್ರಿಕೆಯಲ್ಲಿ ನೋಡುವಾಗ ಅಲ್ಲಿ ನೋಡ್ತೇವೆ ನಾವು, ನೋಹನು ನೀತಿಯನ್ನ ಬೋಧಿಸುವಂತವನಾಗಿದ್ದ. बट धर्म का प्रचार किया, ಆದ್ರೆ ಆತನ ನ್ಯಾಯವಾದಂತ ಸಂಗತಿಗಳನ್ನ ಬೋಧಿಸಿದ, राइचियसनेस का प्रचार किया, ನೀತಿಯ ಬೋಧನೆಯನ್ನ ಮಾಡಿದ. एक भी आत्मा नहीं बचा। ಆದ್ರೆ ಒಂದು ಆತ್ಮ ಸಹ ಅವನು ಗೆಲ್ಲಿಲ್ಲ. हालेलुया। ಹಲ್ಲೆಲೂಯಾ. अगर आप बाइबल को अच्छा से पढ़ेंगे, ಆದ್ರೆ ಬೈಬಲ್ ಅನ್ನ ಸರಿಯಾಗಿ ಓದುವಾಗ पूरा ब्रह्मांड में घूम घूम के नोवा प्रचार किया, ಇಡೀ ಭೂಲೋಕವೆಲ್ಲ ಆತನು ತಿರುಗಾಡಿ ಆತನು ಪ್ರಸಂಗಿಸಿದ. एक भी आत्मा जहाज के पास नहीं आया, ಒಂದು ಆತ್ಮನು ಸಹ ನಾವೇ ಕಡೆಗೆ एक ಬರಲಿಲ್ಲ. भी व्यक्ति जहाज के पास नहीं आया। ಒಬ್ಬ ವ್ಯಕ್ತಿ ಸಹ ನಾವೇ ಹತ್ತಿರ ಸಹ ಬರಲಿಲ್ಲ. बट जिसके पास गया नहीं, वो सारे जानवर लोग नाव के पास। ಆದ್ರೆ ಯಾರ ಹತ್ರ ಹೋಗಿ ನಾವೇ ಪ್ರಸಂಗಿಸಿ ಇಲ್ಲೋ ಅವು ಮಾತ್ರ ಆ ನಾವೇ ಹತ್ರ ಬಂದ್ರಿಲ್ಲ. हालेलुया। जब सारे लोग जहाज में बैठे, ಎಲ್ಲರೂ ಆ ನಾವೇ ಒಳಗೆ ಕುತ್ಕೊಂಡಾಗ 40 दिन और रात वर्षा हुआ। 40 ಹಗಲು 40 ರಾತ್ರಿ ಮಳೆ ಆದಾಗ, मैं जहाँ तक मैं समझ रहा हूँ, ನಾ ಎಲ್ಲಿವರೆಗೆ ನಾನು ಅರ್ಥ ಮಾಡಿಕೊಂಡಿದ್ದೇನಂದ್ರೆ, नोवा के परिवार, उसके बच्चे लोग बोल रहे होंगे, ನಾವೇ ನೋಹನ ಪರಿವಾರ ಮಕ್ಕಳೆಲ್ಲ ಹೇಳ್ತಿರಬಹುದು, हमने ऐसा आश्चर्यकरम पहले कभी नहीं देखा। ಈ ತರವಾದಂತ ಆಶ್ಚರ್ಯಕಾರ್ಯ ಮುಂದೆ ಎಂದು ನಾವು ನೋಡಿರ್ಲಿಲ್ಲ ಎಂಬುದಾಗಿ. क्यों नहीं देखा? ಯಾಕೆ ನೋಡಿರ್ಲಿಲ್ಲ ಅಂದ್ರೆ, कि मेरा परमेश्वर ओल्ड चीजों को नहीं दोहराता, ಯಾಕಂದ್ರೆ ಕರ್ತನು ಯಾವತ್ತೂ ಹಳೆಯದನ್ನೇ ಆತನು ತಿರುಗಿ ತಿರುಗಿ ಮಾಡುವುದಿಲ್ಲ. वो हमेशा ब्रांड न्यू कामों को करता। ಆತನು ಯಾವಾಗ ಮಾಡಿದ್ರು ಹೊಸ ಹೊಸ ಸಂಗತಿಗಳನ್ನ ಆತನು ಮಾಡ್ತಾನೆ. हालेलुया। ಹಲ್ಲೆಲೂಯಾ. मेरे पीछे बोलिए, ನಮ್ಮ मेरा परमेश्वर ಪರಮೇಶ್ವರ್. चिल्ला खाए ना तभी निकालो, है ना? मुंह खोल के चेता हूं, ಜೋರಾಗಿ ಹೇಳೋಣ ಎಲ್ಲರೂ. बोले मेरा परमेश्वर हमेशा ब्रांड न्यू कामों को करता है। आप जानते हैं ब्रांड न्यू मतलब क्या है? ಬ್ರ್ಯಾಂಡ್ ನ್ಯೂ ಅಂದ್ರೆ ಅರ್ಥ ಏನ್ ಗೊತ್ತಾ? क्या बोले? ಹೊಸ ಕಾರ್ಯ. ब्रांड न्यू मतलब उससे पहले और कोई ब्रांड नहीं था। ಅದರ ಅರ್ಥ ಹೊಸ ಅಂತಂದ್ರೆ ಅದಕ್ಕಿಂತ ಮೊದಲು ಅದ್ರದ್ದು ಇದೇ ಇರ್ಲಿಲ್ಲ. पहले और पीछे, आगे पीछे कोई ब्रांड नहीं था। ಆ ಮುಂದೆ ಹಿಂದೆ ಅದರ ಬ್ರ್ಯಾಂಡ್ ಯಾವತ್ತೂ ಇರ್ಲೇ ಇಲ್ಲ. ऐसा एक ब्रांड वाला काम होता मैं तेरे लिए भी करना चाहता ಆ ರೀತಿ ಹೊಸ ಸಂಗತಿಗಳಲ್ಲಿ ಮಾಡ್ಲಿಕ್ಕೆ ಆತನು ಇಷ್ಟಪಡ್ತಾನೆ. हूं, जिसको तो कभी सुना भी नहीं होगा। ಅದ್ರ ಕುರಿತಾಗಿ ಯಾವತ್ತೂ ನಾವು ಕೇಳೇ ಇಲ್ಲ. हालेलुया। ಹಲ್ಲೆಲೂಯಾ. पूरा अंदर में जाके और सब ಇನ್ನು ಆಳವಾಗಿ ಹೋಗೋಣ ನಾವು. मेरे साथ निकाल देता बुक ऑफ द एक्सोडस चैप्टर 14 को निकालेंगे। ವಿಮೋಚನೆ ಕಾಂಡ 14ನೇ ಅಧ್ಯಾಯವನ್ನು ಕಲಿಯೋಣ. वहां ऐसा लिखा हुआ है, ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, 40 लाख लोग लाल सागर के पास खड़े हैं। 40 ಲಕ್ಷ ಜನ ಕೆಂಪು ಸಮುದ್ರ ಹತ್ರ ನಿಂತ್ಕೊಂಡಿದ್ರು. पीछे फिरौन की सेना, ಹಿಂದೆ ಫರೋಹನ ಸೈನ್ಯ, सामने लाल सागर। ಮುಂದೆ ಕೆಂಪು ಸಮುದ್ರ. सामने भी मौत है, पीछे भी मौत है। ಮುಂದೆ ಸಹ ಮರಣ, ಹಿಂದೆ ಸಹ ಮರಣ. सारे इजरायली लोग ಎಲ್ಲ ಇಸ್ರಾಯೇಲ್ ಜನರು
मूसा के ऊपर टूट पड़ रहे हैं। ಎಲ್ಲರೂ ಮೋಶೆಯ ಮೇಲೆ ಎದುರು ಬಿದ್ರು. क्या बोल रहे हैं? ಏನ್ ಹೇಳಿದ್ರು? ये बुढ़ा तू लाया तो भी कहाँ लाया? यहाँ सामने भी मौत पीछे भी। ಒಂದ್ಸಲ ನೀನು ಕರ್ಕೊಂಡು ಬಂದ್ರೆ ಎಲ್ಲಿ ಕರ್ಕೊಂಡು ಬಂದೆ? ಮುಂದೆನೂ ಮರಣ, ಹಿಂದೆನೂ ಮರಣ. सारे लोग चिल्ला रहे हैं। ಎಲ್ಲರೂ ಕೂಗ್ತಾ ಇದ್ರು. बेचारा मूसा भी डर के साइड में गया, ಆ ಮೋಶೆ ಸಹ ಪಾಪ ಎದುರ್ಕೊಂಡು ಪಕ್ಕದಲ್ಲಿ ಸರಿದು अपने आप को साइड किया, ತನ್ನನ್ನು ತಾನು ಸಹ ಪಕ್ಕದಲ್ಲಿ ತೆಗೆದುಕೊಂಡು ಹೋಗಿ प्रार्थना करने लगा। ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ದ. परमेश्वर भी मूसा को डांटा। ದೇವರು ಸಹ ಮೋಶೆಯನ್ನು ಬೈದ. होल बाइबल के अंदर ಇಡೀ ಸತ್ಯವೇದದಲ್ಲಿ किसी व्यक्ति को प्रार्थना करने से अगर किसी ने रोका, ಯಾರಾದ್ರೂ ಪ್ರಾರ್ಥನೆ ಮಾಡೋದನ್ನ ಯಾರಾದ್ರೂ ನಿಲ್ಲಿಸಿದಾರಂದ್ರೆ उसका नाम मूसा था। ಆತನ ಹೆಸರು ಪ್ರಾರ್ಥನೆ ಮಾಡಿ ನಿಲ್ಲಿಸಿಕೊಂಡ ವ್ಯಕ್ತಿನೇ ಮೋಶೆ. मूसा को क्या बोल रहा है? ಮೋಶೆಗೆ ಏನ್ ಹೇಳ್ದ ದೇವರು? हे मूसा, ಹೇ ಮೋಶೆ, stop the prayer। ನಿನ್ನ ಪ್ರಾರ್ಥನೆ ನಿಲ್ಲಿಸು. तो अथॉरिटी मैं तुझे दिया हूं, ನಿನಗೆ ಕೊಟ್ಟಂತ ಅಧಿಕಾರವನ್ನ, उस अथॉरिटी का तू प्रयोग कर। ಆ ಅಧಿಕಾರದ ಪ್ರಯೋಗವನ್ನ ಮಾಡು. अब क्वेश्चन ये है, ಪ್ರಶ್ನೆ ಏನಂದ್ರೆ मूसा को क्या अथॉरिटी दिया था? ಮೋಶೆಯ ಕೈಗೆ ದೇವರು ಯಾವ ಅಧಿಕಾರವನ್ನ ಕೊಟ್ಟಿದ್ದ? ये मत बोलो मुर्गी भी दिया। ಕೋಳಿ ಕೊಟ್ಟಿದ್ದ ಅಂತ ಹೇಳ್ಬಿಡ್ರಿ. बताइए क्या अधिकार दिया था? ಯಾವ ಅಧಿಕಾರ ಕೊಟ್ಟಿದ್ದ ದೇವರು? उसके पास क्या अधिकार था? कोई और बोलेगा? ನೀವು ಫಸ್ಟ್ ಹೇಳಿದ್ರಿ ಕರೆಕ್ಟ್. एक डंडा था। ಅವ ಕಟ್ಟಿಗೆ ಕೋಲಿತ್ತು. बोलिए एक डंडा था। ಹೇಳ್ರಿ ಕೋಲು. अब प्रभु क्या बोल रहा है? ಈ ಕರ್ತನೆ ಏನ್ ಹೇಳ್ದ? तेरे पास जो अथॉरिटी है ना, ನಿನ್ನ कೈಯಲ್ಲಿ ಯಾವ ಅಧಿಕಾರ ಇದೆಯಲ್ಲ, इसी अथॉरिटी का तू प्रयोग। ಆ ಅಧಿಕಾರವನ್ನ ನೀನು ಚಲಾಯಿಸು. वैसा ही हर एक विश्वासी को भी परमेश्वर ने अथॉरिटी दिया। ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೆ ಜೀವಿತದಲ್ಲಿ ಆತನ ಒಂದು ಅಧಿಕಾರ ಕೊಟ್ಟನ್ರಿ. कई बार मूसा जैसा परिस्थिति मेरा और आपके जीवन में ನನ್ನ आएगा। ಜೀವಿತದಲ್ಲಿ ಮೋಶೆಗೆ ಬಂದಂತ ಪರಿಸ್ಥಿತಿಗಳು ಸಹ ಬರ್ತಿರ್ಬಹುದು. सामने मौत, पीछे भी मौत, ಮುಂದೆನೂ ಮರಣ, ಹಿಂದೆನೂ ಮರಣ. लोग आपके ऊपर चढ़ेंगे। ಜನರು ಗುಣಗುಟ್ಟುವಂತದ್ದು. हालेलुया। ಹಾಲೆಲೂಯಾ. तब बैठ के मत बोलना ऐसा कुछ कर मेरे लिए। ಆಗ ಕುತ್ಕೊಂಡು ಏಸಯ್ಯ ನನಗೋಸ್ಕರ ಏನಾನ ಮಾಡ ಅಂತ ಹೇಳುವಂತದಲ್ಲ. ऐसा बोला मैं तेरे लिए कुछ नहीं करेगा। ಏಸಯ್ಯನು ಹೇಳ್ತಾನೆ ನಾನು ನಿನಗಾಗಿ ಏನು ಮಾಡೋದಿಲ್ಲ. ऑलरेडी तेरे मुख में अथॉरिटी है, इस अथॉरिटी का प्रयोग कर। ಈಗಾಗಲೇ ನಿನ್ನ ಬಾಯಲ್ಲಿ ಒಂದು ಅಧಿಕಾರ ಇದೆ, ಆ ಅಧಿಕಾರವನ್ನ ಪ್ರಯೋಗಿಸು. जब इसका अथॉरिटी का प्रयोग करेगा, ಯಾವಾಗ ನಿನ್ನ ಅಧಿಕಾರವನ್ನು ನೀನು ಪ್ರಯೋಗಿಸ್ತೀಯೋ ऑटोमेटिक तेरा प्रॉब्लम तेरे सामने से भागने के लिए तैयार होगा। ತಾನಾಗೆ ನಮ್ಮ ಮುಂದೆ ಇರುವಂತ ಸಮಸ್ಯೆ ನಮ್ಮ ಮುಂದೆಯಿಂದ ಓಡಿ ಹೋಗಲಿಕ್ಕೆ ಸಿದ್ಧವಾಗ್ತದೆ. हालेलुया। ಹಾಲೆಲೂಯಾ. When you read the Bible, ಬೈಬಲ್ ಓದುವಾಗ Isaiah 57 verse 19, ಆ ಯೆಶಾಯನ ಗ್ರಂಥ 57:19 ವಚನ वहाँ ऐसा लिखा हुआ है, ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. परमेश्वर हमारा मुख का सृजनहार है। ನಮ್ಮ ದೇವರೇ ನಮ್ಮ ನಾಲಿಗೆಯ ಸೃಷ್ಟಿಕರ್ತನೆಂಬುದಾಗಿ. निकालिए बाइबल, निकालिए ಬೈಬಲ್ ತೆಗಿರಿ. 57:19 और सब लोग पढ़िए। ಎಲ್ಲರೂ ಓದೋಣ. सब लोग सब आप रिपीटेशन करवाइए। परमेश्वर हमारा मुख का सृजनहार है। ಕರ್ತನೆ ನಮ್ಮ ನಾಲಿಗೆಯ ಸೃಷ್ಟಿಕರ್ತ. मुंह खोल के बोलिए। ಅದನ್ನ ಬಾಯಿ ತೆಗೆದು ಹೇಳ್ರಿ. ನಾಲಿಗೆ ಹೇಳ್ಬೇಕಾದ್ರೆ मैं आपको बताना चाहता हूँ आपका मुख में कितना सामर्थ्य है। ನಾನು ಇವತ್ತು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಬಾಯಲ್ಲಿ ಎಂತ ಅಧಿಕಾರ ಶಕ್ತಿ ಇದೆ ಅನ್ನೋದನ್ನ ನೀವು ಹೇಳಲಿಕ್ಕೆ. अगर मुंह खोल के दांत दिखा के नहीं बोलेंगे, ನಿಮ್ಮ ಬಾಯಿಗಳನ್ನ ತೆರೆದು ನಿಮ್ಮ ಸುಂದರವಾದ ಹಲ್ಲುಗಳನ್ನು ತೋರಿಸಿ ನೀವು ಹೇಳಿಲ್ಲ ಅಂದ್ರೆ आप थोड़ी मंगवा के तोड़वा देंगे ना। ಆ ಸುತ್ತಿಗೆ ತರಿಸಿ ಹಲ್ಲುಗಳೆಲ್ಲ ತಕ್ಕು ಬಿಡ್ತೀನಿ ನಾನು. मैं आपको बताऊंगा कितना ताकत है आपके मुख में। ಇವತ್ತು ನಾನು ಹೇಳಲಿಕ್ಕೆ ಏನ್ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಬಾಯಲ್ಲಿರುವಂತ ಅಧಿಕಾರ ಎಷ್ಟು ಶ್ರೇಷ್ಠವಾದದ್ದು करवाइए। ಹೇಳೋಣ. ಕರ್ತನೆ ನಮ್ಮ ನಾಲಿಗೆಯ ಸೃಷ್ಟಿಕರ್ತನಾಗಿದ್ದಾನೆ. ಅದರರ್ಥ ಏನು? आप जो बोलेंगे ನಾವೇನ್ ಹೇಳ್ತೀವೋ परमेश्वर उसको क्रिएट करके देगा। ಕರ್ತನ ಸೃಷ್ಟಿ ಮಾಡಿಕೊಳ್ಳುವಂತನಾಗಿದ್ದಾನೆ. आप नहीं बोलेंगे, ನೀವು ಅದನ್ನ ಹೇಳಿಲ್ಲ ಅಂದ್ರೆ कुछ नहीं होगा। ಏನು ಆಗುದಿಲ್ಲ. अगर आप बोलेंगे, ನೀವು ಹೇಳಿದ್ರೆ आप जो सोचे भी नहीं वो आपके लिए होने के लिए ನೀವು तैयार। ಯಾವ್ದು ಯೋಚನೆಯನ್ನ ಮಾಡಿಲ್ಲ ಅದು ನಿಮ್ ಸಂಗಡ ಆಗುವಂತದ್ದಾಗಿದೆ. मैं स्मिथ विगल्सवर्थ का एक बुक पढ़ रहा था। ಸ್ಮಿತ್ ವಿಗಲ್ಸ್ವರ್ತ್ ಅವರ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ.
उस पुस्तक में एक जगह जबरदस्त चीज लिखा हुआ है। ಆ ಪುಸ್ತಕದಲ್ಲಿ ಒಂದು ಸ್ಥಳದಲ್ಲಿ ಅದ್ಭುತವಾದಂತಹ ಮಾತು ಬರೆಯಲ್ಪಟ್ಟಿದೆ. वहाँ ऐसा लिखा हुआ है, ಅದ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. स्मिथ विगलस्वर्थ बोल रहा है आपके मुख में कितना अधिकार है आपको पता है? ಆ ಬುಕ್ ನಲ್ಲಿ ಒಂದು ಕಡೆ ಸ್ಮಿತ್ ವಿಗಲ್ಸ್ವರ್ತ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಿಮ್ಗೆ ಗೊತ್ತಾ ನಿಮ್ ಬಾಯಲ್ಲಿರುವಂತಹ ಅಧಿಕಾರ ಎಷ್ಟು ಶ್ರೇಷ್ಠ ಎಂಬುದಾಗಿ. एक दिन स्मिथ विगलस्वर्थ मिनिस्ट्री के काम से बाहर गया हुआ था, ಒಂದಿನ ಸ್ಮಿತ್ ವಿಗಲ್ಸ್ವರ್ತ್ ಅವರು ಸೇವೆ ನಿಮಿತ್ತವಾಗಿ ಹೊರಗಡೆ ಹೋದಾಗ और जब वापस लौट कर आ रहा था, ಅವರು ತಿರುಗಿ ಬರುವಾಗ उसके कलीसिया के लोग, ಅವರ ಸಭೆಯ ಜನರು, कुछ लोग आके उसको बोलने लगे, ಕೆಲವು ಜನರು ಬಂದು ಅವ್ರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. बोल रहे हैं कि तेरी पत्नी का मृत्यु हो गया, ಅವ್ರು ಹೇಳಿದ್ರು ನಿಮ್ಮ ಹೆಂಡತಿಯ ಸಾವಾಯ್ತು ಅಂತೇಳಿ. तेरी पत्नी अंदर पड़ी हुई है। ನಿಮ್ಮ ಹೆಂಡತಿ ಒಳಗಡೆ ಹೆಣವಾಗಿ ಬಿದ್ದಿದ್ದಾರೆ. सबका सुना, ಎಲ್ಲರೂ ಹೇಳುವಂತದನ್ನ ಕೇಳಿಸ್ಕೊಂಡ್ರು. वो अंदर गया, ಒಳಗಡೆ ಹೋದ್ರು. वो देखा उसकी पत्नी मरी पड़ी हुई है। ಅಲ್ಲಿ ಅವರು ಹೆಂಡತಿ ಸತ್ತು ಬಿದ್ದಿದ್ದನ್ನ ಅವ್ರು ನೋಡಿದ್ರು. उसको क्या बोल रहा पता है मरा वाला को? ಆ ಸತ್ತಂತ ಹೆಣಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? इसके बाद मेरे को एक और मीटिंग में जाना है, ಆ ಹೆಣಕ್ಕೆ ಹೇಳಿದ್ರು, ಇದಾದ್ಮೇಲೆ ನಾವು ಇನ್ನೊಂದು ಕೂಟಕ್ಕೆ ಹೋಗ್ಬೇಕು, मैं अंदर जा रहा हूँ, नहा के फ्रेश अप होकर आऊंगा, ನಾನು ಒಳಗಡೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ನಾನು ಬರ್ತೇನೆ, एक और मीटिंग में मुझे जाना है, ನಾ ಇನ್ನೊಂದು ಮೀಟಿಂಗ್ ಹೋಗ್ಬೇಕಾಗಿದೆ. और उससे पहले तू मेरे लिए एक कॉफी और एक स्नैक्स तैयार करके रखना। ಆ ಸತ್ತ ಹೆಣಕ್ಕೆ ಸ್ಮಿತ್ ವಿಗಲ್ಸ್ವರ್ತ್ ಅವರು ಹೇಳಿದ್ರು, ನಾನು ಹೋಗಿ ಫ್ರೆಶ್ ಆಗಿ ಬರೋಕ್ಕಿಂತ ಮೊದಲೇ ನನಗೋಸ್ಕರ ಕಾಫಿಯನ್ನ ಸ್ನಾಕ್ಸ್ ರೆಡಿ ಮಾಡಿಡು ಎಂಬುದಾಗಿ. क्या थी उसकी पत्नी? ಅವ್ರ ಹೆಂಡತಿ ಏನಾಗಿದ್ರಲ್ಲಿ? मर के पड़ी हुई थी। ಸತ್ತೋಗಿ ಬಿದ್ದಿದ್ರಲ್ಲಿ. स्मिथ विगलस्वर्थ उस मरे हुए व्यक्ति के ऊपर पर ये वचन बोल रहा है, ಆ ಸತ್ತು ಹೋದಂತ ಹೆಣದ ಮೇಲೆ ಸ್ಮಿತ್ ವಿಗಲ್ಸ್ವರ್ತ್ ಅವರು ಈ ಶಬ್ದವನ್ನ ಉಚ್ಚಾರಿಸಕತ್ತಾರ್ರಿ. बाथरूम गया, नहा के बाहर आके तैयार होके अपना डाइनिंग टेबल के पास आया। ಆ ಸ್ಮಿತ್ ವಿಗಲ್ಸ್ವರ್ತ್ ಅವರು ಬಾತ್ರೂಮ್ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ಅವರೆಲ್ಲ ರೆಡಿ ಆಗಿ ಡೈನಿಂಗ್ ಟೇಬಲ್ ಹತ್ರ ಬಂದ್ರು. उसकी पत्नी कॉफी और स्नैक्स को लेकर खड़ी हुई। ಅವರ ಹೆಂಡತಿ ಕಾಫಿ ಮತ್ತು ಸ್ನಾಕ್ಸ್ ತಗೊಂಡು, आप पढ़ के देखिए उसको बायोग्राफी को, ಅವರ ಸ್ಮಿತ್ ವಿಗಲ್ಸ್ವರ್ತ್ ಅವರ ಬಯೋಗ್ರಫಿಯನ್ನ ಓದಿ ನೋಡ್ರಿ ನೀವು. और वो लिखता है ಅವ್ರು ಬರೀತಾರೆ, हर एक विश्वासी के जीवन में उसके मुख में परमेश्वर ने इतना सामल हो गया। ಪ್ರತಿಯೊಬ್ಬ ವಿಶ್ವಾಸಿಯ ಬಾಯಿಯಲ್ಲಿ ಕರ್ತನು ಈ ತರವಾದಂತ ಶಕ್ತಿಯನ್ನು ಆತನು ಇಟ್ಟಿದ್ದಾನೆ. ಯಾವಾಗ ನೀನು ಮಾತಾಡ್ತೀಯೋ परमेश्वर उसको क्रिएट करके देगा। ಕರ್ತನು ಅದನ್ನ ಸೃಷ್ಟಿ ಮಾಡಿ ನಿನಗೆ ಕೊಡುವಂತವನಾಗಿದ್ದಾನೆ. हालेलुया, हालेलुया। अब तो हमसे सुनना, ಕಷ್ಟಪಟ್ಟು ಕೇಳಿಸ್ಕೊಳ್ಳೋಣ. मूसा को एक अथॉरिटी दिया, ಮೋಶೆಗೆ ಒಂದು ಅಧಿಕಾರವನ್ನು ದೇವರು ಕೊಟ್ಟರು. और परमेश्वर बोल रहा है ಕರ್ತನು ಅವರಿಗೆ ಹೇಳಿದ್ರು, इसको ले और समुद्र के तीर पर मार। ಇದನ್ನ ತಗೊಂಡು ಹೋಗಿ ಸಮುದ್ರ ತಟದಲ್ಲಿ ನೀನು ಹೊಡೆ. मूसा क्वेश्चन नहीं पूछा, ಮೋಶೆ ಪ್ರಶ್ನೆ ಕೇಳಲಿಲ್ಲ. ये सूखा लकड़ी है, ಈ ಒಂದು ಒಣಗಿದಂತ ಕಟ್ಟಿಗೆ, इसमें कितना हवा आएगा, ಇದರಲ್ಲಿ ಎಷ್ಟು ಗಾಳಿ ಬರಬಹುದು, मैं समुद्र के तीर पर मारूंगा, ಒಂದು ವೇಳೆ ಸಮುದ್ರ ತೀರದಲ್ಲಿ ನಾನು ಹೊಡೆಯುವುದಾದ್ರೆ समुद्र दो भाग हो जाएगा। ಸಮುದ್ರ ಎರಡು ಭಾಗವಾಗ್ತದೆ. मूसा नहीं पूछा, ಮೋಶೆ ಕೇಳಲಿಲ್ಲ. मूसा परमेश्वर की ताकत पर विश्वास करता था। ಮೋಶೆ ಕರ್ತನ ಬಲದ ಮೇಲೆ ಆಧಾರವಾಗಿದ್ದಂತ ವ್ಯಕ್ತಿ. हालेलुया, हालेलुया। पर कई बार मैं और आप विश्वास नहीं करते, ಆದ್ರೆ ಕೆಲವು ಸಲ ನಾವುಗಳು ವಿಶ್ವಾಸ ಮಾಡುದಿಲ್ರಿ. हम ही लोग परमेश्वर को एडवाइस देते हैं। ನಾವು ದೇವರಿಗೆ ಏನ್ ಕೊಡ್ತೀವಿ ಅಂದ್ರೆ ಮಾರ್ಗದರ್ಶನ ಕೊಡ್ತೇವೆ. अगर वही मूसा का जो बात किया यहाँ वाली किसी अम्मा लोग से बात करता, ಅದೇ ಮೋಶೆ ಸಂಗಡ ಮಾತಾಡಿದ ಹಾಗೆ ದೇವರು ಇಲ್ಲಿ ಕುಂದಂತ ತಾಯಿಯಂದರಿಗೆ ಮಾತಾಡಿದ್ರೆ तो परमेश्वर को एडवाइस देते, ಇಲ್ಲಿ ತಾಯಿಯಂದ್ರ ಕರ್ತನಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. प्रभु लकड़ी नहीं, प्रभु ಕರ್ತನೆ ಕಟ್ಟಿಗೆ ಅಲ್ಲಪ್ಪ, और कुछ बता, उससे करूंगा, ಬೇರೆ ಯಾವ್ದಾದ್ರು ಹೇಳು, ಅದರಿಂದ ಮಾಡ್ತೇನೆ. जिसकी वजह से आप मिरेकल से वंचित हो जाए। ಅದಕ್ಕಾಗಿ ನಾವು ಅದ್ಭುತಗಳಿಂದ ನಾವು ಕುಂಠಿತವಾಗಿದ್ದೇವೆ, ನಾವು ಅದ್ಭುತಗಳಿಲ್ಲದೆ ಕುಂಠಿತವಾಗಿದ್ದೇವೆ. हालेलुया, ಹಾಲೆಲೂಯಾ. मूसा ट्रस्ट किया प्रभु को, ಕರ್ತನ ಮೇಲೆ ಮೋಶೆ ಭರವಸೆ ಇಟ್ಟ. बट मूसा को ये नहीं पता था ಆದ್ರೆ ಮೋಶೆಗೆ ಈ ಸಂಗತಿ ಗೊತ್ತಿರಲಿಲ್ಲ, एक हिस्ट्री अब क्रिएट होने जा रहा ಒಂದು ಇತಿಹಾಸದ ಸೃಷ್ಟಿ ಆಗಲಿಕ್ಕಿದೆ ಎಂಬುದಾಗಿ. मूसा के द्वारा। ಮೋಶೆಯ ಮುಖಾಂತರ. हालेलुया, ಹಾಲೆಲೂಯಾ. बाइबल बोलता है ಬೈಬಲ್ ಹೇಳ್ತದೆ, उसने अपने लकड़ी को लिया और समुद्र के तीर पर मारा। ಮೋಶೆ ತನ್ನ ಕೋಲನ್ನು ತೆಗೆದುಕೊಂಡು ಸಮುದ್ರದ ತಟದಲ್ಲಿ ಆತನು ಹೊಡೆದನು ಎಂಬುದಾಗಿ। और बाइबल बोलता है परमेश्वर ने रात भर फुलवाइयों को चलाया और समुद्र को दो भाग किया। ರಾತ್ರಿ ಎಲ್ಲ ಬಿರುಗಾಳಿಯನ್ನ ಬೀಸಿ ಕರ್ತನು ಸಮುದ್ರವನ್ನು ಈ ಭಾಗ ಮಾಡಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. बाप रे, किसी का बाप में ताकत है समुद्र को दो भाग कर। ಯಾರ ಅಪ್ಪನ ಒಳಗ ಈ ತಮ್ಮಿದರೆ ಎರಡು ಸಮುದ್ರವನ್ನು ಇಬ್ಬಾಗ ಮಾಡುವಂತದ್ದು. बोलिए ना, ಹೇಳ್ರಲ್ಲ, बोलिए है। ಯಾರೊಳಗಾದ್ರೆ ಇದೆ? मैं बोलता हूँ है, ನಾನು ಹೇಳ್ತೇನೆ ಇದೆ. तो मेरा बाप ऊपर बैठा हुआ। ನಾ ಮೇಲೆ ಕೂತಾಗ ನಮ್ಮ ತಂದೆಯಲ್ಲಿ. हालेलुया।
अरे उतना दूर मत जाए, किसी का बाप में ताकत है नाली का पानी को 2 भाग करने का। ಯಾರನ ಅಪ್ಪನಿಗೆ ತಮ್ಮಿದರೆ ಜಸ್ಟ್ ಸಣ್ಣ ಕೆನಾಲ್ ನೀರು ಬೇರೆ ಮಾಡಕ್ಕೋಸ್ಕರ, बोलिए ना। ಸಣ್ಣ ಕಾಲುವೆ ನೀರು मैं क्या बोल रहा हूँ, ನಾನು ಹೇಳೋದಂತಂದ್ರೆ समुद्र को परमेश्वर ने 2 भाग किया। ಸಮುದ್ರವನ್ನ ಕರ್ತನು ವಿಭಾಗಿಸಿದ। ऐसा बैठे हैं, दरवाजा बंद करके गर्म पानी डाल देने चाहिए। ನನಗೆ ಹೆಂಗ ಅನಿಸ್ತು? मैं क्या बोल रहा हूँ पता है आपको, ನಾನು ಏನ್ ಹೇಳ್ತಾ ಇದ್ದೇನೆ ಗೊತ್ತಾ ನಿಮ್ಗೆ? समुद्र को 2 भाग करना आसान है क्या? ಸಮುದ್ರವನ್ನ 2 ಭಾಗ ಮಾಡುವಂತದ್ದು ಸುಲಭವಾದದ್ರಿ। मैं अभी 2 साल पहले की बात है, 2 ವರ್ಷದ ಹಿಂದಿನ ಮಾತಿದು। 14th of December में फीजी से मेरे को सिडनी आना था। 14ನೇ ಡಿಸೆಂಬರ್ಗೆ ಫಿಜಿಯಿಂದ ಸಿಡ್ನಿಗೆ ಬರ್ಬೇಕಾಗಿತ್ತು। 6.5 घंटे का फ्लाइट था। 8 ಗಂಟೆ ಫ್ಲೈಟ್, 6 hours 45 minutes। 6 ಅವರ್ಸ್ 6 ಗಂಟೆ 40 ನಿಮಿಷದ ಒಂದು ವಿಮಾನ ಪ್ರಯಾಣ। यहाँ से उड़ा, ಅಲ್ಲಿಂದ ಹಾರಿದಾಗ सिडनी पहुंचने तक ಸಿಡ್ನಿ ಮುಟ್ಟುವವರೆಗೂ केवल समुद्र के ऊपर ही मैं आ रहा था। ಬರೀ ಸಮುದ್ರದ ಮೇಲೇನೆ ಚಲಿಸ್ತಾ ಇತ್ತು। मैं किनारे बैठा था, बिजनेस क्लास सीट में था। ಬಿಸಿನೆಸ್ ಕ್ಲಾಸ್ ನಲ್ಲಿ ವಿಂಡೋ ಪಕ್ಕದಲ್ಲಿ ಇದ್ದೆ। मैं देखते 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 मैं प्रभु को बोलने लगा, ನಾನು ನೋಡ್ತಾ 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 ಕರ್ತನಿಗೆ ಹೇಳಿ ಪ್ರಾರಂಭ ಮಾಡಿದೆ, इतना बड़ा समुद्र प्रभु। ಇಷ್ಟು ದೊಡ್ಡ ಸಮುದ್ರ ಕರ್ತನೆ। अचानक से कान में एक आवाज आया, ತಕ್ಷಣ ಕಿವಿಯಲ್ಲಿ ಒಂದು ಶಬ್ದ ಕೇಳಿಸ್ತು। मैं पूरे ब्रह्मांड के समुद्र के पानी को अपने चुल्लू में नापता हूँ। ನಾನು ಇಡೀ ಭೂಮಿಯಲ್ಲಿರುವ ಎಲ್ಲಾ ನನ್ನ ಕೈಯಲ್ಲಿ ಇಟ್ಕೊಳ್ತೇನೆ ಎಂಬುದಾಗಿ, पूरे ब्रह्मांड के जमीन को बित्ते से नापता हूँ। ಪೃಥ್ವಿ ಎಲ್ಲ ಭೂಮಿಯ ಪ್ರತಿಯೊಂದು ಸಂಗತಿಯನ್ನು ನಾನು ಕೈಯಿಂದ ತೂಗುತ್ತೇನೆ ಎಂಬುದಾಗಿ मैं बोलने लगा, प्रभु तेरा हाथ कितना बड़ा है। ನಾನು ಕೇಳ್ದೆ, ಕರ್ತನ ನಿನ್ನ ಕೈ ಎಷ್ಟು ದೊಡ್ಡದಪ್ಪ? हालेलुया। ಹಾಲೆಲೂಯಾ। मैं क्यों बता रहा हूँ, ध्यान से सुनो। ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕೇಳಿಸ್ಕೊಳ್ರಿ। मैंने हर फिल्म या 10 कमांडमेंट्स आप देखेंगे, ಬೆನ್ಹರ್ ಮೂವಿ ಆಗ್ಲಿ, 10 ಕಮಾಂಡ್ಮೆಂಟ್ಸ್ ಮೂವಿ ನೋಡಿದಾಗ वहाँ एक छोटा सा रास्ता समुद्र में बनाते हुए दिखाता ಅಲ್ಲಿ ಚಿಕ್ಕದಾದಂತ ಸಮುದ್ರದಲ್ಲಿ ಮಾರ್ಗ ಹಾಕೋದನ್ನ ಆ ಚಿತ್ರದಲ್ಲಿ ನೋಡ್ತೇವೆ। है। ये मेरा परमेश्वर का स्टैंडर्ड नहीं है। ಆದ್ರೆ ಇದು ನನ್ನ ಕರ್ತನ ಯೋಗ್ಯತೆ ಪ್ರಕಾರವಾಗಿ ಮಾಡಿದಂತ ಮಾರ್ಗ ಅದಲ್ಲ। ये 10 कमांडमेंट जो डायरेक्टर बनाया उसका स्टैंडर्ड का ना। ಆ 10 ಕಮಾಂಡ್ಮೆಂಟ್ ಮೂವಿ ಡೈರೆಕ್ಟರ್ ಯಾರಿದ್ರಲ್ಲ ಆತನ ಯೋಗ್ಯತೆ ಪ್ರಕಾರ ಆ ಮಾರ್ಗ। और बाइबल में क्या लिखता है, ಬೈಬಲ್ ಅಲ್ಲಿ ಏನ್ ಬರ್ತದಂದ್ರೆ 40 लाख लोग 40 ಲಕ್ಷ ಜನ एक के पीछे एक निकले। ಒಬ್ಬರು ಹಿಂದಗಡೆ ಒಬ್ರು। अब ध्यान से सुनो, ಲಕ್ಷ ಕೊಟ್ಟು ಕೇಳಿಸ್ಕೊಂಡು 40 लाख लोग 40 ಲಕ್ಷ ಜನ एक के पीछे एक निकलेंगे। ಒಬ್ಬರು ಇನ್ನೊಬ್ರು ಹೋಗುವಾಗ मैं भी 3-4 दिन से ज्यादा लगेगा। 3-4 ದಿನಕ್ಕೆ ಹೆಚ್ಚಾದ ಸಮಯ ತೆಗೆದುಕೊಳ್ಳುತ್ತದೆ। पीछे फिरौन की सेना आ रहा है हैप्पी बर्थडे करने के लिए। ಹಿಂದೆ ಫಿರೋನ ಸೈನ್ಯ ಬರ್ತಾ ಇದೆ ಇವರು ಹ್ಯಾಪಿ ಬರ್ತ್ಡೇ ಮಾಡೋದಕ್ಕೋಸ್ಕರ। हालेलुया। मिस्ट्री बता रहा हूँ। ರಹಸ್ಯ ಹೇಳ್ತೀನಿ ಕೇಳಿ। When you read the Messianic Jewish Bible, ಯಾವಾಗ ಮೆಸಾನಿಕ್ ಜೀವಿಶ್ ಬೈಬಲ್ ಅನ್ನ ನಾವು ಓದ್ತೇವೋ वहाँ ऐसा लिखा हुआ ಆ है, ರೀತಿಯಲ್ಲಿ ಬರೆಯಲ್ಪಟ್ಟಿದೆ। 40 लाख लोग वहाँ थे, ಅಲ್ಲಿ ನೋಡ್ತೇವೆ 40 ಲಕ್ಷ ಜನ ಅಲ್ಲಿದ್ರು। बट बाइबल हाइड करता है उनके साथ उनके जानवर भी थे। ಆದ್ರೆ ಬೈಬಲ್ ಅಲ್ಲಿ ಬಚ್ಚಿಡಲ್ಪಟ್ಟಿದೆ, ಅದ್ರ ಜೊತೆಗೆ ಅವರ ಮಕ್ಕಳು, ಪ್ರಾಣಿ, ಪಶುಗಳು ಸಾಹಿತ್ಯ ಎಂಬುದು। अब मेरा क्वेश्चन का आंसर देना, ನನಗೊಂದು ಪ್ರಶ್ನೆಗೆ ಉತ್ತರ ಕೊಡ್ರಿ। जो सही जवाब देगा ಯಾರು ಸರಿಯಾದ ಉತ್ತರ ಕೊಡ್ತೀರೋ पास्टर उसको 1000 रुपया देगा। ಮಾಸ್ಟರ್ ಅವರಿಗೆ 10,000 ಕೊಡ್ತಾರೆ। अगर गलत जवाब दिए ಯಾರು ತಪ್ಪು 1,000 ರೂಪಾಯಿ ಕೊಡ್ತಾರೆ। ಓ ಜಾಸ್ತಿ ಬೇಡ ಅಂತಾರೆ। ಓಕೆ, अगर गलत जवाब दिए, ಯಾರು ತಪ್ಪಾದ ಉತ್ತರ ಕೊಡ್ತಾರೋ आज का खाना का जितना भी खर्चा हो वो पास्टर उसको पास्टर को वो लोग देंगे। ತಪ್ಪಾಗಿ ಉತ್ತರ ಕೊಟ್ಟಂತವ್ರು ಇವತ್ತು ಊಟಕ್ಕೆ ಏನೇನು ಖರ್ಚಾಗಿದೆಯೋ ಅದೆಲ್ಲ ಸಂಗತಿ ಮಾಸ್ಟರ್ಗೆ ಕೊಡ್ಬೇಕು। हालेलुया। अब ध्यान से सुनो, ಲಕ್ಷ ಕೊಟ್ಟು ಕೇಳಿಸ್ಕೊಡ್ರಿ। बाइबल बोलता है ಬೈಬಲ್ ಹೇಳ್ತದೆ, जब मिस्र से लोग निकले थे, इजरायली लोग, ಯಾವಾಗ ಆ ಒಂದು ದಾಸೋಹದಿಂದ ಇಸ್ರಾಯೇಲ್ ಜನರು ಹೊರಗಡೆ ಬಂದ್ರು, कितने लोग ಎಷ್ಟು ಜನರು ಇದ್ರು बताइए। ಹೇಳ್ರಲ್ಲ। खाना खाए तो थोड़ा मुंडी को हिला तो कुछ जो आएगा। ಊಟ ಮಾಡಿದ್ದೇವೆ, ಸ್ವಲ್ಪ ತಲೆ ಅಲ್ಲಾಡಿಸಿ ಏನಾದ್ರೂ ಒಂದು ಪ್ರಯತ್ನ ಮಾಡೋಣ। 6 लाख लोग, 6 ಲಕ್ಷ ಬರೀ ಪುರುಷರಿದ್ರು। तो बाइबल के स्कॉलर 40 लाख क्यों बोलते हैं? ಬೈಬಲ್ ಪಂಡಿತರು ಯಾಕೆ 40 ಲಕ್ಷ ಜನ ಎಂಬುದಾಗಿ ಹೇಳ್ತಾರೆ? सिंपल है अक्का। ಬಹಳ ಸುಲಭವಾದದ್ದು। उस समय एक पुरुष रहता था, ಆ ಸಮಯದಲ್ಲಿ ಒಬ್ಬ ಗಂಡಸ ಇರ್ತಿದ್ದ, 4-5 पत्नी उसके रहते। 4-5 ಹೆಂಡತಿ ಅವ್ರಿಗೆ ಇರ್ತಿದ್ರು। उस समय हम दो हमारे दो वाला भी प्रोग्राम नहीं था। ಅವಾಗ ನಮಗಿಬ್ಬರು ಪ್ರೋಗ್ರಾಮ್ ಆಗಿರ್ಲಿಲ್ಲ।
4-5 पत्नी तो 15-20 बच्चे रहेंगे। 4-5 ಹೆಂಡತಿ ಅಂದ್ರೆ 12-20 ಮಕ್ಕಳು ಇರಬಹುದು ಯಾವಾಗ. तो बाइबल का स्कॉलर बोल रहे हैं ಬೈಬಲ್ ಪಂಡಿತರು ಏನ್ ಹೇಳ್ತಾರಂದ್ರೆ 40 लाख लोग समुद्र के किनारे खड़े हैं। 40 ಲಕ್ಷ ಜನ ಸಮುದ್ರದ ದಡದಲ್ಲಿ ಅವರು ಬಂದರು. बट मैं क्या बोलता हूँ, ನಾನೇನ್ ಹೇಳ್ತೇನೆ ಅಂದ್ರೆ 40 लाख लोगों के अलावा ಆ 40 ಲಕ್ಷದ ಜನರು ಬಿಟ್ಟು उसके जानवर भी वहां थे। ಅವರ ಪ್ರಾಣಿ ಪಕ್ಷಿಗಳು ಸಹ ಅಲ್ಲಿದ್ವು. अब अन्ना निकला अपना फैमिली के साथ, ಈಗ ಅಣ್ಣ ಅವರ ಫ್ಯಾಮಿಲಿ ಕರ್ಕೊಂಡು ಹೋದ್ರು. अभी तक मिस्री लोग उससे छीने थे, ಅಲ್ಲಿವರೆಗೆ ಆ ದಾಸತ್ವದಲ್ಲಿ ಅವರು ಜೀವಿಸ್ತಾ ಇದ್ರು. अब ये निकल रहा है। ಈಗ ಅವ್ರು ಹೋಗ್ತಾ ಇದ್ದಾರೆ. परमेश्वर बोला जा उससे जो मांगेगा सब मिलेगा। ಹೋಗಿ ಕೇಳಿಕೊಳ್ಳ್ರಿ, ನಿಮ್ಗೆ ಏನ್ ಕೇಳಿಕೊಳ್ಳ್ರೆ ನಿಮ್ಗೆ ಸಿಗ್ತದೆ ಎಂಬುದಾಗಿ. उसके पास 5-6 भैंस है मान लो, ಅವ್ರ ಹತ್ರ ಒಂದು 4-5 ಎತ್ತುಗಳಿವೆ ಅಂತ ಯೋಚನೆ ಮಾಡ್ರಿ. आप कितना भैंस मांगे? ನೀವ್ ಎಷ್ಟು ಎತ್ತುಗಳನ್ನ ಕೇಳ್ತೀರಿ? ईमानदारी से ಯಥಾರ್ಥವಾಗಿ ಹೇಳ್ರಿ. एक तो मांगेंगे नहीं, ಒಂದು ಎತ್ತು ನಾವು ಕೇಳುವುದೇ ಇಲ್ಲ, 2 भी नहीं मांगेंगे। 2 ಕೇಳುವುದೇ ಇಲ್ಲ. प्रभु 430 साल इन लोग हम लोग से छीने हैं। ಕರ್ತನೆ 430 ವರ್ಷ ಇವ್ರು ನಮ್ಮನ್ನ ಹೀರ್ಕೊಂಡಾರಪ್ಪ. 100 सोनार का भी एक ही लोहार का, ಒಂದೇ ಸಲ ಒಂದು ಬಂಗಾರದ ಉಳಿದಿದ್ದೆಲ್ಲ ಕಬ್ಬಿಣದ್ದು. मेरे को पूरा 5 चाहिए। ನನಗೆ ಇಡೀ 5 ಎತ್ತುಗಳು ಬೇಕಪ್ಪ. ऐसे सब लोग आते हैं, ಆ ತರವಾದ ಜನರು ಎಲ್ಲರಲ್ಲಿದ್ರು. सब लोग ऐसे 2-2, 3-3, 4-4 को लेके निकले। ಈ ರೀತಿಯಲ್ಲಿ ಒಬ್ಬೊಬ್ಬರು 1-1, 2-2, 3-3 ಎತ್ತುಗಳನ್ನ ತೆಗೆದುಕೊಂಡು ಹೋದ್ರು ಅವರು. तो आप सोच के देखिए जानवर कितने होंगे उधर। ಅವಾಗ ನೀವು ಯೋಚನೆ ಮಾಡಿ ನೋಡ್ರಿ, ಪ್ರಾಣಿಗಳು ಎಷ್ಟಾಗಿರ್ಬೋದು ಅವ್ರ ಸಂಕಟ. एक Jewish जो स्कॉलर है वो इस प्रकार बोला, ಆ ಯಹೂದಿ ಒಬ್ಬ ಪಂಡಿತರು ಈ ರೀತಿಯಲ್ಲಿ ಹೇಳ್ತಾರೆ, 40 लाख लोग थे, 40 ಲಕ್ಷ ಜನ ಇದ್ರು. उसके 3 गुना जानवर वहां थे। ಅದ್ರ 3 ಪಟ್ಟು ಪ್ರಾಣಿಗಳು ಪಶುಗಳು ಅಲ್ಲಿದ್ವಿ ಎಂಬುದಾಗಿ. तो कितने होंगे? ಈಗ ಹೇಳ್ರಿ ಎಷ್ಟಾಗ್ಬಹುದು? 120 केवल जानवर, ಬರೀ 120 ಬರೀ ಪ್ರಾಣಿಗಳೇ. 40 लाख मनुष्य लोग, 40 ಲಕ್ಷ ಜನರು, 160, 1,60,00,000। 1,60,00,000 ಜನ. अगर एक के पीछे एक जाएंगे, ಒಬ್ಬರಿಂದ ಒಬ್ರು ಹೋದ್ರೆ 1 महीना करीब लग जाएगा। 1 ತಿಂಗಳು ಆಗಬಹುದು ಪ್ರಯಾಣ. बट जूइश बाइबल को आप पढ़िए, ಆದ್ರೆ ಯಹೂದಿ ಬೈಬಲ್ ಓದುವಾಗ वो क्या लिखता बता, ಅಲ್ಲೇನ್ ಬರೆಯಲ್ಪಟ್ಟಿದೆ ಗೊತ್ತಾ? वो एक के पीछे एक नहीं है, ಅವ್ರು ಒಬ್ಬರಿಂದ ಒಬ್ರು ಹೋಗ್ಲಿಲ್ಲ, बट वो एक साथ निकले। ಒಂದೇ ಸಲ ಹೋದ್ರು, ಅವ್ರು ಒಟ್ಟಿಗೆ ಹೋದ್ರು. ट्यूबलाइट जलाओ, आपको समझ में आ रहा है मैं क्या बोल रहा हूँ? ನಿಮ್ಗೆ ಅರ್ಥ ಆಗ್ತದೆ ನಾನು ಹೇಳುವಂತ? यहाँ कितने लोग बैठे होंगे? 150 लोग होंगे। ಇಲ್ಲಿ ಎಷ್ಟು अगर 150 लोग अपना बच्चों के साथ एक ऐसा खड़े रहेंगे, ಇಲ್ಲಿ 150 ಜನ ಮಕ್ಕಳೊಂದಿಗೆ ಎಲ್ಲರೊಂದಿಗೆ ಈ ರೀತಿ ಲೈನ್ ಆಗಿ ಹಿಂಗ್ ನಿಂತ್ಕೊಂಡ್ರೆ कितना मीटर वाला रास्ता बनेगा? ಎಷ್ಟು ಮೀಟರ್ ಮಾರ್ಗ ರಸ್ತೆ ನಮ್ಗೆ ಬೇಕು? 50 मीटर, 50 ಮೀಟರ್. तो 1,60,00,000 लोग ऐसे खड़े हो, 1,60,00,000 ಜನ ಈ ರೀತಿ ಲೈನ್ ಅಲ್ಲಿ ನಿಂತಾಗ तो कितना चौड़ा रास्ता? ಎಷ್ಟು ಅಗಲವಾದಂತ ರಸ್ತೆ ನಮ್ಗೆ ಬೇಕು? आपके पास गूगल आंटी है? ಗೂಗಲ್ ಆಂಟಿ ಇದೆ ಮೊಬೈಲ್ ಅಲ್ಲಿ. अपना गूगल आंटी से पूछना, ಗೂಗಲ್ ಆಂಟಿ ಕೇಳ್ರಿ, शायद वो जरूर थोड़ा बहुत बता पाएगी। ಆಕೆ ಏನಾದ್ರೂ ಸ್ವಲ್ಪ ಹೇಳಬಹುದು. नहीं तो वो भी सर पकड़ के बैठेगा, आई कांट अंडरस्टैंड। ಇಲ್ಲ ಅಂತಂದ್ರೆ ಆಕೆ ಸಹಿತ ತಲೆ ಇಟ್ಕೊಂಡು ಕೂತ್ಕೊಂಡು ಹೇಳ್ಬೋದು, ನನಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. तो जूश बाइबल का स्कॉलर बोलते हैं, ಜೀವಿಶ್ ಬೈಬಲ್ ಪಂಡಿತರು ಹೇಳುವಂತ ಮಾತೇನಂದ್ರೆ, उस रात को परमेश्वर ने जो समुद्र को 2 भाग किया, ಆ ರಾತ್ರಿ ಸಮುದ್ರವನ್ನ ದೇವರು ಇಬ್ಬಾಗ ಮಾಡಿದ ಸಂಗತಿ, उसका चौड़ाई 15 से 17 किलोमीटर का चौड़ाई। ಅದು 15 ರಿಂದ 16 ಕಿಲೋಮೀಟರ್ ಅಗಲವಾಗಿತ್ತು. सर चेयर के ऊपर खड़ा हो जाना था। ನಾನು ಅನ್ಕೊಳ್ತೇನೆ ಚೇರ್ ಮೇಲೆ ನಿಂತು ನೀವು ಚಿಕ್ಕ ಹೋಗ್ಬೋದಾಗಿತ್ತು. याद रखना, द फर्स्ट इंटरनेशनल हाईवे जो परमेश्वर बनाया भूमि के ऊपर नहीं, वो समुद्र के अंदर बनाया। ಮೊದಲನೇ ಅಂತಾರಾಷ್ಟ್ರೀಯ ಹೆದ್ದಾರಿಯನ್ನು ಕರ್ತನು ಮಾಡಿದ ಎಲ್ಲಿ ಅಂತಂದ್ರೆ ಭೂಮಿಯ ಮೇಲಲ್ಲ, ಸಮುದ್ರದ ಒಳಗಡೆ. उसका बाप में ताकत है समुद्र को 2 भाग करे। ಯಾರ ಅಪ್ಪನಲ್ಲೇ ದಮ್ಮ ಇದ್ರೆ ಸಮುದ್ರದೊಳಗ ಮಾರ್ಗ ಮಾಡುವಂತ, वो भी 15 से 17 किलोमीटर। ಅದು 15 ರಿಂದ 16 ಕಿಲೋಮೀಟರ್ ಆಗಲ್ಲ. बोलिए ना जी, हालेलुया। मेरा एक भैया है जो नेशनल हाईवे बनाता है, ನಮ್ಮೊಬ್ಬರ ಸಹೋದರ ಅಣ್ಣವ್ರು ಇದ್ದಾರೆ, ಅವರು ನ್ಯಾಷನಲ್ ಹೈವೇ ಮಾಡುವ चीफ इंजीनियर है। ಚೀಫ್ ಇಂಜಿನಿಯರ್ ಅವರು. तो मैं एक दिन पूछा, ಒಂದ್ಸಲ ಅವ್ರಿಗೆ ಕೇಳಿದೆ, सामने एक रोड दिख रहा है ना, ಮುಂದೆ ಒಂದು ರೋಡ್ ಕಾಣ್ತಾ ಇದೆಯಲ್ಲ, ऐसा एक
1 किलोमीटर लंबा रास्ता, ಈ ರೀತಿಯಾದಂತ 1 ಕಿಲೋಮೀಟರ್ ಉದ್ದವಾದಂತ ಮಾರ್ಗ ಮಾಡೋದಕ್ಕೋಸ್ಕರ 3 मीटर का चौड़ा, 3 ಮೀಟರ್ ದಪ್ಪ. कितने समय लगेगा बनाने में? ಎಷ್ಟು ವರ್ಷ ಆಗ್ತದೆ ಮಾಡ್ಲಿಕ್ಕೆ? वो भी जमीन के ऊपर। ಅದು ಸದ್ಯ ಭೂಮಿಯ ಮೇಲೆ, ನೆಲದ ಮೇಲೆ. वो बताना 1 महीना लगेगा। ಅವ್ರು ಹೇಳಿದ್ರು 1 ವರ್ಷ ಆದ್ರೂ ಬೇಕು, मैं दोनों हाथ पकड़ के ऐसे, ಸರಿ 1 ತಿಂಗಳಾದ್ರೂ ಬೇಕು. मैं दोनों हाथ सर में पकड़ के रह सकता। ನಾನು 2 ಕೈಗಳ ತಲೆ ಮೇಲೆ ಇಟ್ಕೊಂಡೆ. मेरा परमेश्वर ಆದ್ರೆ ನನ್ನ ದೇವರು 15 से 17 किलोमीटर का चौड़ा, 15 ರಿಂದ 16 ಕಿಲೋಮೀಟರ್ ಅಗಲವಾದಂತ, लंबाई अनगिनत है। ಆದ್ರೆ ಅದ್ರ ಉದ್ದ ಎಣಿಸ್ಲಿಕ್ಕೆ ಆಗ್ಲಾರ್ದಂತ ಉದ್ದ. जमीन के ऊपर नहीं, ಅದು ಭೂಮಿಯ ಮೇಲೆ ಅಲ್ಲ, समुद्र के अंदर ಅದು ಸಮುದ್ರದ ಒಳಗಡೆ एक ही रात में बना। ಒಂದೇ ರಾತ್ರಿಯಲ್ಲಿ. बाप रे, अभी भी समझ में नहीं। ಈಗ ಅರ್ಥ ಆಗ್ಲಿಲ್ಲ. अगर पत्थर रहता तो पक्का किसी ने किसी को मारता। ಒಂದ್ ವೇಳೆ ಕಲ್ಲಿರೋದಾದ್ರೆ ಖಚಿತವಾಗಿ ಯಾರಿಗಾದ್ರೂ ಹೊಡಿತಿದ್ರು. ये बाइबल का रहस्य है। ಇದು ಬೈಬಲಿನ ಒಂದು ರಹಸ್ಯ. और एक रहस्य बताता हूँ। ಇನ್ನೊಂದು ರಹಸ್ಯವನ್ನು ಹೇಳ್ತೇನೆ. फर्स्ट इंटरनेशनल हाईवे जो परमेश्वर समुद्र के अंदर बनाया, ಮೊದಲಾದಂತ ಅಂತಾರಾಷ್ಟ್ರೀಯ ಹೆದ್ದಾರಿಯನ್ನ ಕರ್ತನು ಸಮುದ್ರದಲ್ಲಿ ಮಾಡಿದಾಗ वन वे हाईवे। ಅದು 1 ವೇ ಹೈವೇ ಇತ್ತು. नहीं समझ पाया। वर्ल्ड गवर्नमेंट के खिलाफ बनाया परमेश्वर। ಕರ್ತನು ಅದು ಸರ್ಕಾರದ ಕಾರ್ಯದ ವಿರುದ್ಧವಾಗಿ ಮಾಡಿದ ಹೈವೇ ಅನ್ನ. जब भी हाईवे बनेगा, ಯಾವಾಗಾದ್ರೂ ಹೈವೇ ಮಾಡಿದಾಗ इधर से जाने का, इधर से आने का, ಈ ಕಡೆಯಿಂದ ಹೋಗುವಂತದ್ದು, ಆ ಕಡೆಯಿಂದ ಬರುವಂತದ್ದು. और परमेश्वर जो फर्स्ट इंटरनेशनल हाईवे बनाया, ಕರ್ತನು ಮೊದಲದಾಗಿ ಮಾಡಿದಂತ ಅಂತಾರಾಷ್ಟ್ರೀಯ ಹೆದ್ದಾರಿ वो वन वे हाईवे। ಅದು 1 ವೇ ಹೈವೇ. नहीं समझ में आया। केवल जाने का, ಬರೀ ಹೋಗುವಂತದ್ದು ಮಾತ್ರ, आने का नहीं। ಬರುವಂತದಿಲ್ಲ. क्यों? ಯಾಕೆ? क्या बोले? जो भी बोलना जोर से बोला। अभी खाए ना, वो खोल के बोलो। जो परमेश्वर रास्ता बना सकता वो मौत से नहीं बचा सकता। ಮಾರ್ಗ ಮಾಡುವಂತ ದೇವರು ಮರಣದಿಂದ ತಪ್ಪಿಸಕ್ಕಾಗಿಲ್ಲ. क्यों बनाया? ಯಾಕೆ ಮಾಡ್ದ? सिंपल है। ಬಹಳ ಸುಲಭವಾದದ್ದು. ये सारे बेवकूफ लोग थे। ಈ ಎಲ್ಲ ಮೂರ್ಖ ಜನ. क्यों पता है? ಯಾಕೆ ಗೊತ್ತಾ? उनको पता है इधर से निकलेंगे, कुछ गड़बड़ होगा, उधर से वापस आएंगे। ಯಾಕಂದ್ರೆ ದೇವರಿಗೆ ಗೊತ್ತಿತ್ತು ಈ ಕಡೆಯಿಂದ ಹೋಗ್ತಾರೆ, ಅದಾದ್ರೆ ಏನಾದ್ರೂ ಕಠಿಣ ಸಮಯ ಬಂದ್ರೆ ಮತ್ತೆ ತಿರುಗಿ ಬಂದ್ಬಿಡ್ತಾರೆ ಅಂತ ಹೇಳಿ. इसलिए उसने वन वे हाईवे। ಅದಕ್ಕೆ ಒಂದೇ ಹೈವೇ ಮಾಡ್ದ. 1 ವೇ ಹೈವೇ. केवल जाने का है, कोई वापस नहीं आएगा। ಬರೀ ಹೋಗುವಂತದ್ದು, ತಿರುಗಿ ಬರುವಂತದಿಲ್ಲ. हालेलुया। ಹಾಲೆಲೂಯಾ. क्या बोलते थे पता है? ಏನ್ ಹೇಳ್ತದೆ ಗೊತ್ತಾ? हम लोग को ना उधरी इजिप्ट में, मिस्र में ही अच्छा था। ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಅಲ್ಲಿ ದಾಸತ್ವದಲ್ಲೇ ಚೆನ್ನಾಗಿತ್ತು. लहसुन मिलता था, ಅಲ್ಲಿ ಊಟ ಸಿಗ್ತಾ ಇತ್ತು, प्याज मिलता था, ಅಲ್ಲಿ ಉಳ್ಳಾಗಡ್ಡಿ ಸಿಗ್ತಾ ಇತ್ತು, राहत मिलता था, वो नहीं बता रहे। ಅಲ್ಲಿ ಒದೇಸಕ್ಕೆ ಸಿಗ್ತಾ ಇತ್ತು, ಅದನ್ನ ಹೇಳ್ತಾ ಇಲ್ಲ ಅವರು. ऐसा कुछ लोग यहाँ पर भी है। ಅಲ್ಲಿ ಅಂತ ಜನರಿಗೆ ಕೆಲವರು ಇದ್ದೀವಿ. हालेलुया। ಹಾಲೆಲೂಯಾ. इसलिए वन वे हाईवे बनाया। ಅದಕ್ಕಾಗಿ 1 ವೇ ಹೈವೇ ಅನ್ನ ಕರ್ತನು ಮಾಡಿದ. क्यों बनाया पता है? ಯಾಕೆ ಮಾಡಿದ ಗೊತ್ತಾ? मेरा परमेश्वर वापस आपको दासत्व में नहीं रहा। ಯಾಕಂತಂದ್ರೆ ಆತನ ಮತ್ತೆ ನಿನ್ನ ದಾಸತ್ವದಲ್ಲಿ ಇರಲಿಕ್ಕೆ ಆತನ ಇಷ್ಟವಿರುತ್ತದೆ ಅಲ್ಲ. हालेलुया। भले आप कितना भी कुड़कुड़ाए, ಈ ಎಷ್ಟೇ ಗುಡುಗುಟ್ಟಿದಾಗ್ಲೂ ಸಹ परमेश्वर बोलते हैं तू जितना कुड़कुड़ाएगा तेरे लिए प्रॉब्लम है, मेरे लिए कुछ नहीं। ನೀನ್ ಎಷ್ಟು ಗುಡುಗುಟ್ಟಿದ್ರು ಅದು ನಿನಗೆ ಸಮಸ್ಯೆ, ನನಗೆ ಸಮಸ್ಯೆ ಅಲ್ಲ ಅಂತ ಕರ್ತನು ಹೇಳುವಂತ ಮಾತು. मैं तो सीधा रास्ता बना दिया, तेरे को निकलना है, वापस आएगा तो फुटबॉल जैसा लाभ खाएगा। ನಾನು ಮಾರ್ಗ ಮಾಡಿಬಿಟ್ಟಿದ್ರೆ ನೀನು ಅದು ದಾಟಿ ಹೋಗ್ಬೇಕಾಗಿದೆ ಹೊರತು ತಿರುಗಿ ಬರೋದಾದ್ರೆ ಮತ್ತೆ ನಾನು ನಿನ್ ಸಂಗಡ ಫುಟ್ಬಾಲ್ ಆಡ್ಬೇಕಾಗ್ತದೆ ಎಂಬುದಾಗಿ. हालेलुया। ಹಾಲೆಲೂಯಾ. अब ध्यान से सुनो। ಲಕ್ಷ ಕೊಟ್ಟು ಕೇಳ್ರಿ. बाइबल क्या बोलती है? ಬೈಬಲ್ ಏನ್ ಹೇಳ್ತದೆ? पीछे जो फिरौन की सेना आ रहा है, ಹಿಂದೆ ಬರುವಂತ ಫರೋಹನ ಸೈನ್ಯ ये सारे लोग क्या सोच रहे हैं? ಎಲ್ಲರೂ ಏನ್ ಯೋಚನೆ ಮಾಡ್ತಾ ಇದ್ರು ಅಂದ್ರೆ, इंटरनेशनल हाईवे परमेश्वर हमारे लिए भी बनाया। ಆ ಹಿಂದೆ ಬರುವಂತ ಯೋಚನೆ ಮಾಡ್ತಾ ಇದ್ರೆ ಈ ಇಂಟರ್ನ್ಯಾಷನಲ್ ಹೈವೇ ನಮಗಾಗಿ ಸಾಕಾಗ್ತಾನೆ ಮಾಡಿದಾನೆ ಅಂತ ಹೇಳಿ. उनको नहीं पता था आज इसी हाईवे के अंदर उनका हैप्पी बर्थडे होने ಆ वाला है। ಹೈವೇ ಅಲ್ಲಿ ಅವ್ರದ್ದು ಹ್ಯಾಪಿ ಬರ್ಡೇ ಆಗ್ತದೆ ಎಂಬುದಾಗಿ ಅವ್ರಿಗೆ ಗೊತ್ತಿರ್ಲಿಲ್ಲ. हालेलुया। ಹಾಲೆಲೂಯಾ. अब ध्यान से सुनो। ಲಕ್ಷ ಕೊಟ್ಟು ಕೇಳಿಸ್ಕೊಳ್ಳೋಣ. ये सब यहाँ से निकल गया, ಎಲ್ಲರೂ ಒಂದ್ कಡೆಯಿಂದ ದಾಟಿ ಹೋದ್ರಿ, उस पार निकले, ಆ ಕಡೆ ಹೋದ್ರು. और उसके बाद ये सारे लोग आ रहे हैं, ಅದರಾದ ನಂತರ ಇವ್ರ ಹಿಂದ್ಗಡೆ ಎಲ್ಲರೂ ಬರ್ತಾ ಇದ್ರು, सारे फिरौन की सेना। ಎಲ್ಲಾ ಫರೋಹನ ಸೈನ್ಯ.
ऊपर से परमेश्वर ऐसा देखा, ಮೇಲಿಂದ ಕರ್ತನ ನೋಡ್ತಾ ಇದ್ದ. वही बड़ा वाला हाथ को ऐसा निकाला, ಅದೇ ಅಗಲವಾದಂತ ಕೈಯನ್ನ ಈ ಕರ್ತನ ತೆಗೆದುಕೊಂಡು, जिस हाथ से उसने समुद्र को 2 भाग किया, ಯಾವ ಕೈಯಿಂದ ಸಮುದ್ರವನ್ನು ವಿಭಾಗಿಸಿದ್ರು, एक ही रात में 2 भाग किया, ಒಂದೇ ರಾತ್ರಿ ವಿಭಾಗಿಸಿದ. दूसरा रात में उसी समुद्र को क्लोज भी कर दिया। ಅದೇ ರಾತ್ರಿಯಲ್ಲ ಸಮುದ್ರವನ್ನ ಮುಚ್ಚಿ ಹಾಕಿಬಿಟ್ಟ. ये है मेरा परमेश्वर। ಇದು ನೋಡಿ ನಮ್ಮಿರುವಂತ ದೇವರು. हालेलुया। ಹಲ್ಲೆಲೂಯಾ. अगर आप वहां अच्छे से बाइबल पढ़ेंगे, ನೀವಲ್ಲಿ ಸರಿಯಾಗಿ ಸತ್ಯವೇದ ಗಮನಿಸಿ ಓದುವಾಗ सारे इस्राएली लोग उस पार निकले, ಎಲ್ಲ ಇಸ್ರಾಯೇಲರು ದಾಟಿ ಹೋದ್ರು. चिल्ला चिल्ला के क्या बोल रहे हैं? ಕೂಗಿ ಕೂಗಿ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, हमने ऐसा काम पहले कभी भी नहीं देखा। ಈ ತರವಾದಂತ ಕಾರ್ಯ ನಾವು ಹಿಂದೆ ಎಲ್ಲೂ ನೋಡೇ ಇರಲಿಲ್ಲ. हालेलुया। क्यों नहीं देखा? ಯಾಕೆ ನೋಡಿಲ್ಲ? क्योंकि मेरा परमेश्वर पुराने चीजों को नहीं करता है, ಯಾಕಂದ್ರೆ ನನ್ನ ದೇವರು ಹಳೆ ಸಂಗತಿಗಳನ್ನೇ ಮಾಡುವುದಿಲ್ಲ. वो हमेशा ब्रांड न्यू काम को करता ಆದ್ರೆ है। ಯಾವಾಗಲೂ ಹೊಸ ಕಾರ್ಯಗಳನ್ನೇ ಮಾಡುವಾತನು. इस इस्राएली लोगों के लिए ಇಸ್ರಾಯೇಲರಿಗೋಸ್ಕರ लाल सागर एक मौत के समान था, ಆ ಒಂದು ಕೆಂಪು ಸಮುದ್ರ ಮರಣದ ಸೂಚನೆಯಲ್ಲಿತ್ತು, ಮರಣದ ಹಾಗೆ ಇತ್ತು. एक बिग प्रॉब्लम के समान था। ದೊಡ್ಡ ಸಮಸ್ಯೆಯ ಹಾಗೆ ಅದು ಇತ್ತು. परमेश्वर प्रॉब्लम को साइड नहीं किया, ಆ ಸಮಸ್ಯೆಯನ್ನ ಕರ್ತನು ಅದನ್ನ ಪಕ್ಕಕ್ಕೆ ಸರಿಸಲಿಲ್ಲ. परमेश्वर को तो प्रॉब्लम कोई भी इससे फाड़ूंगा, ಆದ ಸಮಸ್ಯೆಯನ್ನೇ ಮಧ್ಯದಿಂದ ಅದನ್ನು और ವಿಭಾಗಿಸಿದ. उसी प्रॉब्लम के अंदर तुझे जय जयकार करवाते हुए ले ಆ जाऊंगा। ಸಮಸ್ಯೆ ಒಳಗಡೆನೆ ಜೈ ಜಯಕಾರ ಮಾಡುತ್ತಾ ಅವರ ಕರ್ಕೊಂಡು ಹೋದ. कोई तो चिल्लाते बोले हालेलुया। What is the meaning? ಅದರ ಅರ್ಥ ಏನು? हो सकता है आज आपका जीवन उसी लाल सागर के सामने खड़ा होगा। ಇವತ್ತು ನಿಮ್ಮ ಜೀವಿತ ಆ ಕೆಂಪು ಸಮುದ್ರದ ಹಾಗೆ ಇರಬಹುದು. आप बोल रहे प्रभु सामने भी मौत पीछे भी मौत, ನೀವು ಹೇಳ್ತಿರ್ಬೋದು, ಕರ್ತನೆ ಮುಂದೆನೂ ಮರಣ ಹಿಂದೆನೂ ಮರಣ ಅಪ್ಪ. सामने बड़ा प्रॉब्लम है, ಮುಂದೆ ದೊಡ್ಡ ಸಮಸ್ಯೆ ಇದೆ. मैं इस प्रॉब्लम से पार नहीं कर पा रहा हूँ। ಈ ಸಮಸ್ಯೆಯನ್ನ ಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ. ऐसे जितने भी लोग यहाँ बैठे हुए, ಆ ತರವಾದಂತ ಎಷ್ಟು ಜನರು ಇಲ್ಲಿ ಕೂತಿದ್ದೀರೋ, परमेश्वर बोलता तेरा प्रॉब्लम को मैं साइड नहीं कर रहा हूँ, ಕರ್ತನೆ ಹೇಳುವಂತ ಮಾತು, ನಿನ್ನ ಸಮಸ್ಯೆಯನ್ನ ನಾನು ಪಕ್ಕಕ್ಕೆ ಸರಿಸುವುದಿಲ್ಲ. मैं सॉफ्ट हो, ಆದ್ರೆ ಈ ಮಧ್ಯಾಹ್ನ मैं तेरे प्रॉब्लम को ही बीच से फाड़ूंगा, ಆ ಸಮಸ್ಯೆಯನ್ನೇ ಮಧ್ಯದಿಂದ ನಾನು ವಿಭಾಗಿಸ್ತೇನೆ. और बीचों बीच में जय जयकार करवाते हुए चलेगा। ಆ ಸಮಸ್ಯೆಯ ಮಧ್ಯದಲ್ಲೇ ಜೈ ಜಯಕಾರ ಮಾಡುವುದನ್ನು ನಾನು ಕರೆದುಕೊಂಡು ಹೋಗ್ತೇನೆ. कोई तो चिल्ला के बोले हालेलुया, हालेलुया। हालेलुया। मैं नहीं जानता हूँ मैं किस किस से बात कर रहा हूँ। ನನಗೆ ಗೊತ್ತಿಲ್ಲ ಯಾರ ಸಂಗಡ ನಾನು ಮಾತಾಡ್ತಾ ಇದ್ದೇನೋ. आज के दिन के समय में ಈ ದಿನದ ಸಮಯದಲ್ಲಿ उसका लाल सागर बीच से रास्ता देने जा रहा है। ಅವರ ಕೆಂಪು ಸಮುದ್ರ ಮಧ್ಯದಲ್ಲಿ ಮಾರ್ಗವನ್ನು ಮಾಡಿಕೊಳ್ಳಲಿಕ್ಕಿದೆ. हालेलुया। हालेलुया। मैं तेरे लिए लाल सागर को फिर से बीच से फाड़ने के लिए तैयार। ನಿನಗಾಗಿ ಮತ್ತೊಂದು ಸಾರ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಕರ್ತನು ಹೇಳುವಂತ ಮಾತು. आप लोग समुद्र देखे ನೀವು ಸಮುದ್ರ ನೋಡಿದ್ದೀರಿ? देखे कि नहीं देखे? ನೋಡಿದ್ರೆ ಇಲ್ಲ. नहीं तो इधर ही सामने जाके देख के ना करा, ಇಲ್ಲಿ ಹತ್ರ ಇದೆ, ಹೋಗಿ ಸ್ನಾನ ಮಾಡಿ ಬರ್ಬೋದು ಅನ್ಸುತ್ತೆ. सामने जाके खड़ा होना ಅದ್ರ ಮುಂದೆ ಹೋಗಿ ನಿಂತ್ಕೊಂಡ. और उसको बोलना 2 भाग में करता हूँ तेरे को। ಅದು ಹೇಳ್ದ, ಈ ವಿಭಾಗನ ನಾನು ಮಾಡ್ತೇನೆ. आप उसको नहीं करेंगे पर वो आपको जरूर 2-3 भाग में करेगा। ನೀವು ಅದನ್ನ ಮಾಡಿಲ್ಲ ಅಂತಂದ್ರೆ ಅದು ಮಾತ್ರ ನಿಮ್ಮನ್ನು 2-3 ಭಾಗ ಮಾಡ್ತದೆ. ऐसा ही एक बड़ा सागर है लाल सागर। ಈ ತರವಾದಂತ ಒಂದು ದೊಡ್ಡ ಸಮುದ್ರನೇ ಅದು ಕೆಂಪು ಸಮುದ್ರ. जब मैं इजराइल में था 24 डेज वहां बिताया, ಅಲ್ಲಿ ಇಸ್ರೇಲ್ ಹೋಗಿದ್ದೆ ನಾನು, 24 ದಿನ ಅಲ್ಲಿದ್ದೆ. उस लाल सागर के सामने बहुत अवर्स एंड अवर्स में समय बिताया। ಆ ಕೆಂಪು ಸಮುದ್ರದ ಮುಂದೆ ಗಂಟೆ ಗಟ್ಟಲೆ ಸಮಯವನ್ನು ಕಳೆದೆ. बार बार उनके खड़ा होकर देखता, ಮತ್ತೆ ಮತ್ತೆ ಎದ್ದು ನಿಂತುಕೊಂಡು ನೋಡ್ತಾ ಇದ್ದೆ. जितना दूर मेरा नजर जाता ಎಷ್ಟು ದೂರ ನನ್ನ ದೃಷ್ಟಿ ಹೋಗ್ತದೆ ಎಂಬುದಾಗಿ. वहां तक केवल पानी पानी थी। ಅಲ್ಲಿವರೆಗೂ ಬರೀ ನೀರೇ ಕಾಣ್ತಾ ಇತ್ತು. मैं दूरबीन भी लेके दूरबीन से मैं देख रहा हूँ, ನಾನು दूरबीन ತಗೊಂಡು दूरबीनದಿಂದ ನೋಡ್ತಾ ಇದ್ದೆ. जितना दूर मैं जूम कर रहा हूँ, ಎಷ್ಟು ದೂರ ನಾನು ಜೂಮ್ ಮಾಡ್ತಾ ಇದ್ನೋ पानी पानी मेरे को दिख रहा ಅಲ್ಲಿವರೆಗೂ ಬರೀ ನೀರೇ ಕಾಣಿಸ್ತಾ ಇತ್ತು. है। और मैं प्रभु को बोलने लगा, ಕರ್ತನೆ ಕೇಳಿ ಪ್ರಾರಂಭ ಮಾಡಿದೆ, मेरा हाथ कितना बड़ा था, ಕರ್ತನೆ ನಿನ್ನ ಹಸ್ತ ಎಷ್ಟು ದೊಡ್ಡದಿತ್ತು ಕರ್ತನೆ. तूने समुद्र को 2 भाग किया, ನೀನು ಸಮುದ್ರವನ್ನು ವಿಭಾಗಿಸಿದಲ್ಲಪ್ಪ. लाखों करोड़ों लोगों को एक साथ में निकाला। ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಜನರನ್ನ ಒಂದೇ ಒಟ್ಟಿಗೆ ಆಗಿ ಕರ್ಕೊಂಡು ಹೋದ್ಯಲ್ಲಪ್ಪ. ये बात को डिक्लेयर कर रहा था, मैं रो रहा था, डिक्लेयर कर रहा था, रो रहा था। ಈ ಮಾತನ್ನ ಉಚ್ಚರಿಸ್ತಾ ಇದ್ದೆ, ಕಣ್ಣೀರಾಗ್ತಾ ಇದೆ, ಉಚ್ಚರಿಸ್ತಾ ಇದ್ದೆ, ಕಣ್ಣೀರಾಗ್ತಾ ಇದೆ. तब प्रभु एक बात बोला, ಕರ್ತನನ್ನು ಮಾತು ಹೇಳ್ದ, मैं उस दिन किया, ನಾನು ಆ ದಿನ ಮಾಡಿದೆ, मैं आज भी करने के लिए तैयार, ನಾನು ಇವತ್ತು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೇನೆ, मैं कल भी करने के लिए तैयार। ನಾನು ನಾಳೆ ಸಹ ಮಾಡ್ತೇನೆ. अपने लोगों के लिए, ನನ್ನ ಜನರಿಗಾಗಿ. हालेलुया, हालेलुया, हालेलुया। हालेलुया.
सारे इजरायली लोग क्या बोलते ಎಲ್ಲ ಇಸ್ರೇಲ್ ಏನ್ ಹೇಳಿದ್ರಂದ್ರೆ हैं हमने ऐसा अद्भुत काम पहले नहीं देखा ಇಂತ ಅದ್ಭುತ ಕಾರ್ಯ ನಾವು ಹಿಂದೆ ಅಂತ ನೋಡಿರ್ಲಿಲ್ಲ. हालेलुया Hallelujah. when you read the New Testament ಹೊಸ ಒಡಂಬಡಿಕೆ ಓದುವಾಗ यीशु मसीह ने एक से बढ़कर एक आश्चर्य कर्म किया ಯೇಸು ಸ್ವಾಮಿ ಒಂದಕ್ಕಿಂತ ಒಂದು ಹೆಚ್ಚಾದ ಅದ್ಭುತಗಳನ್ನು ಅವರು ಮಾಡಿದ್ರು. जहां भी वो जाता ಎಲ್ಲೆಲ್ಲಿ ಅವ್ರು ಹೋದ್ರು जब वो आश्चर्य कर्मों को करता ಆತನ ಅದ್ಭುತ ಮಾಡುವಾಗ लोग क्या बोल रहे हैं ಜನರು ಏನ್ ಹೇಳ್ತಾ ಇದ್ರು ಅಂದ್ರೆ हमने ऐसा आश्चर्य कर्म पहले कभी नहीं ಈ ತರವಾದಂತ ಅದ್ಭುತವನ್ನ ನಾವು ನೋಡೇ ಇರ್ಲಿಲ್ಲ ಅಂತ ಜನರು. हालेलुया Hallelujah. क्यों नहीं देखा ಯಾಕೆ ನೋಡಿಲ್ಲ ಅಂದ್ರೆ क्योंकि मेरा परमेश्वर पुराने चीजों को नहीं करता ಯಾಕಂದ್ರೆ ನಮ್ಮ ದೇವರು ಹಳೆ ಸಂಗತಿಗಳನ್ನೇ ಮಾಡ್ತಾ ಇರುವಂತ ದೇವರಲ್ಲ. मेरे पीछे बोले परमेश्वर ದೇವರ ಪರಮೇಶ್ವರ್ हमेशा ಹಮೇಶಾ ब्रांड न्यू चीजों को करता है हालेलुया the first blessing ಒಂದ್ ಮೊದಲನೇ ಆಶೀರ್ವಾದ परमेश्वर बोलता behold I will do new things ಆತನ ಹೇಳುವಂತ ಮಾತು ಈಗೋ ನಾನು ಹೊಸ ಕಾರ್ಯಗಳನ್ನ ಮಾಡ್ತೇನೆ. हालेलुया Hallelujah. the second blessing ಎರಡನೇ ಆಶೀರ್ವಾದ वो जो नया काम मैं प्रारंभ करूंगा ನಾನು ಹೊಸ ಕಾರ್ಯವನ್ನ ನಾನು ಯಾವ್ದನ್ನ ಪ್ರಾರಂಭಿಸ್ತೇನೋ अगर आपके पास बाइबल है ನಿಮ್ಮ ಹತ್ರ ಬೈಬಲ್ ಇರುವುದಾದ್ರೆ Isaiah chapter 43 verse 19 का नीचे भाग को पढ़िए ಯೆಶಾಯನ ಗ್ರಂಥ 43ನೇ ಅಧ್ಯಾಯ 19ನೇ ವಚನದ ಕಡೆ ಭಾಗವನ್ನು ಓದ್ರಿ. वहाँ क्या लिखता है ಅಲ್ಲೇನ್ ಬರೆಯಲ್ಪಟ್ಟಿದೆ? पहले 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 ಅದಕ್ಕಿಂತ ಮೇಲೆ behold I will do new things हाँ हालेलुया वहाँ क्या लिखा है उसके बाद ನಿಮಗೆ ಕಾಣೋದಿಲ್ಲವೋ? वो बोलता है मैं जो भी नया काम करता ನಾನು ಯಾವ್ದನ್ನ ಹೊಸದಾಗಿ ಮಾಡ್ತೇನೋ right now ಈಗಲೇ ಈಗ ಈಗ मैं क्या बोल रहा हूँ ನಾನೇನ್ ಹೇಳ್ತಾ ಇದ್ದೇನೆ? एक दूसरे से हाथ पकड़ के उसको बोलिए ಅಕ್ಕಪಕ್ಕದವ್ರ ಕೈ ಇಟ್ಕೊಂಡು ಅವ್ರಿಗೆ ಹೇಳ್ರಿ, परमेश्वर बोल रहा मैं नया काम करूंगा ಆತನು ಹೇಳ್ತಾ ಇದ್ದೇನೆ ನಾನು ಹೊಸ ಕಾರ್ಯವನ್ನ ಮಾಡ್ತೇನೆ. जोर से बोलिए ಜೋರಾಗಿ ಹೇಳಿದ್ರಲ್ಲ. परमेश्वर ने बोला ದೇವರು ಹೇಳಿದ್ರು. ಓಕೆ हिंदी हिंदी में बोलिए हिंदी में बोलिए परमेश्वर ने बोला देखो मैं एक नया काम करता हूँ अब उसको पूछना उसको कब होगा हिला के बोलिए सो रहे तो कान पकड़ के हिलाए ಮಲಗಿದ್ರೆ ಕಿವಿಯಲ್ಲ. उसको बोलिए कब होगा और नीचे क्या बोलता है ಅಲ್ಲಿ ಕೆಳಗಡೆ ಏನ್ ಹೇಳ್ತಿದ್ರೆ, मैं जो भी नया काम करूंगा ನಾನು ಯಾವ ಹೊಸ ಕಾರ್ಯವನ್ನ ಮಾಡ್ತೇನೋ अभी से करूंगा ಈಗ बोले राइट नाउ ಈಗಲೇ चिल्ला के बोले राइट नाउ ಈಗಲೇ. वर्ल्ड गवर्नमेंट जो भी नया काम लाभ लेकर आता है ಸರ್ಕಾರ ಯಾವ್ದಾದ್ರು ಹೊಸ ಕೆಲಸವನ್ನ ತೆಗೆದುಕೊಂಡು ಬರುವಾಗ कभी भी वो तुरंत लागू नहीं करता है ತಕ್ಷಣವಾಗಿ ಅದನ್ನ ಕಾರ್ಯರೂಪದಲ್ಲಿ ಬರುವುದಿಲ್ಲ. एक साल एक महीना 2 साल 3 महीना कई बार तो उसको स्टार्ट ही नहीं करता ಒಂದು ತಿಂಗಳು ಒಂದು ವರ್ಷ ಈ ರೀತಿಯಲ್ಲಿ ಸಮಯ ಅದು ಕಳೆದು ಹೋಗ್ತದೆ. बट हेवन का गवर्नमेंट डिफरेंट है ಆದ್ರೆ ಪರಲೋಕದ ಸರ್ಕಾರ ಅದು ವ್ಯತ್ಯಾಸ. वो बोलता है मैं जो भी करूंगा राइट नाउ अभी से करूंगा ಅದು ಯಾವಾಗ ನಾನು ಮಾಡ್ತೇನೆ ಅಂತ ಹೇಳುವಾಗ ಅದು ಈಗಲೇ ಮಾಡ್ತೇನೆ. मैं सोचा उनके खड़ा होता है ನಾನು ಅನ್ಕೊಂಡು ಎದ್ದು ನಿಂತ್ಕೊಳ್ತೀರೋ ನಾನು ಸಂತೋಷ. मैं क्या बोल रहा हूँ पता है ನಾನೇನ್ ಹೇಳ್ತಿದ್ದೇನೆ ಗೊತ್ತಾ? वो बोलता जो भी स्वर्ग का स्टैंडर्ड का न्यू काम मैं तो तेरे लिए करने जा रहा हूँ ಸ್ವರ್ಗದ ಅನುಗುಣವಾಗಿ ನಾನು ಯಾವ ಹೊಸ ಕಾರ್ಯಗಳ ನಿನಗಾಗಿ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೋ, जो आंखों ने नहीं देखा कानों ने नहीं सुना जो चित्त में भी नहीं ಕಣ್ಣು ಕಾಣಲಿ ಕಿವಿ ಕೇಳಿದ ಮನಸ್ಸು ಊಹಿಸಲಿಲ್ಲವೋ ऐसा नया काम ಆ ತರವಾದಂತ ಹೊಸ ಕಾರ್ಯ मैं तेरे लिए करने पाता हूँ ನಾನು ನಿನಗಾಗಿ ಮಾಡ್ಲಿಕ್ಕಿದ್ದೇನೆ. कब होगा ಅದು ಯಾವಾಗಂದ್ರೆ अभी होगा ಅದು ಈಗಲೇ अभी होगा ಈಗಲೇ अभी होगा ಈಗಲೇ. हालेलुया 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 किसी का मिनिस्ट्री न्यू लेवल में अभी से वो स्टार्ट करने के लिए तैयार है ಯಾವ್ದೋ ಸೇವೆ ಅದು ಹೊಸ ಹಂತದಲ್ಲಿ ಅದು ಈಗಲೇ ಪ್ರಾರಂಭವಾಗಲಿಕ್ಕಿದೆ. हालेलुया हालेलुया जो भी वो नया काम करने जा रहा है ಯಾವ ಹೊಸ ಕಾರ್ಯವನ್ನು ಆತನು ಮಾಡ್ಲಿಕ್ಕಿದ್ದ ಅದು आपके जीवन के हर एक एरिया में ನಿಮ್ಮ ಜೀವಿತದ ಪ್ರತಿಯೊಂದು ಪ್ರದೇಶಗಳಲ್ಲಿ वो बोलता कल परसों नरसों नहीं ಅದು ಇವತ್ತು ನಾಳೆದಲ್ಲ, अगले महीने अगले साल नहीं ಮುಂದಿನ ವರ್ಷ ಮುಂದಿನ ತಿಂಗಳು ಮುಂದಿನ ವರ್ಷ ಅಲ್ಲ. वो जो भी होगा अभी से मैं प्रारंभ ಅದು ಏನ್ ಜರುಗಲಿಕ್ಕಿದೆ ಅದು ಈಗಲೇ ಜರುಗಲಿಕ್ಕಿದೆ. हालेलुया कोई तो चिल्ला के बोले राइट नाउ ಯಾರು ಈಗಲೇ in the name of Jesus ಯೇಸುವಿನ ನಾಮದಲ್ಲಿ मैं नया मिनिस्ट्री को देखने जा रहा हूँ ನಯಾ ಮಿನಿಸ್ಟ್ರಿ देखने जा रहा हूं. अगर आपको मिनिस्ट्री करना नहीं करना चिल्ला के बोलिए ನಿಮಗೆ ಸೇವೆ ಮಾಡದಿರ್ಲಿ ಮಾಡದೇ ಇರ್ಲಿ ಕೂಗಿ ಹೇಳ್ರಿ.
क्यों पता है? ಯಾಕೆ ಗೊತ್ತಾ? मेरा यीशु ನನ್ನ ಯೇಸು हर एक को एक इंटरनेशनल मिनिस्ट्री दिया, ಎಲ್ಲರಿಗೂ ಅಂತಾರಾಷ್ಟ್ರೀಯ ಸೇವೆಯನ್ನು ಕೊಟ್ಟಿದ್ದಾನೆ. 4 लेवल का मिनिस्ट्री. 4 ತರವಾದಂತ ಸೇವೆ. वो बोलता है पहले तो यरूशलेम में कमावा, ಮೊದಲನೇದಾಗಿ ಯೆರೂಸಲೇಮಿನಲ್ಲಿ ಸಾಕ್ಷಿಯಾಗಿರು, समरिया में कमावा, ಸಮಾರ್ಯದಲ್ಲಿ ಸಾಕ್ಷಿಯಾಗಿರು, यहूदिया में कमावा, ಯೂದಾಯದಲ್ಲಿ ಸಾಕ್ಷಿಯಾಗಿರು, पृथ्वी की छोर तक तू मेरा कमावा. ಲೋಕದ ಕಟ್ಟ ಕಡೆವರೆಗೂ ನನ್ನ ಸಾಕ್ಷಿಯಾಗಿರು. 4th लेवल का मिनिस्ट्री है. 4 ಹಂತದ ಸೇವೆ. आप बोलेंगे सर मैं बाहर नहीं जा सकता, आप यरूशलेम में रहिए. ಒಂದು ಕರ್ತನೆ ನಾನು ಹೊರಗೆ ಹೋಗಕ್ಕಾಗಲ್ಲ ಎಂಬುದಾಗಿ ನೀವು ಹೇಳಿದಾದ್ರೆ ಯೆರೂಸಲೇಮಿನಲ್ಲೇ ಇರ್ರಿ. नहीं, आप बोलेंगे मेरे पास ताकत है, ನೀವು ಯಾವ್ದು ಕರ್ತನ ಹತ್ರ ಬಲ ಇದೆ, मैं समरिया और यहूदिया तक जाने के लिए तैयार, ನಾನು ಯೂದಾಯ ಸಮಾರ್ಯವರೆಗೆ ಹೋಗ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅಂದ್ರೆ प्रभु उसके आगे मैं नहीं जाना चाहता. ಅದಕ್ಕಿಂತ ಮುಂದೆ ನಾನು ಹೋಗಕ್ಕೆ ಸಾಧ್ಯವಿಲ್ಲ ಕರ್ತನೆ ಹೇಳಿದಾಗ प्रभु बोला ठीक है, तू समरिया और यहूदिया में खुश रहे. ಓಕೆ ಸರಿ, ನಿನ್ ಸಮಾಜ ಯಹೂದ್ಯದಲ್ಲೇ ಖುಷಿಯಾಗಿರು. अगर कोई बोलेगा प्रभु मैं पृथ्वी की छोर तक जाना चाहता हूं, ಯಾರಾದ್ರೂ ಕರ್ತನೆ ಲೋಕದ ಕಟ್ಟ ಕಡೆವರೆಗೂ ಹೋಗ್ತೇನೆ ಎಂಬುದಾಗಿ ನೀವು ಹೇಳುದಾದ್ರೆ प्रभु बोलता उसका जिम्मेदारी मेरे हाथ में है. ಅವ್ರಿಗೆ ಕರ್ತನೆ ಹೇಳ್ತಾನೆ ಅದ್ರ ಜವಾಬ್ದಾರಿ ನನ್ನ ಕೈಯಲ್ಲಿದೆ ಎಂಬುದಾಗಿ. मैं तुझे पृथ्वी की छोर तक मैं ले जाऊंगा. ನಿನ್ನನ್ನು ಲೋಕದ ಕಟ್ಟ ಕಡೆವರೆಗೆ ಕರ್ಕೊಂಡು ಹೋಗ್ತೇನೆ. हालेलुया. ಹಾಲೆಲೂಯಾ. इसका सबसे बड़ा कमाल, ಅದರ ಆ ವಿಷಯದಲ್ಲಿ ನಾನೇ ದೊಡ್ಡ ಸಾಕ್ಷಿ. मैं पृथ्वी का 2 छोर पे जाकर आ चुका हूं. ನಾನು ಜಗತ್ತಿನ ಎರಡು ದಡಗಳಿಗೆ ನಾನು ಹೋಗಿ ಬಂದಿದ್ದೇನೆ. अगर आपकी गूगल आंटी है उससे पूछना फीजी किधर है. ನಿಮ್ಮ ಹತ್ರ ಗೂಗಲ್ ಆಟ ಇರೋದಾದ್ರೆ ಆಕೆಗೆ ಕೇಳ್ರಿ ಫಿಜಿ ಎಲ್ಲಿದೆ ಅಂತ ಹೇಳಿ. पृथ्वी का दूसरा छोर में है. ಆ ಜಗತ್ತಿನ ಒಂದು ದಿಕ್ಕಿನಲ್ಲಿ ಕಡೆಯ ಭಾಗ. उस छोर के बाद कहीं भी लैंड नहीं, केवल पानी पानी. ಆ ಫಿಜಿ ನಂತರ ಅಲ್ಲಿ ಮತ್ತೆ ಯಾವುದೇ ಪ್ರದೇಶ ಇಲ್ಲ, ಬರೀ ನೀರೇ. इस साइड लेके गया, ಈ ಕಡೆ ಪಕ್ಕಕ್ಕೆ ಹೋದ್ರೆ पनामा आइलैंड ले गया. ಪನಾಮ ಐಲ್ಯಾಂಡ್ ನಲ್ಲಿ अमेरिका पार करने के बाद, कैरिबियन कंट्री पार करने के बाद ये पनामा आइलैंड आता है. ಅಮೆರಿಕ ದಾಟಿದ ಮೇಲೆ, ಕೆರೆಬಿಯನ್ ದೇಶಗಳು ದಾಟಿದ ಮೇಲೆ ಕಡೆಯದಾಗಿ ಪನಾಮ ಬರ್ತದೆ. उसके बाद और कुछ नहीं मिलेगा. ಆ ಪನಾಮ ಆದ್ಮೇಲೆ ಮತ್ತೆ ಬೇರೆ ದೇಶನೇ ಇಲ್ಲ. मैं जब यहाँ से जब गया था मीटिंग के लिए, ನಾನು ಇಲ್ಲಿಂದ ಹೋದಾಗ ಮೀಟಿಂಗ್ ಗಳಿಗೆ रायपुर से 2 hours फ्लाइट में मुंबई गया. ರಾಯ್ಪುರಿಂದ 2 ತಾಸು ವಿಮಾನದಲ್ಲಿ ನಾನು ಮುಂಬೈಗೆ ಹೋದೆ. मुंबई से 7 hours 40 minutes इस्तांबुल गया. 7 ತಾಸು 40 ನಿಮಿಷ ಇಸ್ತಾಂಬುಲ್ಗೆ ಹೋದೆ. इस्तांबुल से 19 hours 40 minutes ट्रेवल करके नॉन स्टॉप फ्लाइट को पनामा गया. ಇಸ್ತಾಂಬುಲ್ ಇಂದ 19 ಗಂಟೆ 40 ನಿಮಿಷ ಫ್ಲೈಟ್ ನಲ್ಲಿ ಕಂಟಿನ್ಯೂ ಆಗಿ ಜರ್ನಿ ಮಾಡಿ ಪನಾಮಾಗೆ ಹೋದೆ. पृथ्वी के दूसरा छोर तक. ಆ ಜಗತ್ತಿನ ಆ ಕಡೆ मैं फिर से आपको एक बात बोल रहा हूँ. ಅದಕ್ಕೆ ನಿಮಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. 4th लेवल का मिनिस्ट्री प्रभु आपके सामने रखा हुआ. 4 ತರವಾದಂತ ಹಂತದ ಸೇವೆಯನ್ನ ಕರ್ತನು ಇಟ್ಕೊಂಡಿದ್ದಾನೆ. अगर आप बोलेंगे नहीं प्रभु मैं अपना यरूशलेम में रहकर उससे बाहर नहीं जाऊंगा, ನೀನು ಇಲ್ಲ ಕರ್ತನೆ ನಾನು ಯೆರೂಸಲೇಮ್ ನಲ್ಲೇ ಇರ್ತೇನೆ, ಹೊರಗಡೆ ಹೋಗಂಗಿಲ್ಲ ಎಂಬುದಾಗಿ ಹೇಳಿದ್ರೆ, चेले लोगों को बोला यरूशलेम में ठहरे रहना, ಶಿಷ್ಯರಿಗೆ ಹೇಳ್ದ ಯೆರೂಸಲೇಮ್ ನಲ್ಲೇ ಇರ್ರಿ ನೀವು. और जब पवित्र आत्मा तुम पाओगे, ಯಾವಾಗ ನೀವು ಪವಿತ್ರ ಆತ್ಮ ಹೊಂದ್ಕೊಳ್ತೀರೋ, आग का बपतिस्म तुम लोगे, ಅಕ್ಕಿಯ ದೀಕ್ಷಾಸ್ನಾನ ಯಾವಾಗ ಆಗ್ತದೋ उसके बाद उनके ऊपर डिसीजन था. ಅವಾಗ ಅದಾದ ನಂತರ ಅವ್ರ ಮೇಲೆ ಇರ್ತದೆ ನಿರ್ಣಯ. उन लोग बोले मेरे को यहूदिया समरिया पृथ्वी के छोर तक जाना है. ನಮಗೆ ಯಹೂದ್ಯ ಸಮಾರ್ಯ ಆ ಲೋಕದ ಕಟ್ಟಕಡೆಗೆ ಹೋಗ್ಬೇಕೆಂಬುದಾಗಿ. वहां से सबको परमेश्वर ने अलग अलग में डिस्ट्रीब्यूट. ಅಲ್ಲಿಂದ ಕರ್ತನು ಎಲ್ಲರನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸಿದ. मैं फिर से आपको भी बोल रहा हूँ, ಮತ್ತೊಂದ್ಸರಿ ನಿಮ್ಗೆ ಹೇಳ್ತೇನೆ, आप कौन सा मिनिस्ट्री लेना चाहते हैं? ಯಾವ ಸೇವೆಯಲ್ಲಿ ಯಾವ ಹಂತದ ಸೇವೆಯಲ್ಲಿ ಇರ್ಲಿಕ್ಕೆ ನೀವು ಮನಸ್ಸು ಮಾಡ್ತೀರಿ? मैं अंकोला से बाहर नहीं जाऊंगा प्रभु. ಸರಿ, अंकोला से ನಾನು बाहर ಅಂಕೋಲದಿಂದ ಹೊರಗೆ ಹೋಗಲೇ ಬೇಡ ಕರ್ತನೆ. नो प्रॉब्लम, तेरे को वही इस्तेमाल. ಓಕೆ, ನೀನು ಅಂಕೋಲದಲ್ಲಿ ಇರೋ, ನಾನು ಇಲ್ಲೇ ಉಪಯೋಗಿಸ್ತೇನೆ. आप कोई बोलेगा नहीं प्रभु मेरे को अंकोला से बाहर जाना है. ಕೆಲವರು ಹೇಳ್ಬೋದು ಅಂಕೋಲದಿಂದ ಹೊರಗೆ ಹೋಗ್ತೇನೆ ಕರ್ತನೆ. पूरा कर्नाटका में ले जाकर आपको इस्तेमाल. ಇಡೀ ಕರ್ನಾಟಕದಲ್ಲೆಲ್ಲ ಕರ್ಕೊಂಡು ಹೋಗಿ ನಿಮ್ಮನ್ನು ಉಪಯೋಗಿಸ್ತಾನೆ. नहीं प्रभु मेरे को यहूदिया में जाना है. ಇಲ್ಲ ಕರ್ತನೆ, ನಾನು ಯಹೂದಿಯದಲ್ಲಿ ಇರ್ಬೇಕು. पूरा इंडिया में ले जाकर आपको इस्तेमाल करें. ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ತಗೊಂಡಾಗ ನೀವು ಉಪಯೋಗಿಸ್ತಾನೆ. नहीं प्रभु मैं ये इंडिया वाला नहीं प्रभु, मैं पृथ्वी के छोर वाला व्यक्ति हूँ. ಕರ್ತನೆ, ನಾನು ಇಂಡಿಯಾದವನು ಮಾತ್ರ ಅಲ್ಲ, ನಾನು ಲೋಕದ ಕಟ್ಟ ಕಡೆವರೆಗಿರುವಂತ ವ್ಯಕ್ತಿ ಎಂಬುದಾಗಿ ಹೇಳಿದ್ರೆ वहां तक आपको लेके जाना. ಅಲ್ಲಿಯವರೆಗೆ ಕರ್ತನೆ हालेलुया. हालेलुया. आपको आपका चॉइस है. ಈಗ ಅದು ನಿಮ್ಮ ಆಯ್ಕೆ. आपको कौन सा चाहिए? ನಿಮಗೆ ಯಾವ ಸಂಗತಿ ಬೇಕು? मैं तो एक ही बात बोला था, ನಾನು ಯಾವಾಗ್ಲೂ ಒಂದ್ ಸಂಗತಿ ಹೇಳ್ತೇನೆ. साथ साथ ये 8वां महीना अब स्टार्ट हुआ मिनिस्ट्री का. 6 years 7 years. 7 years 7 ವರ್ಷ 6 ತಿಂಗಳು ನನಗೆ ಸೇವೆ. जिस दिन मैं फुल टाइम मिनिस्ट्री में आया, ಯಾವಾಗ ನಾನು ಪೂರ್ಣ ಸೇವೆಗೆ ಬಂದನೋ मैं एक ही बात को बोला, ಒಂದೇ ಮಾತನ್ನ ಹೇಳ್ದೆ, लास्ट ब्रीथ ऑफ माय लाइफ ನನ್ನ ಕಡೆಯ ಶ್ವಾಸ ಇರುವವರೆಗೂ मैं तेरा सेवा करूंगा.
ನನ್ನ ನಿನ್ನ ಸೇವೆ ಮಾಡ್ತೇನೆ ಕರ್ತನೆ. पृथ्वी की छोर तक तू मुझे लेके जा। ಲೋಕದ ಕಟ್ಟ ಕಡೆವರೆಗೂ ನನ್ನ ಕರ್ಕೊಂಡು ಹೋಗು. इस 7.5 साल का मिनिस्ट्री के अंदर 7.5 ವರ್ಷದ ಈ ಸೇವೆಯಲ್ಲಿ 33 कंट्रीज में ले जाकर इस्तेमाल। 33 ದೇಶಗಳಿಗೆ ದೇವರು ಕರ್ಕೊಂಡು ಹೋಗ್ತಾರೆ. आप ये मत बोलो मस्त इंग्लिश बोलता हूँ। ನೀವು ಅನ್ಕೋಬಹುದು ನಾನು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೇನೆ ಎಂಬುದಾಗಿ. 33 कंट्री में केवल हिंदी में प्रचार। 33 ದೇಶಗಳಲ್ಲಿ ನಾನು ಹಿಂದಿಯಲ್ಲೇ ಪ್ರಸಂಗಿಸಿದ್ದೇನೆ. और हर जगह परमेश्वर ने एक नया ट्रांसलेटर को खड़ा किया। ಪ್ರತಿ ಸ್ಥಳದಲ್ಲಿ ಒಬ್ಬ ಹೊಸ ಟ್ರಾನ್ಸ್ಲೇಟರ್ ಅನ್ನು ದೇವರು ಇಡ್ತಾ ಇದ್ದ. साउथ कोरिया, जापान, मलेशिया, सिंगापुर, हर जगह मेरे को ने चाइनीज लोगों को खड़ा किया ट्रांसलेट करने। ಸೌತ್ ಕೊರಿಯಾ, ಮಲೇಷಿಯಾ, ಸಿಂಗಾಪುರ್ ಎಲ್ಲಾ ಕಡೆಗೆ ಆ ಚೈನೀಸ್ ಜನರು ನಿಂದಿರಿಸಿ ಕರ್ತನು ಭಾಷಾಂತರಕ್ಕೆ ಉಪಯೋಗಿಸಿಕೊಂಡ. अगर आप ईमानदारी से खड़े रहेंगे, ನಾವು ನೀನು ಯಥಾರ್ಥವಾಗಿ ಸೇವೆಗಾಗಿ ನಿಂತಿರುವಾಗ आपके सराउंडिंग में परमेश्वर ऐसे लोगों को खड़ा करेगा जो आपका मिनिस्ट्री को उठा के लेके जाएंगे। ನಿಮ್ಮ ಸುತ್ತಮುತ್ತ ಯಾವ ತರವಾದಂತ ಜನರು ನಿಂದಿಸ್ತಾನ ದೇವರಂದ್ರೆ ನಿಮ್ಮ ಸೇವೆಯನ್ನು ಎತ್ತಿಕೊಂಡು ಹೋಗುವಂತ ಜನರು ನಿಂದಿಸ್ತಾನೆ. हालेलुया। जो भी नया काम प्रारंभ होगा, ಯಾವುದೇ ಹೊಸ ಕಾರ್ಯ ಪ್ರಾರಂಭವಾಗುವಾಗ प्रभु बोलता आज और अभी से मैं करने प्रारंभ करूंगा। ಅದು ಈಗಲೇ ಇವತ್ತಿನಿಂದಲೇ ನಾನು ಪ್ರಾರಂಭ ಮಾಡ್ತೇನೆ ಅಂತ ಕರ್ತನು हालेलुया। ಹೇಳುತ್ತಾರೆ. उसके नीचे क्या बोलता है? ಅದ್ರ ಕೆಳಗಡೆ ಏನ್ ಹೇಳ್ತಾನಂದ್ರೆ प्रभु बोलता है जो भी नया काम मैं प्रारंभ करूंगा, ಯಾವ ಹೊಸ ಕಾರ್ಯವನ್ನು ನಾನು ಪ್ರಾರಂಭ ಮಾಡ್ತೇನೋ पहले मैं तुझे बताऊंगा, ಮೊದಲನೇದಾಗಿ ನಾನು ನಿನಗೆ ಹೇಳ್ತೇನೆ, उसके बाद मैं उसको प्रारंभ करूंगा। ಅದನ್ನ ಅನಂತರ ನಾನು ಅದನ್ನ ಪ್ರಾರಂಭಿಸ್ತೇನೆ. नहीं समझ में आया? ಅರ್ಥ ಆಗ್ಲಿಲ್ಲ. थोड़ा देर के लिए घुटना टेको या एक पैर में खड़ा रहो तो समझ में आएगा। ಆ ಒಂದು ಏನೋ ಸ್ವಲ್ಪ ಸಮಯ ಮೊಣಕಾಲೂರಿಲ್ಲ ಅಂದ್ರೆ ಒಂದ್ ಕಾಲ್ ಮೇಲೆ ನಿಂತ್ಕೊಂಡ್ರೆ ಅದು ಅರ್ಥ ಆಗ್ತದೆ. तो जो खाया बराबर नीचे लेवल में आएगा। ಯಾಕಂದ್ರೆ ಅದು ನಿಂತಾಗ ಏನಾಗುತ್ತಂದ್ರೆ ತಿಂದಿದ್ದೆಲ್ಲ ಒಂದ್ ಲೆವೆಲ್ಗೆ ಬರ್ತದೆ. मैं क्या बोल रहा हूँ ध्यान से सुनना। ನಾನು ಹೇಳುವಂತದ ಲಕ್ಷ್ಯ ಕೊಟ್ಟು ಕೇಳಿಸ್ಕೊ. परमेश्वर बोलता है जो स्वर्ग का स्टैंडर्ड का जो नया काम मैं तेरे लिए करूंगा, ಸ್ವರ್ಗದ ಯೋಗ್ಯತೆ ಪ್ರಕಾರ ಹೊಸ ಕಾರ್ಯ ನಾನು ಏನಾದ್ರೂ ನಿನ್ನ ಒಳಗಡೆ ಮಾಡಿದ್ರೆ पहले मैं तुझे बताऊंगा, ಮೊದಲೇದಾಗಿ ನಾನು ನಿನಗೆ ಹೇಳ್ತೇನೆ, उसके बाद मैं उसको करूंगा। ನಂತರ ನಾನು ಅದನ್ನ ಮಾಡ್ತೇನೆ. है ना? बिना बताए कई सारा काम लाइफ में हो गया। ಹೇಳದೆ ಎಷ್ಟೋ ಕಾರ್ಯಗಳು ಅವು ಆಗ್ಬಿಟ್ಟವ್ರಿ ಲೈಫ್ ಅಲ್ಲಿ. कुछ काम इतना पेनफुल था बर्दाश्त नहीं कर पाए। ಕೆಲವು ಕಾರ್ಯಗಳು ಎಷ್ಟು ಕಠಿಣವಾಗಿದ್ವಪ್ಪ ಅಂದ್ರೆ ಅದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. बहुत जैसा बातें परिवार के अंदर हुआ। ಮರಣಕರವಾದಂತ ಸಂಗತಿಗಳು ಪರಿವಾರದಲ್ಲಿ ಕುಟುಂಬದಲ್ಲಿ ಜರುಗಿದ್ವು. आप बोले होंगे प्रभु, ನೀವು ದೇವರಿಗೆ ಹೇಳಿರಬಹುದು, प्रभु तू मुझे क्यों नहीं बताया? ಕರ್ತನೇ ಇದು ಆಗ್ತಿದ್ದ ಮೊದಲು ನನಗೆ ಯಾಕೆ ಹೇಳಿಲ್ಲಪ್ಪ? मैं तो प्रार्थना करने वाली स्त्री, ನಾನು ಪ್ರಾರ್ಥನೆ ಮಾಡುವಂತ ಮಹಿಳೆ, प्रार्थना करने वाला ब्रदर हूँ। ನಾನು ಪ್ರಾರ್ಥಿಸುವಂತ ಸಹೋದರ. लॉर्ड मुझे सपने में भी तू बता दिया है। ಆತ್ಮೀಯ ನನ್ನ ಕನಸಲ್ಲಿ ಸಹ ಹೇಳ್ಬೋದಾಗಿತ್ತು, मेरा घर में ये घटना घटने वाला है, ನನ್ನ ಮನೆಯಲ್ಲಿ ಈ ಘಟನೆ ಜರುಗ್ತಾ ಇದೆ ಎಂಬುದಾಗಿ. तो कितना अच्छा होता। ಎಷ್ಟು ನೀನು ಹೇಳಿದ್ರೆ ಒಳ್ಳೇದಾಗ್ತಾ ಇತ್ತು. हम तो तेरे साथ वाले लोग थे। ನಾವು ನಿಮ್ಮ ಸಂಗಡ ಇರುವಂತ ಜನರಲ್ಲಪ್ಪ. और कोई बात क्यों नहीं बताया? ಯಾಕೆ ಕರ್ತ ನನಗೆ ಇದು ಹೇಳಿಲ್ಲ ನೀನು? पेनफुल सिचुएशन से गए होंगे। ಬಹಳ ನೋವಿನ ಸಂಗತಿಗಳ ಮೂಲಕ ಹಾದು ಹೋಗುತ್ತೆ. बट परमेश्वर अब क्या बोल रहा है? ಕರ್ತನು ಏನ್ ಹೇಳ್ತಾ ಇದ್ದಾನಂದ್ರೆ, बट आज के बाद ಇವತ್ತಿನ ನಂತರ जो भी मैं तेरे लिए करूंगा, ನಾನು ನಿನಗಾಗಿ ಏನಾದ್ರೂ ಮಾಡುವುದಾದ್ರೆ पहले मैं तुझे बताऊंगा, उसके बाद मैं करूंगा। ಮೊದಲನೇದಾಗಿ ನಾನು ನಿನಗೆ ಹೇಳ್ತೇನೆ, ನಂತರ ನಾನು ಅದನ್ನ ಮಾಡ್ತೇನೆ. मैं तो बोल रहा हूँ प्रभु मत बताना किसी को भी, कान के नीचे बजाना। ಕರ್ತನೇ ಯಾರಿಗೆ ಹೇಳ್ಬೇಡ, ಕಿವಿ ಕೆಳಗಡೆ ಒಂದು ಬಾರ್ಸಪ್ಪ ದೇವ್ರೆ. मैं क्या बोल रहा हूँ आपको बता। ನಾನು ಏನ್ ಹೇಳ್ತೇನೆ ಕೇಳಿಸ್ಕೊಳ್ಳಿ. मैं और आप उसके लायक भी नहीं है। ನಾವು ಅದಕ್ಕಾಗಿ ಯೋಗ್ಯರು ಅಲ್ಲ. ನಾವು कुछ भी प्रभु कर रहा वो पहले आपको आके बताएगा। ಯಾವ್ದಾದ್ರು ದೇವರು ಮಾಡ್ಬೇಕಾಗಿದ್ದಾಗ ಒಂದು ಮೊದಲೇ ನಮ್ಗೆ ತಿಳಿಸಕ ಅಯೋಗ್ಯರಲ್ಲ ನಾವು. और ये वचन का प्रॉमिस है परमेश्वर। ಆದ್ರೆ ವಚನ ಈ ವಾಕ್ಯದ ವಾಗ್ದಾನ ನಮಗಿದೆ. और प्रभु बोलता मैं आपको वचन के अगेंस्ट में नहीं जाता हूँ। ಕರ್ತನು ಹೇಳುವಂತ ಮಾತು ನಾನು ಹೇಳಿದಂತ ವಾಕ್ಯದ ವಿರುದ್ಧವಾಗಿ ನಾನು ಕಾರ್ಯ ಮಾಡುವುದಿಲ್ಲ. इसलिए बोल रहा आज के बाद मैं जो भी करूंगा मैं तुझे बताऊंगा। ಅದಕ್ಕಾಗಿ ಕರ್ತನು ಇವತ್ತು ಹೇಳುವಂತ ಮಾತು ನಾನು ಏನಾದ್ರೂ ಮಾಡುವುದಾದ್ರೆ ಮೊದಲು ಅದನ್ನು ನಿನಗೆ ತಿಳಿಸ್ತೇನೆ. हालेलुया, 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 हालेलुया. अगर बगल वाले का हाथ पकड़ के बोल, ಅಕ್ಕ ಪಕ್ಕದವ್ರ ಕೈ ಇಟ್ಕೊಂಡು ಹೇಳ್ರಿ, अपने कानों को तैयार रख, ನಿಮ್ಮ ಕಿವಿಗಳನ್ನ ಸಿದ್ಧವಾಗಿ ಇಟ್ಕೊಳ್ರಿ, अपने आंखों को खोल के रख, ನಿಮ್ಮ ಕಣ್ಣುಗಳನ್ನ ತಂದಿಟ್ಕೊಳ್ರಿ, अपने मुंह को खोल के रख, शुद्ध रख। ನಿಮ್ಮ ಬಾಯಿಗಳನ್ನ ಶುದ್ಧವಾಗಿಟ್ಕೋ. क्यों पता है? ಯಾಕೆ ಗೊತ್ತಾ? आने वाली बातों को आपसे बात करने जा रहा है। ಯಾಕಂದ್ರೆ ಮುಂಬರುವ ಸಂಗತಿಗಳು ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಆಗ್ತದೆ. थोड़ा में चिल्ला के बोले हालेलुया। अब आप सोच के देखो, ಯೋಚನೆ ಮಾಡಿ ನೋಡ್ರಿ, जो ब्रह्मांड में चर्च के अंदर आपके परिवार में जो होने वाला बातें हैं, ಈ ಲೋಕದಲ್ಲಿ ಮತ್ತು ದೇಶದಲ್ಲಿ ಕುಟುಂಬದಲ್ಲಿ ಏನ್ ಜರಗಬೇಕಾಗಿದೆಯೋ प्रभु बोलता उसको मैं तुझे बताऊं। ಅದನ್ನ ಕರ್ತನು ಹೇಳುವಂತ ಮಾತು ಮೊದಲು ನಾನು ನಿನಗೆ ತಿಳಿಸ್ತೇನೆ. और आप लोग ऐसा मरा जैसा करते हैं। ಆದ್ರೆ ನಾವು ನೋಡಿದ್ರೆ ಸತ್ತವರ ಕೂತೀವಿ. जो
जोश भी नहीं है। यस लॉर्ड मैं चाहता हूँ वो बात बता। ಹೌದು ಕರ್ತನೆ ನನಗೆ ಆ ಮಾತು ತಿಳಿಸ್ಬೇಕಂತ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳೋದಿಲ್ಲ. किसी को मत पता, प्रभु पास्टर को बता। ಯಾರು ಹೇಳ್ಬೇಡ ದೇವರೇ, ಪಾಸ್ಟರ್ಗೆ ಮಾತ್ರ ಹೇಳು. जब घर में होगा तो तब पता चलेगा। ಆ ಮನೆಗೆ ಆ ಜರುಗಿದಾಗ ಅದು ಗೊತ್ತಾಗ್ತದೆ ಅವಾಗ. देखो प्रभु को मैं बताने पर हूँ, ಕರ್ತನೆ ಹೇಳುವಂತ ಮಾತು ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. आप जैसा उसको रिसीव करेंगे उस रीति हिसाब से बात। ನೀವು ಯಾವ ರೀತಿ ಈ ವಾಕ್ಯವನ್ನ ಸ್ವೀಕಾರ ಮಾಡ್ತೀರೋ ಆ ರೀತಿಯಲ್ಲಿ ಅದು ನಿಮ್ಮ ಮೇಲೆ ಕಾರ್ಯ ಮಾಡಲಿಕ್ಕಿದೆ. अगर वो बताऊंगा बोल रहा है, ಆತನು ನಿಮ್ಮನ್ನು ಹೇಳ್ತೇನೆ ಎಂಬುದಾಗಿ ಹೇಳುವಾಗ, मतलब अगर आज से जब वो स्टार्ट हो जाएगा, ಅದು ಇವತ್ತಿನಿಂದ ಪ್ರಾರಂಭವಾಗುವಾಗ आपके जब तक इस पृथ्वी पे रहेंगे हर बार उसकी आवाज को आप सुनने के ನೀವು लिए, ಎಲ್ಲಿವರೆಗೆ ಭೂಮಿ ಮೇಲೆ ಇರ್ತೀಯೋ ಪ್ರತಿ ಕ್ಷಣ ಪ್ರತಿ ಸಲ ಆ ಶಬ್ದವನ್ನು ಕೇಳುವಂತವರಾಗಿರ್ತೀವಿ. Hallelujah, 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 Hallelujah. and read the same Isaiah 43 verse 19 का निचले भाग पढ़ेंगे। ಯೆಶಾಯನ ಗ್ರಂಥ 43ನೇ ಅಧ್ಯಾಯ 19ನೇ ವಚನದ ಕೆಳಗಿನ ಭಾಗ ಓದುವಾಗ, कोई पढ़िए। ನಾನು ಅರಣ್ಯದಲ್ಲಿ ಮಾರ್ಗವನ್ನ ಏರ್ಪಡಿಸಿ, ये वाला वर्ड्स और ये इससे पहले वाला वर्ड्स का बीच में एक सेंटेंस है, ಈ ವಾಕ್ಯ ಮತ್ತು ಮೇಲಿನ ವಾಕ್ಯದಲ್ಲಿ ನಡೆದಲ್ಲಿ ಒಂದು ಶಬ್ದವಿದೆ. जिसमें आप हिंदू तेलुगु कन्नड़ा ये बाइबल को पढ़ेंगे वो लोग खा दिया ट्रांसलेट बस। ಹಿಂದೂ ಕನ್ನಡ ತೆಲುಗು ಬೈಬಲ್ ಓದ್ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡುವಂತವ್ರು ಆ ಲೈನ್ ಅನ್ನ ತಿಂದ್ಬಿಟ್ಟಾರ್ರಿ. अगर जिस बाइबल में पढ़ेंगे ಯಹೂದಿ ಬೈಬಲ್ ಓದುವಾಗ वो ऐसा लिखा हुआ, ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, you know who I am। ನಿನಗೆ ಗೊತ್ತಾ ನಾನು ಯಾರು? ये परमेश्वर मेरे से और आपसे पूछ रहा है। ಕರ್ತನು ನನಗೆ ನಿನಗೆ ಕೇಳುವಂತ ಪ್ರಶ್ನೆ ಇದು. हे आनंद, तू जानता है मैं कौन हूँ? ಏ ಆನೆ, ನಿನಗೆ ಗೊತ್ತಾ ನಾನು ಯಾರು? मैं वो परमेश्वर हूँ ನಾನು ಯಾವ ದೇವರಂದ್ರೆ जो जंगल में मार्ग को बनाता हूँ। ಆ ಅರಣ್ಯದಲ್ಲಿ ಮಾರ್ಗವನ್ನ ಸಿದ್ಧ ಮಾಡುವ ಆತನು. बाप रे, मैं क्या बोल रहा हूँ पता है? ಅದೇನಂದ್ರೆ आप लोगों को बोल रहा है, ಕರ್ತನು ನಿಮಗೆ ಹೇಳುವಂತ ಮಾತೇನಂದ್ರೆ, ए तू जानता है मैं कौन हूँ? ನಿಮಗೆ ಗೊತ್ತಾ ನಾನು ಯಾರು? तेरा जंगल के अंदर में मार्ग बनाने वाला परमेश्वर। ಇನ್ನ ಅರಣ್ಯದಂತ ಪರಿಸ್ಥಿತಿಯಲ್ಲಿ ಮಾರ್ಗ ಮಾಡುವಂತ ದೇವರಾಗಿದ್ದೇನೆ. अगर दिस इवनिंग आपका जीवन एक जंगल के समान है, ಒಂದ್ ವೇಳೆ ಈ ಸಂಜೆ ನಿಮ್ಮ ಜೀವಿತ ಒಂದು ಅರಣ್ಯದ ಅನುಭವದಲ್ಲಿರುವುದಾದ್ರೆ, आपको कुछ भी रास्ता नहीं दिख रहा है, ನಿಮಗೆ ಯಾವುದೇ ಮಾರ್ಗ ಕಾಣಿಸ್ತಾ ಇಲ್ಲ, ऐसे लोगों से प्रभु क्या बोल रहा है? ಅಂತ ಜನರ ಸಂಗಡ ಕರ್ತನು ಹೇಳುವಂತ ಮಾತೇನಂದ್ರೆ, दिस इवनिंग तेरे जंगल में मैं आने के लिए ಈ तैयार। ಸಂಜೆ ಅರಣ್ಯದಲ್ಲಿ ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. अगर वो कदम रखा आपका जंगल, ನಿಮ್ಮ ಅರಣ್ಯದ ಪರಿಸ್ಥಿತಿಯಲ್ಲಿ ಆತನು ಹೆಜ್ಜೆ ಇಡುವುದಾದ್ರೆ, जंगल अपने आप रास्ता बनने के लिए तैयार है। ಅರಿವಿನ ತಾನಾಗಿಯೇ ಮಾರ್ಗವನ್ನು ಮಾಡ್ಕೊಳ್ಳಲು ಸಿದ್ಧವಾಗಿದೆ. Hallelujah. Hallelujah. Just check it yourself. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. थोड़ा समय अपने आंख को बंद करें। ಕೆಲವು निಮಿಷಗಳ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. लाइफ का कौन सा एरिया जंगल जैसा हो गया? ನಮ್ಮ ಜೀವಿತದ ಯಾವ ಭಾಗ ಅಡವಿಯಾಗೆ ಆಗಿದೆ? जस्ट अपने आप को चेक कीजिए। ಕಣ್ಣುಗಳನ್ನು ಮುಚ್ಚಿಕೊಂಡು ಅದನ್ನ ಪರೀಕ್ಷೆ ಮಾಡಿ. कोई इधर उधर नहीं आंख खोलेगा, बाहर जाना, रोड के बीच में जाके बैठना। ಯಾರು ಆ ಕಡೆಗೆ ನೋಡಂಗಿಲ್ಲ, ಹೊರಗೆ ಹೋಗುದಾದ್ರೆ ಹೋಗಿ ರಸ್ತೆ ಮಧ್ಯದಲ್ಲಿ ಕೂತ್ಕೊಳ್ಳಿ. कोई बात करेगा, छत के ऊपर बैठा होगा ना तो रोड के बीचों बीच में ले जाके बैठना। ಯಾರಾದ್ರೂ ಮಾತಾಡುವುದಾದ್ರೆ ಚರ್ಚ್ ನ ಮಾಡಿ ಮೇಲೆ ಕೂಡ್ಸೋದು, ಇಲ್ಲಪ್ಪ ರೋಡ್ ಮಧ್ಯದಲ್ಲಿ ಕೂಡ್ಸೋದು. जंगल में तो नहीं आएगा बट आपके रोड में जरूर आएगा। ಜಂಗಲದಲ್ಲಿ ಆತನ ಬರುವುದಿಲ್ಲ, ಆದ್ರೆ ರೋಡ್ ಮೇಲೆ ಮಾತ್ರ ಖಚಿತವಾಗಿ ಆತನ ಬರ್ತಾನೆ. जस्ट थिंक, अपने आप को चेक कीजिए। ಯೋಚನೆ ಮಾಡಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. चेक करके देखिए मेरा कौन सा एरिया जंगल जैसा हो गया। ಯೋಚನೆ ಮಾಡಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನನ್ನ ಜೀವಿತದ ಯಾವ ಭಾಗ ಅಡವಿಯಾಗಿದೆ. बाइबल पढ़ने का समय जंगल जैसा हो गया, ಬೈಬಲ್ ಓದುವಂತ ಪರಿಸ್ಥಿತಿ ಅಡವಿಯಾಗಿ ಆಗಿದೆ. प्रार्थना का जीवन जंगल हो गया, ಪ್ರಾರ್ಥನೆ ಜೀವಿತ ಅಡವಿಯ ಅನುಭವದಲ್ಲಿ, फेलोशिप का जीवन जंगल हो गया, ಸಹವಾಸದ ಜೀವಿತ ಅಡವಿಯಾಗಿದೆ. चर्च आने में आपको जंगल जैसा लगता है, ಆ ಒಂದು ಸಭೆಗೆ ಬರುವಂತದೇ ಒಂದು ಅಡವಿಯ ಅನುಭವ ಆಗಿದೆ. ये लाइफ का कौन सा एरिया जंगल हो गया? ಅಥವಾ ಜೀವಿತದ ಯಾವ ಭಾಗದಲ್ಲಿ ನಾವು ಅಡವಿಯ ಅನುಭವವನ್ನು ಅನುಭವಿಸ್ತಾ ಇದ್ದೇವೆ. आपको समझ में नहीं आ रहा है, ನಿಮಗೆ ಅರ್ಥ ಆಗ್ತಾ ಇಲ್ಲ. आप बोल रहे प्रभु मेरा लाइफ टोटली जंगल हो गया। ನೀವು ಹೇಳ್ತಾ ಇದ್ದೀರಿ ಕರ್ತನ ನನ್ನ ಜೀವಿತ ಪರಿಪೂರ್ಣವಾಗಿ ಅಡವಿಯ ಅನುಭವದಲ್ಲಿ ಇದೆ ಅಪ್ಪ. कुछ भी समझ में नहीं आ रहा, ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ऐसे लोगों से प्रभु बोल रहा है, ಆ ತರವಾದ ಜನರಿಗೆ ಕರ್ತನ ಹೇಳುವಂತ ಮಾತು, हे डोंट वरी, ಯೋಚನೆ ಮಾಡಬೇಡ, मैं जो नया काम करने वाला परमेश्वर, ನಾನು ಹೊಸ ಕಾರ್ಯಗಳನ್ನು ಮಾಡುವಂತ ದೇವರು, समुद्र को दो भाग करने वाला परमेश्वर, ಸಮುದ್ರವನ್ನು ಇಬ್ಬಾಗಿಸುವಂತ ದೇವರು. जंगल मेरे लिए ज्यादा मायने नहीं रखता है, ಅಡವಿ ನನಗೋಸ್ಕರ ಏನು ಮುಖ್ಯ ದೊಡ್ಡ ಯೋಚನೆ ಅಲ್ಲ. मैं तेरे जंगल में एंट्री करने के लिए तैयार हूँ, ನಾನು ಅಡವಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. मैं तेरे जंगल में घुसने के लिए तैयार हूँ। ಅಡವಿಯಲ್ಲಿ ನಾನು ಒಕ್ಕಲಿಕ್ಕೆ ಸಿದ್ಧವಾಗಿದ್ದೇನೆ. अगर मैं तेरे जंगल में आया, ಒಂದು ವೇಳೆ ನಾನು ಅಡವಿಯಲ್ಲಿ ಬರುವುದಾದ್ರೆ तेरा जंगल अपने आप रास्ता बनाएगा। ನಿನ್ನ ಅಡವಿಯ ಪರಿಸ್ಥಿತಿ ತಾನಾಗಿ ಮಾರ್ಗವನ್ನು ಸಿದ್ಧ ಮಾಡಿಕೊಳ್ಳುತ್ತದೆ. चिल्ला के बोले, चिल्ला के बोले, ಹೋಗಿ ಅಲಲೋ, ಹೋಗಿ ಅಲಲೋ. जंगल
जा रहा है, ನನ್ನ ಅಡಿಯಲ್ಲಿ ಮಾರ್ಗದರ್ಶನವಾಗಲಿದೆ. मेरा सीजन बदलने जा रहा है, ನನ್ನ ಕಾಲ ಬದಲಾಗಲಿದೆ. एक नया सीजन में प्रवेश करने जा रहा ನಾನು ಹೊಸ ಕಾಲದಲ್ಲಿ ಪ್ರವೇಶ ಮಾಡುವಂತನಾಗಿದ್ದೇನೆ. हूँ। कोई तो चिल्ला के बोले, ಯಾರಾದರೂ ಕೂಗಿ ಹೇಳಬಹುದಾ? दूसरे का हाथ पकड़ के बोलिए, ನಮ್ಮ ಮಕ್ಕಳ ಕೈಯಲ್ಲಿ ಹೇಳಬಹುದು. आपके जंगल में यीशु मसीह आने जा रहा है, ನಿಮ್ಮ ಅಡಿಯಲ್ಲಿ ಯೇಸು ಕ್ರಿಸ್ತನು ಬರುತ್ತಾನೆ. आपके जंगल में ये परमेश्वर आने जा रहा है। ನಿಮ್ಮ ಅಡಿಯ ಪರಿಸ್ಥಿತಿಯಲ್ಲಿ ಕರ್ತನು ಪ್ರವೇಶ ಮಾಡ್ತಿದ್ದಾನೆ. आज आपका जंगल टोटली साफ होने जा रहा है। ಇವತ್ತು ನಿನ್ನ ಅಡಿಯ ಪರಿಪೂರ್ಣವಾಗಲು ಅದು ಸುಲಭವಾಗಿದೆ. चिल्लाइए चिल्लाइए, मैं नहीं जानता कुछ लोग यहाँ है, ನನ್ನ ಗೊತ್ತಿಲ್ಲ ಕೆಲಸ ಇದ್ದೀರಿ. परिस्थिति जंगल जैसा हो गया, ಪರಿಸ್ಥಿತಿ ಅಡಿಯಾಗಿದೆ. जहाँ को कहाँ जाऊं, ಎಲ್ಲಿಗೆ ಹೋಗ್ಲಿ? जहाँ भी देखूं केवल रोना है, ಎಲ್ಲಿ ಎಕಡೆ ನೋಡಿದ್ರು ಬರೀ ಕಣ್ಣಿದೆ. कई जगह से लोग का मिला है, ಎಲ್ಲ ಎಷ್ಟೋ ಕಡೆಯಿಂದ ಮೋಸವಾಗಿದೆ. पर कुछ भी रास्ता नजर नहीं आ रहा। ಆದರೂ ಸಹ ಯಾವುದೇ ಮಾರ್ಗ ಕಾಣ್ತಾ ಇಲ್ಲ. प्रभु एक ही बात बोल रहा है, ಆತನನ್ನು ಮಾತನ್ನು ಹೇಳ್ತಾ ಇದ್ದಾರೆ. इस इवनिंग का ಈ ಸಂಜೆ तेरे लिए गुड न्यूज है, ನಿನಗೋಸ್ಕರ ಶುಭವಾರ್ತೆ. तेरे जंगल में मैं आने के लिए ನಿನ್ನ तैयार हूं। ಅಡಿಯಲ್ಲಿ ನಾನು ಬರ್ಲಿಕ್ಕಿದೆ. तेरे हाथ पकड़ कर ನಿನ್ನ ಕೈಯನ್ನು ಹಿಡಿದುಕೊಂಡು जंगल के बीचों बीच से मैं तुझे ले जाने के लिए ಆ तैयार हूं। ಅಡವಿಯ ಮಧ್ಯದಲ್ಲಿ ಮಾರ್ಗವಾಗಿ ನಿನ್ನ ಕರ್ಕೊಂಡು ಹೋಗ್ಲಿಕ್ಕಿದೆ. यीशुवे, पुकारे यीशु का नाम को पुकारे। आप जैसे जैसे यीशु का नाम को लेंगे, जैसा जैसा आप यीशु का नाम को लेंगे, ಯೇಸುವಿನ ನಾಮವನ್ನು ಕೂಗಿರು. उसका मेरा अवसर होगा तेरे जंगल में घुसने के लिए। ನಿನ್ನ ಅಡಿಯ ಪರಿಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ನನಗೆ ಒತ್ತಾಯ ಪಡಿಸಿದೆ ಅಂತ ಆತನು ಹೇಳ್ತಾನೆ. मुझे अवसर होगा तेरे जंगल में एंट्री करने के लिए। ನಿನ್ನ अಡಿಯಲ್ಲಿ ಹೆಚ್ಚಳ यीशुवे, 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 हालेलुया, 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 इसको बोल के पुकारे, माइक में सबको बोलो। बाकी सारे लोग अपनी आंखों को बंद करें। ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. अगर आप जंगल में हैं ನೀವು ಒಂದ್ ವೇಳೆ ಅಡವಿಯ ಅಲ್ಲಿದ್ರೆ ಅಡವಿ ಅನುಭವದಲ್ಲಿದ್ರೆ तो गुड न्यूज ये है, ನಿಮಗೆ ಶುಭವಾರ್ತೆ ಏನಂದ್ರೆ आपके जंगल में स्वर्ग और पृथ्वी का बादशाह आने के लिए तैयार है। ಲೋಕಗಳ ಒಡೆಯರು ನಿಮ್ಮ ಅಡವಿಯಲ್ಲಿ ಪ್ರವೇಶ ಮಾಡ್ತಿದ್ದಾರೆ. आपको कुछ भी समझ में नहीं आ रहा है, ನಿಮಗೆ ಏನು ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ यही अच्छा है। ಇದು ಒಳ್ಳೆ ಸಮಯ. अगर आपके जंगल में कोई भी आपके साथ खड़ा नहीं है, ಒಂದ್ ವೇಳೆ ನಿಮ್ಮ ಅಡವಿಯ ಅನುಭವದಲ್ಲಿ ಯಾರು ನಿಮ್ಮ ಸಂಗಡ ನಿಂತಿಲ್ಲ ಅಂದ್ರೆ तब बोलता यही तेरे लिए अच्छा है। ಇದು ನಿನಗಾಗಿ ಒಳ್ಳೆಯದೇ. क्यों पता है? ಯಾಕೆ ಗೊತ್ತಾ? जब तू अकेले रहेगा, ಯಾವಾಗ ನೀನು ಒಬ್ಬಂಟಿಗನಾಗಿರ್ತೀಯೋ मुझे अवसर होगा तेरे जंगल में तेरे साथ खड़े होने। ನಿನ್ನ ಅಡವಿಯ ಅನುಭವದಲ್ಲಿ ನಿನ್ನೊಟ್ಟಿಗೆ ನಿಲ್ಲಲಿಕ್ಕೆ ನನಗೆ ಅದು ಅವಕಾಶ ಸಿಗ್ತದೆ. मैं नहीं जानता तू कौन है, ನೀವ್ಯಾರು ನನಗೆ ಗೊತ್ತಿಲ್ಲ.
पर प्रभु का आत्मा एक बात को ಕರ್ತನ ಆತ್ಮನೊಂದು ಮಾತನ್ನು ಹೇಳ್ತಾ ಇದ್ದಾನೆ. कई जंगल वाला बातों को आज मैं तोड़ने जा रहा हूँ. ಎಷ್ಟೋ ಅಡವಿಯಾದ ಮಾತುಗಳನ್ನು ನಾನು ಮುರಿಲಿಕ್ಕಿದ್ದೇನೆ ಎಂದು. मैं नहीं जानता तू कहाँ से आया. ನೀವೆಲ್ಲಿಂದ ಬಂದಿದ್ದು ನನಗೆ ಗೊತ್ತಿಲ್ಲ. मैं नहीं जानता तू कहाँ से. ನೀವೆಲ್ಲಿಂದ इसके पीछे कोई है. ಹಿಂದೆ ಯಾರು ನಿಂತ್ಕೊಂಡ್ರು? मैं क्या जब मैं इससे बात कर रहा हूँ, ಯಾವಾಗ ನಾನು ಇವ್ರ ಸಂಗಡ ಮಾತಾಡ್ತಾ ಇದ್ದೇನೋ, जंगल पूरा चारों ओर जंगल, 4 ದಿಕ್ಕಿನಲ್ಲಿ ಅಡವಿ. और I saw my spirit. ನನ್ನ ಆತ್ಮದಲ್ಲಿ ನಾನು ನೋಡ್ತಾ ಇದ್ದೇನೆ. कई सारे धागों को मैं देख रहा हूँ. ಎಷ್ಟೋ ದಾರಗಳನ್ನ ನೋಡ್ತಾ ಇದ್ದೇನೆ. है ना, लाल धागा, काला धागा, कई सारे धागों. ಕೆಂಪು ದಾರ, ಕಪ್ಪು ದಾರ, ಅನೇಕ ದಾರಗಳನ್ನ. मैं नहीं जानता आज प्रभु क्यों तेरे को ढकेल के यहाँ लेकर आया. ಯಾಕೆ ಕರ್ತನ ನಿನಗೆ ಒತ್ತಾಯ ಪೂರ್ವಕ ಮಾಡಿ ಇಲ್ಲಿ ಕರ್ಕೊಂಡ್ ನನಗೆ ಅದ್ರ ಗೊತ್ತಿಲ್ಲ. एक ही बात बोलने, ಮೊದಲೇ ಮಾತಾಡೋದಕ್ಕೋಸ್ಕರ तेरा जंगल में आज की शाम मैं आने के लिए तैयार. ನಿನ್ನ ಅಡವಿಯಲ್ಲಿ ಈ ಸಂಜೆ ನಾನು ಬಂದು प्रभु बोल रहा है जो राशियों को मैं तो दिखा रहा है. ಕೆಲವು ಹಗ್ಗಗಳನ್ನು ಕಟ್ಟಿರುವಂತದ್ದು मैंने ನಾನು वो सारे बंधनों को मैं तोड़ने के लिए, ಮೊದಲಾಗಿ ಎಲ್ಲಾ ಬಂಧನಗಳನ್ನ ಮುರಿಲಿಕ್ಕಿದೆ. और वो सारा जो पेनफुल सिचुएशन, ಆ ಒಂದು ನೋವುಕರವಾದಂತ ಸಂಗತಿ जो किसी को भी नहीं बता पाए, ನೀವು ಯಾರಿಗೂ ಹೇಳಲಾದಂತ ಪರಿಸ್ಥಿತಿ, और वो पूरा तेरे जीवन के चारों ओर जंगल जैसा बन गया. ಅದೆಲ್ಲ ಪರಿಸ್ಥಿತಿಗಳು ನಿನ್ನ ಸುತ್ತಮುತ್ತ 4 ದಿಕ್ಕಿನಲ್ಲಿ ಅಡವಿ ಹಾಗೆ ಆಗಿದೆ. प्रभु बोलता गुड न्यूज़ सिर्फ यही है, ಈ ದಿನದ ಶುಭವಾರ್ತೆ ಏನಂದ್ರೆ तेरा जंगल में मैं आने के लिए तैयार. ನಿನ್ನ ಅಡವಿಯಲ್ಲಿ अगर तू मुझे अलाउड करेगा, ನೀನು ಒಂದ್ ವೇಳೆ ನನ್ನನ್ನು ಆಹ್ವಾನಿಸಿದ್ರೆ, या तू मुझे इनवाइट करेगा अपने जंगल, ನೀನು ನನ್ನನ್ನು ಆಮಂತ್ರಿಸಿದ್ರೆ ನಿನ್ನ ಅಡವಿಯಲ್ಲಿ, आज की रात तेरा जंगल टोटली यहाँ से निकलने से पहले, ಈ ರಾತ್ರಿ ಇಲ್ಲಿಂದ ನೀನು ಪರಿಪೂರ್ಣವಾಗಿ ಹೋಗಲಿಕ್ಕೆ ಮೊದಲು तेरा जंगल एक इंटरनेशनल हाईवे बनेगा. ಆ ಅಡವಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಹೆದ್ದಾರಿ ಆಗ್ಲಿಕ್ಕಿದೆ. सारे लोग अपनी आंखों को बंद करें. ಎಲ್ಲರೂ ನಮ್ಮ ಕಣ್ಗಳು ಮುಚ್ಚಿಕೊಳ್ಳೋಣ. Thank you, Holy Spirit. Thank you, Holy Lord, in the name of Jesus. ಇನ್ನು I break every power. जो भी वो रस्सियों को तू दिखा रहा, Lord, catch fire, ದೇವರೇ, catch fire, catch fire. हट जाइए. पूर्ण रीति से जलकर राख होने पाए, हर एक the spirit of serpent, ಎಲ್ಲ ಸರ್ಪದ the spirit of serpent, catch fire, everything in the name of Jesus. Catch fire, catch fire, catch fire, catch fire. जहां से भी इसको कैच करने का प्रयास कर रहा है, पूर्ण रीति से जलकर राख होने पाता हूं. तेरे लहू को इसके ऊपर मैं मांगता हूं, और मैं धन्यवाद करता हूं. इसको खड़ा करने जा रहा है, अपना महिमा के लिए इस्तेमाल करने जा रहा हूं. थैंक यू होली स्पिरिट, थैंक यू होली स्पिरिट. फ्री in the name of Jesus, in the name of Jesus. सारे लोग अपनी आंखों को बंद कर बाकी सारे लोग अपनी आंखों को बंद, कोई नहीं देखेगा. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम, यीशु नाम, यीशु नाम, यीशु नाम, यीशु नाम, यीशु नाम. एक और पीछे खड़ा रहना पड़ेगा. जिस नाम पे जिंदगी, वो नाम है यीशु मसीह. जिस नाम पे वो नाम है यीशु मसीह. यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय. यीशु नाम, यीशु नाम, यीशु नाम. You know what I saw my spirit? ಆತ್ಮದಲ್ಲಿ ಏನ್ ನೋಡ್ತಾ ಇದ್ದೇನೆ जब मैं उसके लिए बोल रहा था, ಇದಕ್ಕಾಗಿ ಹೇಳ್ತಾ ಇದ್ದಾಗ ಏನ ಅವ್ರಿಗೋಸ್ಕರ ಹೇಳ್ತಾ ಇದ್ನೋ, प्रभु का आत्मा मुझे तुझे दिखाना प्रारंभ. ಕರ್ತನ ಆತ್ಮ ನಿನ್ನನ್ನು ತೋರಿಸಿದ್ರು.
प्रभु बोला तो उसके पास जा. ಕರ್ತನು ಹೇಳಿದ್ರು ನಿಮ್ಮ ಕಡೆಗೆ ಹೋಗ್ರಿ The spirit of death, ಮರಣದ